ನಮಸ್ತೆ. ಎಲ್ರು ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ತಮ್ಮ ಇಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ಇದ್ರೂ ತಾವು ಮುಕ್ತವಾಗಿ ನನ್ನ ಹತ್ರ ಕೇಳ್ಬೋದು. ನಾನು ಆಕ್ಯುಪ್ರೆಷರ್ ಥೆರಪಿ, ಸೀಡ್ ಥೆರಪಿ ಮತ್ತು ಕಲ್ಲ ಥೆರಪಿ ಮೂಲಕ ನಿಮ್ಗೆ ಸಜೆಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಬೋದು. ಅನ್ಸೂಯ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಅದು ಮಮತಾ ಅನ್ನೋದ್ರ ನಿಮಿಷ. ಮಮತಾ ಆಯ್ತು ಮೇಡಮ್, ಮೇಡಮ್. ಎಲ್ಲಿಂದ? ಮೇಡಮ್ ಬೆಂಗಳೂರಿಂದ ಮೇಡಮ್. ಹಾ ಮೇಡಮ್, ಹೇಳಿ. ಹೆಲ್ತ್ ಇಶ್ಯೂಸ್ ಏನಿತ್ತು? ಮೇಡಮ್ ನನ್ಗೆ ಊರ್ ಕಡೆ ಹೋಗಿದ್ದೆ, ಬಳ್ಳಾರಿಗೆ ಹೋಗಿದ್ದೆ. ಸ್ವಲ್ಪ ಯಾಕೋ ನನಗೆ ಬಂದಾಗಿಂದ ಲೈಟ್ ಆಗಿ ಫೀವರ್, ಲೂಸ್ ಮೋಷನ್ ಜಾಸ್ತಿ ಆಗಿ ವೀಕ್ನೆಸ್ ಆಗ್ಬಿಟ್ಟಿದೀನಿ ಮೇಡಮ್. ನಿನ್ನೆ ಕಾಲ್ ಮಾಡಿದೆ, ನೀವು ಲೇಟರ್ ಅಂತ ಹಾಕಿದ್ರಿ. ಹಾ 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 ಸರೋಜಾ ಮೇಡಮ್ ನಿಮ್ ನಂಬರ್ ಕೊಟ್ಟಿದ್ರು, ಹಾ ಮೇಡಮ್. ಕಾಂಟ್ಯಾಕ್ಟ್. ತುಂಬಾ ಹ್ಮ್. ವೀಕ್ ಆಗಿದೆ. ನಾಳೆ ಬೇರೆ ನನಗೆ ಸೆನ್ಸಸ್ ಮೀಟಿಂಗ್ ಇದೆ ಮೇಡಮ್. ಓಕೆ. ತುಂಬಾ ಕಷ್ಟ ಆಗ್ತಾ ಇದೆ ಹೋಗಕ್ಕೆ. ಹಾ. ಆ, ಅಲ್ಲಿಗೂ ಲಿವರ್ ರಿಫ್ಲೆಕ್ಸ್, ಸಾರಿ ಸ್ಟಮಕ್ ಗೆಲ್ಲ ಯೆಲ್ಲೋ ಕಲರ್ ಹಾಕಿದ್ದೆ. ಹ್ಮ್. ಬಟ್ ಅರಶಿನನು ಹಾಕೊಂಡಿದ್ದೆ. ತುಂಬಾ ವೀಕ್ ಆಗ್ತಾ ಇದೆ ಮೇಡಮ್. ಬಾಡಿ ಎಲ್ಲ ಶಕ್ತಿನೇ ಇಲ್ಲೇನೋ ಅನಿಸ್ತಾ ಇದೆ. ಓ, ಏನಾದ್ರೂ ರೆಮಿಡಿ ಬೇಕಿತ್ತು ಮೇಡಮ್. ನಾಳೆ ಬೇರೆ 3 ದಿನ ಕಂಟಿನ್ಯೂಸ್ ಮೀಟಿಂಗ್ ಇದೆ, ಓಕೆ. ಅದಕ್ಕೆ ಮೇಡಮ್. ಇದು ಸಿಂಪ್ಟಮ್ಸ್ ಏನಿದೆ ಮೇಡಮ್? ಮತ್ತೆ ಲೂಸ್ ಮೋಷನ್, ಹೊಟ್ಟೆ ನೋವು ಏನಾರ ಇದೆಯಾ? ಹೊಟ್ಟೆ ನೋವು ಇತ್ತು ಮೇಡಮ್, ಕಡಿಮೆ ಆಗಿದೆ. ಹೊಟ್ಟೆ ನೋವು ಇಲ್ಲ ಈಗ. ಹ್ಮ್. ತುಂಬಾ ವೀಕ್ನೆಸ್ ಅನಿಸ್ತಾ ಇದೆ ಮೇಡಮ್. ದಯವಿಟ್ಟು ರೆಮಿಡಿ ಕೊಡಿ ಮೇಡಮ್ ನನಗೆ. ಹೇಳ್ತೀನಿ. ಮೋಷನ್ ಹೇಗೆ? ಉರಿ ಏನಾರ ಬರುತ್ತಾ ಅಥವಾ ನೀರ್ ತರ ಹೋಗ್ತಿದ್ಯಾ, ಹೇಗೆ? ನಿನ್ನೆ 4-5 ಸರಿ ಆಗಿತ್ತು ಮೇಡಮ್. ಇವತ್ತು ಒಂದ್ಸರಿ ಆಗಿದೆ. ಬಟ್ ಅದು ಎಷ್ಟು ನೀರಂದ್ರೆ ಅಷ್ಟು ನೀರಾಗ ಹೋಗುತ್ತೆ. ಹ್ಮ್. ಆಮೇಲೆ ಫುಲ್ ವೀಕ್ನೆಸ್ ಅನ್ಸುತ್ತೆ ಮೇಡಮ್. ಅದು ಇನ್ಫೆಕ್ಷನ್ ಆಗಿರುತ್ತೆ. ಎಲ್ಲ ನಾವು ಹೋದಾಗ, ಈಗ ನೀರ್ ಚೇಂಜ್ ಆಗಿರೋದಾಗ್ಲಿ ಅಥವಾ ಫುಡ್ ಅಲ್ಲಿ ಏನಾರ ಚೇಂಜ್ ಆಗಿದ್ರೆ ಇನ್ಫೆಕ್ಷನ್ ತರ ಆಗಿರುತ್ತೆ. ಫೀವರ್ ಇದೆ ಇವಾಗ? ಇಲ್ಲ ಮೇಡಮ್, ಫೀವರ್ ಇಲ್ಲ. ಫೀವರ್ ಏನಿಲ್ಲ, ಬರೀ ಲೂಸ್ ಮೋಷನ್ ಮಾತ್ರ. ಲೂಸ್ ಮೋಷನ್, ವೀಕ್ನೆಸ್ ಮೇಡಮ್, ತುಂಬಾ ವೀಕ್ನೆಸ್ ವೀಕ್ನೆಸ್. ಇದೆ. ಹೌದು, ಅಂದ್ರೆ ಕೈ ಬಾಡಿಯಲ್ಲೆಲ್ಲ ಕಾಲೆಲ್ಲ. ನೀರೆಲ್ಲ ಹೋಗ್ಬಿಟ್ಟಿರುತ್ತಲ್ಲ, ಸೊ ಅದ್ ನಿಮ್ಗೆ ವೀಕ್ನೆಸ್ ಅನ್ಸುತ್ತೆ. ಹೌದು ಮೇಡಮ್. ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದು ತಗೊಳ್ಬೇಕು. ಫುಡ್ ಲಿಕ್ವಿಡ್ ತಗೊಂಡ್ರೆ. ತಗೋತಿದ್ದೀನಿ ಮೇಡಮ್. ಮಜ್ಜಿಗೆ, ಜ್ಯೂಸು, ಎಳ್ನೀರು ಇದೇ ತರ ತಗೋತಿದ್ದೀನಿ. ಅನ್ನ ಮಜ್ಜಿಗೆ ಮಾತ್ರ ಊಟ ಮಾಡಿದೀನಿ ಮೇಡಮ್. ಹ್ಮ್. ಅಂದ್ರೆ ಸ್ವಲ್ಪ ಇದು ತಗೊಳ್ಬೋದು. ಗಂಜಿ ಲಿಕ್ವಿಡ್, ಅಂದ್ರೆ ಊಟ ಹಾರ್ಡ್ ತಗೊಳ್ಬಾರ್ದು. ಹ್ಮ್ ಲಿಕ್ವಿಡ್ ಮೇಡಮ್. ಗಂಜಿ ತಗೋಬೇಕು. ಸೌಂಡ್ ನಂದು ಕೇಳಿಸ್ತಿಲ್ವಾ ನಿಮ್ಗೆ? ಚೆನ್ನಾಗಿ ಕೇಳಿಸ್ತಾ ಇದೆ ಮೇಡಮ್, ಏನ್ ತೊಂದ್ರೆ ಇಲ್ಲ. ಕೇಳಿಸ್ತಿದ್ಯಾ? ಓಕೆ. ಒಬ್ರು ಸೌಂಡ್ ಕ್ಲಿಯರ್ ಇಲ್ಲ ಅಂದ್ರು. ಬರ್ತಾ ಇದೆ ಮತ್ತೆ. ಕ್ಲಾರಿಟಿ ಇದೆ. ಕ್ಲಾರಿಟಿ ಹ್ಮ್. ಇದೆಯಾ? ಓಕೆ. ಹ್ಮ್. ನೀವು ಹ್ಮ್. ಸ್ಟಮಕ್ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಮೇಡಮ್, ಅದು. ಅಲ್ಲೊಂದು ಕರೆಕ್ಟ್ ಮೇಡಮ್. ಹ್ಯಾಂಡ್ಸ್ ಕಾಣಿಸ್ತಾ ಇದೆ, ಹ್ಯಾಂಡ್. ಹ್ಮ್. ಹಾ. ಅಷ್ಟೇ. ಒಂದ್ ನಿಮಿಷ. ಓ, ಅದು ಅವಾಗವಾಗ ಬರ್ತಿರುತ್ತೆ, ನಾನು ಒತ್ತಬೇಕಾ? ಮೇಡಮ್, ನಿಮ್ಗೆ ಅಲ್ಲಿ ಫೀವರ್ ಟೆಂಪರೇಚರ್ ಎಷ್ಟಿದೆ? ಫೀವರ್ ಈಗ ಇಲ್ಲ ಮೇಡಮ್, 2 ಡೇಸ್ ಇಂದ ಇಲ್ಲ. ಹ್ಮ್. ನೆನ್ನೆಯಿಂದ ಫೀವರ್ ಏನಿಲ್ಲ ಮೇಡಮ್. ಬಾಡಿ ಬಟ್ ಪೇನ್ ಇದೆಯಾ? ವೀಕ್ನೆಸ್, ಸ್ವಲ್ಪ ವೀಕ್ನೆಸ್ ಅಷ್ಟೇ. ಬಾಡಿ ಪೇನ್ ಏನಿಲ್ಲ, ಬಾಡಿ ವೀಕ್ನೆಸ್ ಪೇನ್ ಅನಿಸ್ತಾ ಏನಿಲ್ಲ. ಇದೆ. ನೈಟ್ ನಿದ್ದೆ ಬರ್ತಿದ್ಯಾ? ಹಾ ಮೇಡಮ್, ಬರುತ್ತೆ. ಸರಿ. ಮಜ್ಜಿಗೆ ಆಗಿಲ್ಲ. ಅನ್ನ ಇದೇ ತರ ಊಟ ಮಾಡಿದೀನಿ ಮೇಡಮ್. ಹಾ ಮೇಡಮ್, ಇಲ್ಲಿ ಆಗಿಲ್ಲ. ನಮ್ಮ ಅಂಗೈಯಲ್ಲಿದು ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ. ಹಾ ಮೇಡಮ್, ಗೊತ್ತು. ಇಲ್ಲಿ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ. ಹಾ ಇನ್ಫೆಕ್ಷನ್ ಹೋಗ್ಬಿಡುತ್ತೆ ಎಲ್ಲ. ಒಂದ್ 3 ಡೇಸ್ ಪಿಕ್ಚರ್ ಬ್ಲ್ಯಾಕ್ ಕಾಣಿಸ್ತಾ. ಹಾಕಿ, ಹಾ ಮ್ಯಾಮ್. 3 ಡೇಸ್ ಯೆಲ್ಲೋ ಹಾಕಿ. ಆಗಿಲ್ಲ. ಸ್ಟಮಕ್ ಸ್ಟ್ರೆಂತ್ ಆಗ್ಲಿ. ಅದೇ ಹ್ಮ್. ಆಗ್ತಿದೆ. ಯೆಲ್ಲೋ ಹಾಕ್ಬೇಕು 3 ಡೇಸ್. ಹ್ಮ್. ಸರಿನಾ? ನಿಮ್ ಸ್ಟಮಕ್ ಓಕೆ. ಸ್ಟ್ರೆಂತ್ ಆಗುತ್ತೆ, ಸರಿ ಹೋಗುತ್ತೆ. ಆಮೇಲೆ ಇಲ್ಲಿ ಹ್ಮ್. ನಮ್ಮ ಬಲಗೈ ಉಂಗುರದ ಬೆರಳು ಪೃಥ್ವಿ ಓಕೆ ಮ್ಯಾಮ್. ತತ್ವನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಹಾ ಸ್ಟಮಕ್ ಮತ್ತೆ ಸ್ಪ್ಲೀನ್ ರಿಫ್ಲೆಕ್ಸ್ ಇರುತ್ತೆ ಆಯುರ್ವೇದಿಕ್ ಚಾರ್ಟ್ ಪ್ರಕಾರ. ಸೊ ಹಾ ನೀವು ಮ್ಯಾಮ್, ಇಲ್ಲಿ ಸ್ಪ್ಲೀನ್ಗುನು ಯೆಲ್ಲೋ ಕಲರ್ ಹಾಕಿ. ಇಲ್ಲಿ ನೋಡಿ. ಹಾಕಿದೀನಿ ಮೇಡಮ್ ಇವತ್ತು. ಹಾ. ಹಾಕಿದ್ದೆ ಎಲ್ಲೋ ಮ್ಯಾಮ್. ಎಲ್ಲೋ ಹಾಕಿ. ಇಲ್ಲಿ ಎಲ್ಲೋ ಹಾಕಿ. ಹ್ಮ್. ಇಲ್ಲ ಮತ್ತೆ 5 ನಂಬರ್ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಇಂದ 5 ಅಂತಾನು ಬರಿಬೋದು ನೀವು.
ಹಾ ಮ್ಯಾಮ್. ಸ್ಪ್ಲೀನ್ ರಿಫ್ಲೆಕ್ಸ್ಗೂ ಬರೀರಿ, ಆಮೇಲೆ ಇಲ್ಲಿ ಸ್ಟಮಕ್ ಜಾಯಿಂಟ್ಗೂ ಬರಿಬೇಕು. ಫಸ್ಟ್ ಜಾಯಿಂಟ್ ಮ್ಯಾಮ್. ಫಸ್ಟ್ ಜಾಯಿಂಟ್ ಇದು ಸ್ಟಮಕ್, ಇದು ಸ್ಪ್ಲೀನ್. ಹಾ ಇಲ್ಲಿ ಮ್ಯಾಮ್. ಯೆಲ್ಲೋ ಕಲರ್ ಓಕೆ. 5 ಅಂತ ಬರ್ಬಿಡಿ, ಹಾ ಮ್ಯಾಮ್. ಫೋಲ್ಡ್ ಆಗುತ್ತಂದ್ರೆ. ಸರಿನಾ? ಜೊತೆಗೆ ಶುಗರ್ ಇದೆಯಾ ನಿಮ್ಗೆ? ಇಲ್ಲ ಮ್ಯಾಮ್, ಶುಗರ್ BP ಅಂತದ್ದು ಇಲ್ಲ. ಏನಿಲ್ವಲ್ಲ, ಸರಿ. ಇದು ನೋಡಿ, ಇದು ಡಾರ್ಕ್ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಇಂದ ಹಾ ಮ್ಯಾಮ್. ಈ ಪೋರ್ಷನ್ ಅಲ್ಲಿ ಡಿ ಚಕ್ರ ಅಂತ ಹೇಳ್ತೀವಿ ಇದನ್ನ. ಹಾ ಮ್ಯಾಮ್. ಇಲ್ಲಿ ಒಂದು ಗ್ರೀನ್ ಡಾಟ್ ಹಾಕಿ. ಓಕೆ ಮ್ಯಾಮ್. ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಹಿಂಗೆ ನೀವು ಇದು ಮಾಡ್ತಿರಲ್ಲ, ಇದು ಉಂಗುರದ ಬೆರಳು ಹಿಂಗೆ ಮಡಿಸ್ತಿರಲ್ಲ, ನೀವು ಫೋಲ್ಡ್ ಮಾಡ್ತಿರಲ್ಲ, ಇಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಡಾರ್ಕ್ ಗ್ರೀನ್ ಕಲರ್ ಹಾಕ್ಬೇಕು. ಓಕೆ ಮ್ಯಾಮ್. 4 hours ಹಾಕ್ಬೇಕು. ಡೇ ಟೈಮಲ್ಲಿ ಹಾಕಿ ಡಾರ್ಕ್ ಗ್ರೀನ್. ಓಕೆ ಮ್ಯಾಮ್. ಆಮೇಲೆ ನೋಡಿ ಬಟಾಣಿ ಕಾಳು ಹಾ ಮ್ಯಾಮ್. ತೋರಿಸ್ತೀನಿ. ಇದೆ. ಇಲ್ಲಿ ನೋಡಿ, ಒಂದ್ ಟೇಪ್ ಈ ರೀತಿ ಬಟಾಣಿ ಕಾಳು ಅಂಟಿಸ್ಕೊಳ್ಳಿ. ಇವಾಗ ನೈಟ್ ಮಲ್ಕೊಳಗೆ ಈ ರೀತಿ ಹಾಕಿ. ಓಕೆ ಮ್ಯಾಮ್. ಹೀಗೆ. ಹಾ ಮ್ಯಾಮ್. ಯಾವ ರಿಫ್ಲೆಕ್ಸ್ ಗೆ ಮ್ಯಾಮ್ ಅಲ್ಲಿ? ಇದು ಡಿ ಚಕ್ರ ಅಂತ ಹೇಳ್ತೀವಿ, ಚಕ್ರ ಹೀಲಿಂಗ್ ಅಲ್ಲಿ ಬರುತ್ತೆ ಇದು. ಹಾ ಮ್ಯಾಮ್. ಇದು ನಿಮ್ಗೆ ಸ್ಟಮಕ್ ಸ್ಟ್ರೆಂಥನ್ ಮಾಡುತ್ತೆ. ಎಲ್ಲ ಆರ್ಗನ್ಸ್ ಕೂಡ, ಎಲ್ಲ ಚಕ್ರಾಸ್ ಸ್ಟ್ರೆಂಥನ್ ಆಗುತ್ತೆ, ಆರ್ಗನ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಇಲ್ಲಿ ಒಂದು ಬಟಾಣಿ ಕಾಳು ಇಡ್ಬೇಕು, ಇಲ್ಲಿ ಡಿ ಚಕ್ರ ಇದಕ್ಕೆ. ಆಮೇಲೆ ಇಲ್ಲೂ ಒಂದು. ಓಕೆ ಮ್ಯಾಮ್. ನೀವು ಫೋಲ್ಡ್ ಮಾಡಿದಾಗ ಸ್ಟಮಕ್ ಬರುತ್ತಲ್ಲ ಕೈ, ರಿಫ್ಲೆಕ್ಸ್. ಇಲ್ಲಿ ಎಂಡ್ ಆಗುತ್ತೆ ನೋಡಿ. ಇಲ್ಲಿ ಡೇ ಟೈಮ್ ಅಲ್ಲಿ ಡಾರ್ಕ್ ಗ್ರೀನ್ ಹಾಕಿ, ನೈಟ್ ಮಲ್ಕೊಳಾಗ ಒಂದು ಬಟಾಣಿ ಕಾಳು ಇಡಿ ಈ ರೀತಿ. ಓಕೆ ಮ್ಯಾಮ್. ನೈಟ್ ಹಾಕ್ಬಿಟ್ಟು ಬೆಳಗ್ಗೆ ತೆಗೆದ್ಬಿಡಿ. ಹಾ ಮ್ಯಾಮ್. ಮೋಷನ್, ಲೂಸ್ ಮೋಷನ್ ಕಂಟ್ರೋಲ್ ಆಗಕ್ಕೆ ಮ್ಯಾಮ್ ಕಡಿಮೆ ಆಗುತ್ತೆ, ಇದ್ರಲ್ಲೇನೆ ಕಡಿಮೆ ಆಗುತ್ತೆ. ಜೊತೆಗೆ ಅರ್ಶಿನ ಮತ್ತೆ ಹಚ್ಚಿ, ಒಂದು 3 days ಹಚ್ಚಿ. ಅರ್ಶಿನ ಹಚ್ತಿದೀನಿ ಮ್ಯಾಮ್. ಆಮೇಲೆ ಇದು ದಾಳಿಂಬೆ ಜ್ಯೂಸ್ ತಗೊಳ್ಳಿ. ಓಕೆ. ದಾಳಿಂಬೆ ಜ್ಯೂಸ್ಗೆ ನಿಮ್ಗೆ ಎನರ್ಜಿನೂ ಬರುತ್ತೆ, ಆಮೇಲೆ ಸುಸ್ತು ಕೂಡ ಕಡಿಮೆ ಆಗುತ್ತೆ. ಅವಕಾಡೋ ಮತ್ತೆ ನಾನು ವಾಟರ್ ಮೆಲನ್ 2 ತಗೊಂಡಿದ್ದೆ ಮ್ಯಾಮ್. ಅದ್ರಕ್ಕಿಂತ ನಿಮ್ಗೆ ಇದು ದಾಳಿಂಬೆ ಚೆನ್ನಾಗಿ ಇದು ಆಗುತ್ತೆ. ದಾಳಿಂಬೆ ಸ್ವಲ್ಪ ಹೀಟ್ ಮಾಡುತ್ತಲ್ಲ, ಹೀಟ್ ಮಾಡಿದಾಗ ವಾಟರ್ ಕಂಟೆಂಟ್ ಎಲ್ಲ ಇದಾಗುತ್ತೆ, ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ. ಓಕೆ ಓಕೆ. ಇಷ್ಟು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಮತ್ತೆ ಫುಡ್ ಅಲ್ಲಿ ಸ್ವಲ್ಪ ಒಂದು 3 days ಲಿಕ್ವಿಡ್ ತಗೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಸ್ವೀಟ್ಸ್ ಮಚ್. ಅವಾಯ್ಡ್ ಮಾಡಿ. ಹಾ ಮ್ಯಾಮ್. ಮತ್ತೆ ಆಮೇಲೆ ಇದು ಕೈಗೆ ಎಲ್ಲ ಇಲ್ಲಿ ತುದಿ ಬೆರಳಿಗೆ ಒಂದ್ 3 days ಈ ರೀತಿ ಬ್ಲ್ಯಾಕ್ ಕಲರ್ ಹಾಕಿ. ಓಕೆ ಮ್ಯಾಮ್. ಫುಲ್ ಎಲ್ಲ ಕೈಗೆ ಮತ್ತೆ ಕಾಲಿನ ತುದಿ ಹಾಕಿ. ಆಮೇಲೆ ಪ್ರತಿಯೊಂದು ಜಾಯಿಂಟ್ಗೂ ಕೂಡ ನೀವು ಬ್ಲ್ಯಾಕ್ ಕಲರ್ ಹಾಕ್ಬೇಕೀಗೆ. ಓಕೆ ಮ್ಯಾಮ್. ಎಲ್ಲ ಇದೆಲ್ಲ ಜಾಯಿಂಟ್ ಇರುತ್ತೆ ನೋಡಿ, ಈ ಜಾಯಿಂಟ್ ಈ ರೀತಿ ಬ್ಲ್ಯಾಕ್ ಕಲರ್ ಹಾಕ್ತಾ ಹೋಗಿ ಓಕೆ ಹೀಗೆ. ಅಂದ್ರೆ ಇಲ್ಲಿ ಎಲ್ಲಾ ಆರ್ಗನ್ಸ್ ಅಲ್ಲಿ ಇರೋ ಇನ್ಫೆಕ್ಷನ್ ಎಲ್ಲ ಅದು ತೆಗೆದ್ಬಿಡುತ್ತೆ ಬ್ಲ್ಯಾಕ್ ಹಾಕಿದಾಗ. ಓಕೆ ಮ್ಯಾಮ್. ಇಷ್ಟು ಮಾಡಿ ಮೇಡಮ್. ನೈಟ್ ಆಗುತ್ತೆ ಮೀಟಿಂಗ್ ಇರೋದ್ರಿಂದ, ನೈಟ್ ಹಾಕ್ಬೋದಲ್ವಾ ಮ್ಯಾಮ್? ಹಾಕಿ ತೊಂದ್ರೆ ಇಲ್ಲ. ಅಥವಾ ನಿಮ್ ಮನೆಗ್ ಬಂದ್ಮೇಲೆ ಆದ್ರೂ ಹಾಕಿ. ಓಕೆ. ಅಂದ್ರೆ ಥ್ಯಾಂಕ್ ಯು ಇನ್ಫೆಕ್ಷನ್ ಎಲ್ಲ ಮ್ಯಾಮ್. ಕಂಪ್ಲೀಟ್ ಆಗಿ ಹೋಗಕ್ಕೆ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ ನೀವು ಥ್ಯಾಂಕ್ ಯು. ಒನ್ ವೀಕ್ ಅಥವಾ 15 days ಹಾಕಿದ್ರೆ ಒಳ್ಳೇದು. ಹಾ ಮ್ಯಾಮ್. ಹಾಕಿ ಮೇಡಮ್, ಸರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನ್ಸೂಯ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರ್ತಾ ಇಲ್ವಾ? ಹಲೋ ಹಾ ಮೇಡಮ್, ನಮಸ್ತೆ, ಹೇಳಿ. ಮೇಡಮ್, ಅದು ನನ್ನ ತಂಗಿನೂ ಇದ್ದಾಳೆ ಇದ್ರಲ್ಲಿ. ಅವಳಿಗೆ ಇದು ಹ್ಯಾಂಡ್ ರೈಸ್ ಮಾಡೋ ಆಪ್ಷನ್ ಇರಲಿಲ್ಲ, ನಾನ್ ಮಾಡಿದ. ಅವಳು ಸರ್ವಮಂಗ್ಲ ಅಂತ, ಅವಳು ಮಾತಾಡ್ಬೇಕಂತ ಮೇಡಮ್ ನಿಮ್ಮ ಹತ್ರ. ಸರ್ವಮಂಗ್ಲ TC ಅಂತೇಳಿ ಕರೀರಿ ಮೇಡಮ್ ಅವರಿಗೆ. ಇಲ್ಲ, ನೀನೇ ಹೇಳನು. ನಂಗೆ ಅವ್ರು ಕೇಳಿದ್ರೆ ಹೇಳಕ್ಕಾಗಲ್ಲ. ನೀನ್ ಮಾತಾಡಿ, ಇವಾಗ ಮಾತಾಡ್ತಿದ್ಯಲ್ಲ ಅವ್ರ. ಹಲೋ ಮಾತಾಡ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ನನ್ನ ಹೆಸರು ಸರ್ವಮಂಗಳ ಅಂತ. ನಮಸ್ತೆ ಮೇಡಮ್, ಹೇಳಿ. ನನ್ಗೆ ಆಕ್ಚುಲಿ ರುಮಟೈಡ್ ಆರ್ಥರೈಟಿಸ್ ಆಗಿದೆ. ಅದು ಜಾಯಿಂಟ್ಸ್ ಎಲ್ಲ ಪೇನ್ ಎಲ್ಲ, ಕೈಯೆಲ್ಲ ಆಕ್ಷನ್ ಎಲ್ಲ ಓಕೆ ಇದೆ, ಸ್ವಲ್ಪ ಪರವಾಗಿಲ್ಲ. ಸ್ವಲ್ಪ ಪೇನ್ ಮಾಡಕ್ಕೆ ನಾನು ನಾರ್ಮಲಿ ಅಲೋಪತಿಕ್ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಇವಾಗ ಏನಾಗ್ತಿದೆ, ತುಂಬಾನೇ ಪೇನ್ ಬರುತ್ತೆ, ನಡಿಯಕ್ಕಾಗಲ್ಲ, ಇದೆಲ್ಲ ತುಂಬಾ ಸ್ವೆಲ್ಲಿಂಗ್ ಬರುತ್ತೆ. ಕೈ ಮತ್ತೆ ಕಾಲು ಜಾಯಿಂಟ್ಸ್ ಎಲ್ಲ ತುಂಬಾ ಪೇನ್ ಬರುತ್ತೆ. ಫೋಲ್ಡ್ ಮಾಡಕ್ ಬರಲ್ವಾ ಕೈಯೆಲ್ಲ? ಆ ಟೈಮ್ ಅಲ್ಲಿ ಇಷ್ಟೇ ಬರೋದು ಕೈ, ಫುಲ್ ಫೋಲ್ಡ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಇವಾಗ ಸೀಸನ್ ಚೇಂಜ್ ಆಗಿರೋದ್ರಿಂದ ಫೋಲ್ಡ್ ಮಾಡ್ತೀನಿ ಈಗ. ಓಕೆ.
ಏಜ್ ಎಷ್ಟು ಇವಾಗ ಏನಾಗಿದೆ ಅಂತಂದ್ರೆ ನಂದು 53. 53. ಓಕೆ. ಇದು ವೇಟ್ ಎಷ್ಟಿದೆ ಇವಾಗ ಏನಾಗಿದೆ ಅಂದ್ರೆ ಹ್ಮ್ ಸೀಸನ್ ಚೇಂಜ್ ಆಗಿರೋದ್ರಿಂದ ಇದು ಕೈದ ಜಾಯಿಂಟ್ಸ್ ಇದೆ ಅಲ್ಲ ಇದು, ಹ್ಮ್ ಮತ್ತೆ ಕಾಲ್ದ ಕೆಳಗಡೆ ಜಾಯಿಂಟ್ಸ್, ಪಾದದ ಮೇಲೆ ಜಾಯಿಂಟ್ಸ್ ಇದೆ ಅಲ್ಲಿ ಸ್ವೆಲ್ಲಿಂಗ್ಸ್ ಇದೆ ನನಗೆ, ಓಹೋ, ಮೂಳೆ swelling ಇದೆ. ಇದೆಲ್ಲ ಓಪನ್ ಮಾಡೋದು? ಓಕೆ. ಆಮೇಲೆ ಪಾದ ಕೆಳಗಡೆ ಊರ್ಲಿಕ್ಕೆ ಆಗಲ್ಲ ಮೇಡಮ್, ತುಂಬಾನೇ ನೋವು ಬರುತ್ತೆ. ಹಿಂಬಡಿ ಪೇನ್ ಒಳ್ಳೆ ಇದೆಯಾ? ಮೇಡಮ್ ಹೀಲ್ ಪೇನ್ ಇದೆಯಾ? ಹಿಂಬಡಿ ನೋವು? ಹಿಂಡಿನೂ ನೋವಿದೆ, ಮತ್ತೆ ಪಾದನು ಕೆಳಗಡೆ ತುಂಬಾನೇ ನೋವು ಬರುತ್ತೆ. ಕಲ್ ಮೇಲೆ ಕಾಲಿಟ್ರೆ ನೋವು ಬರುತ್ತಲ್ಲ, ಆತರ ಪಾದ ಫುಲ್ಲು ಪೇನ್ ಏನಂತ ಬರುತ್ತೆ. ಬರಲ್ಲ. ಶುಗರ್ ಏನಾರು ಇದೆಯಾ? ಶುಗರ್ BP ಏನಿಲ್ಲ ಮೇಡಮ್, ಥೈರಾಯ್ಡ್ ಇದೆ. ಥೈರಾಯ್ಡ್ ಇದೆಯಾ? ಎಷ್ಟು ವರ್ಷದಿಂದ ಇದೆ ಮೇಡಮ್? ಥೈರಾಯ್ಡ್ ನನಗೆ 20 years ಇಂದ ಇದೆ. ನಾರ್ಮಲ್ ಇದೆಯಾ ಹೇಗೆ? ನಾರ್ಮಲ್. ಓಕೆ. ಇದು ನೈಟ್ ಯೂರಿನೇಷನ್ ಗೆದ್ದೇಳ್ತೀರಾ? ನೈಟ್ ಮೇಡಮ್? ನೈಟ್ ಯೂರಿನ್ ಗೆದ್ದೇಳ್ತೀರಾ? ನೈಟ್ ಇಲ್ಲ ಮೇಡಮ್, ನಮ್ಮ ಮನೆಯಲ್ಲಿ ಪೆಟ್ಟಿದೆ, ಅದು ಎಬ್ಬಿಸ್ತಾ ಇರುತ್ತೆ, ಅವಾಗ ಸುಮ್ನೆ ಹೋಗ್ತೀನಿ ಅಷ್ಟೇ, ಹೋಗ್ಬೇಕಂತ ಏನಿಲ್ಲ. ಸರಿ, ಓಕೆ. ನಿಮ್ಗಿಲ್ಲಿ ಕಿಡ್ನಿಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಕೋಲ್ಡ್ ಎನರ್ಜಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅಲ್ಲಿ ಹೀಲ್ ಪೇನ್ ಬರೋದು, ಪಾದ ನೋವು ಎಲ್ಲದು ಆಗ್ತಿರುತ್ತೆ. ಟೊಮೆಟೊನು ಸಣ್ಣಗೆ ಚೆಕ್ ಏನಾ? ಇದಕ್ ನೀವು ಹೇಳ್ಕೊಡ್ತೀನಿ. ಮೇಡಮ್. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಹಿಂಬಡಿ ಹತ್ರ ಒಂದ್ ಗಂಟು ಬರುತ್ತೆ, ಇಲ್ಲಿ ಕೇತ್ರಿ ಅಂತ ಒಂದು ಪಾಯಿಂಟ್ ಬರುತ್ತೆ ಎರಡು. ನೋಡಿ, ಈ ಲೊಕೇಶನ್ ಕಾಣಿಸ್ತಿದ್ಯಾ? ಇಲ್ಲಿ 20 ಟೈಮ್ಸ್ ಈ ರೀತಿ ಪ್ರೆಸ್ ಕೊಡ್ಬೇಕು. ಸರಿ ಮೇಡಮ್. ವಾರದಲ್ಲಿ 2 ದಿನ ಪ್ರೆಸ್ ಕೊಡಿ. ಸರಿ ಮೇಡಮ್. ಓಕೆ. ಸರಿನಾ? ಜೊತೆಗೆ ನಮ್ಮ ಬಲಗೈ ತೋರು ಬೆರಳು, ಇದು ಕಿಡ್ನಿ ಜಾಯಿಂಟ್ ಅಂತ ಹೇಳ್ತೀವಿ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಪ್ರಕಾರ. ಇದು ಕಿಡ್ನಿ ಜಾಯಿಂಟ್, ಇದು ಯೂರಿನರಿ ಬ್ಲಾಡರ್ ಜಾಯಿಂಟ್. ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ನೋಡಿ, ಈ ರೀತಿ ಸರ್ಕಲ್ ಹಾಕ್ಬೇಕು ಹೀಗೆ. ಕಿಡ್ನಿ ಜಾಯಿಂಟ್ ಮತ್ತೆ ಇಲ್ಲಿ UB ಜಾಯಿಂಟಿಗೆ ಆರೆಂಜ್, ಸ್ಕೈ ಬ್ಲೂ ಮತ್ತೆ ಆರೆಂಜ್ ನೋಡಿ, ಇಲ್ಲಿ ಈ ರೀತಿ ಹಾಕಿ. ಈ ರೀತಿ ರೌಂಡ್ ಆಗಿ ಸರ್ಕಲ್ ಬರಬೇಕು ಹೀಗೆ. ಕಿಡ್ನಿ ಮತ್ತೆ UBಗೆ ಹಾಕಿ. ಇಲ್ಲಿ ಕೈಯಲ್ಲಿ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಇಂಡೆಕ್ಸ್ ಫಿಂಗರ್ ಮತ್ತೆ ಮಧ್ಯದ ಬೆರಳು ಮಧ್ಯದಲ್ಲಿ ಇದು ಕಿಡ್ನಿ ರಿಫ್ಲೆಕ್ಸ್. ಇಲ್ಲಿ ಉಂಗುರದ ಬೆರಳು ಮತ್ತು ಕಿರು ಬೆರಳು ಇಲ್ಲಿ ಮಧ್ಯದಲ್ಲಿ ಇದು ಕಿಡ್ನಿ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆರೆಂಜ್ ಕಲರ್ 2 days ಹಾಕಿ, 2 days ಸ್ಕೈ ಬ್ಲೂ ಕಲರ್ ಹಾಕಿ. 2 ಕೈಲೂ ಹಾಕ್ಬೇಕು. ಡೇ ಟೈಮ್ ಅಲ್ಲಿ ಹಾಕಿ 4 to 5 hours. ಸರಿನಾ? ಇಷ್ಟ ಮಾಡಿ ಮೇಡಮ್, ಸರಿ ಆಗುತ್ತೆ. ಮತ್ತೆ ಫುಡ್ ಅಲ್ಲಿ ಸ್ವಲ್ಪ ಕೋಲ್ಡ್ ರಿಲೇಟೆಡ್ ಫುಡ್ ನ ಅವಾಯ್ಡ್ ಮಾಡ್ಬೇಕು. ಕೋಲ್ಡ್ ಏನು ತಗೊಳ್ತಾ ಇಲ್ಲ ಮೇಡಮ್. ಹಾಲು ಮೊಸರು ಸ್ವಲ್ಪ ದಿವಸ ಬೇಡ. ಆಮೇಲೆ ಮತ್ತೆ ಹಣ್ಣುಗಳಲ್ಲಿ ಯಾವ್ದು ತಗೋಬೇಡಿ. ದಾಳಿಂಬೆ ಜ್ಯೂಸ್ ತಗೊಳ್ಬಹುದು ವಾರದಲ್ಲಿ 2 ದಿವಸ. ಇದಿಷ್ಟು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್, ಇದು ನನ್ನ ಮಗಳಿಗೆ 26 years, 25 years. ಈಗೇನೋ ಶುಗರ್ ಏನೋ ಇದೆ ಮೇಡಮ್, ಬ್ಲಡ್ ಶುಗರ್. ಮೊನ್ನೆ ಕನ್ಸೀವ್ ಆಗಿದ್ಲು, ಆಗ ಚೆಕ್ ಮಾಡಿಸಿದಾಗ HP 10.35 ಏನೋ ಇದೆ ಮೇಡಮ್. ಅವಾಗ ಡಾಕ್ಟರ್ ಅಬಾರ್ಷನ್ ಮಾಡಿಸಿ ಅದು ಗೊತ್ತಾಗಿಲ್ಲ ಮೇಡಮ್. ಅವ್ರು ಡಾಕ್ಟರ್ ಹೇಳ್ತಾರೆ, ಇಲ್ಲ ನೀವು ನೋಡ್ಕೊಂಡಿಲ್ಲ, 1 year ಇಂದ ಇರ್ಬಹುದು, ಇಷ್ಟೊಂದು ಜಾಸ್ತಿ ಆಗಲ್ಲ ಸಡನ್ ಆಗಿ ಅಂತೇಳಿ ಅದನ್ನ ಅಬಾರ್ಷನ್ ಅವರೇ ಮಾಡಿಸಿದ್ರು. ಬೇಡ, ಮಗು ಚೆನ್ನಾಗಿ ಬೆಳೆಯಲ್ಲ ಅಂತೇಳಿ ಅಬಾರ್ಷನ್ ಮಾಡಿಸಿದ್ರು. ಈಗ ಒಂದ್ 25 ದಿವಸ ಆಗಿದೆ ಮೇಡಮ್. ಅದಕ್ಕೆ ಥೈರಾಯ್ಡ್ಗೆ ಮತ್ತೆ ಶುಗರ್ ಹೇಳಿ ಮೇಡಮ್. ಬೆಟರ್ ನೀವು ಪರ್ಸನಲ್ ಇದು ತಗೊಳ್ಳೋದು, ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದು. ಬಟ್ ನಿಮ್ಗೆ ಸದ್ಯಕ್ಕೆ ರೆಮಿಡಿ ಹೇಳ್ತೀನಿ. ಅಲ್ಲಿ ಶುಗರ್ ಬರಕ್ಕೆ ಮೇನ್ ರೀಸನ್ ಅಲ್ಲಿ ಅವ್ರಿಗೆ ಸ್ಪ್ಲೀನ್ ಮತ್ತೆ ಸ್ಟಮಕ್ ಅಲ್ಲಿ ಪ್ರಾಬ್ಲಮ್, ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ, ಜಲತತ್ವ ಜಾಸ್ತಿ ಆಗಿರುತ್ತೆ. ಮತ್ತೆ ಇದರಲ್ಲಿ ಅವ್ರದ್ದು ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಕೂಡ ಇದಾಗುತ್ತೆ. ಈ ಫುಡ್ ಅಲ್ಲೆಲ್ಲ ಕೆಮಿಕಲ್ ಫುಡ್ ತಗೊಂಡಾಗ್ಲೂ ನಮ್ಗೆ ಶುಗರ್ ಬರೋದಾಗ್ಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಾಗ್ಲಿ ಚಾನ್ಸಸ್ ಇರುತ್ತೆ. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಡೈಲಿ ವಾಕ್ ಮಾಡೋದಾಗ್ಲಿ ಅದ್ಯಾವುದು ಅದೆಲ್ಲ ಅವಾಯ್ಡ್ ಮಾಡಿದಾಗ ಇದಾಗುತ್ತೆ. ಅಂದ್ರೆ ಇವಾಗೆಲ್ಲ ಹೆಚ್ಚಿಗೆ ಫಿಸಿಕಲ್ ಆಕ್ಟಿವಿಟಿ ಯಾರು ಮಾಡ್ತಿಲ್ಲ. ಸೊ ಇವಾಗ ಮನೇಲಿ ಪ್ರತಿಯೊಬ್ಬರಿಗೂ ಶುಗರ್ ಬರ್ತಾ ಇದೆ. ಶುಗರ್ ಅಲ್ಲಿ ನಾವಿಲ್ಲಿ ಸ್ಟಮಕ್ ಮತ್ತೆ ಸ್ಪ್ಲೀನ್ ನ ಸ್ಟ್ರೆಂಥನ್ ಮಾಡ್ಬೇಕು. ಓಕೆ ಮೇಡಮ್. ಅಲ್ಲಿ ಜಲತತ್ವ ಜಾಸ್ತಿ ಆಗಿರುತ್ತೆ, ಮತ್ತೆ ಹೋಲ್ಡಿಂಗ್ ಇರಲ್ಲ. ಅಲ್ಲಿ ಅವ್ರು ಏನೇ ಫುಡ್ ತಗೊಂಡ್ರು ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾರಲ್ಲ. ಸೊ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಬಲಗೈ ಉಂಗುರದ ಬೆರಳು
ಇದು ಸ್ಪ್ಲೀನ್, ಇದು ಸ್ಟಮಕ್. ಓಕೆ ಮೇಡಮ್. ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕ್ಬೇಕು, ಇಲ್ಲಿ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕ್ಬೇಕು. ಓಕೆ ಮೇಡಮ್. ಡೇ ಟೈಮಲ್ಲಿ ಹಾಕಿ 4 to 5 hours. ಹಾ. ಜೊತೆಗೆ ಇಲ್ಲಿ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ. ಓಕೆ ಮೇಡಮ್. ಇಲ್ಲಿ ನಂಬರ್ 3 ಅಂತ ಬರೀಬೇಕು ಸ್ಕೈ ಬ್ಲೂ ಕಲರ್ ಇಂದ. ಹಾ. ಆಮೇಲೆ ಇದನ್ನ 20 times ಪ್ರೆಸ್ ಸರಿ ಕೊಡಿ. ಮೇಡಮ್. ಓಕೆ ಮೇಡಮ್. 20 times ಪ್ರೆಸ್ ಕೊಡ್ಬೇಕು. ಆಮೇಲೆ ಹಾ. ಇಲ್ಲಿ ಇದು ಆಗ್ಲೇ ತೋರಿಸ್ದೆ, ಈ ರೀತಿ ಬೆರಳು ಫೋಲ್ಡ್ ಮಾಡಿದಾಗ ಇಲ್ಲಿಗೆ ಇಲ್ಲಿ ಎಂಡ್ ಆಗುತ್ತೆ. ಈ ಜಾಯಿಂಟಿಗೆ ನಾವು ಯೆಲ್ಲೋ ಕಲರ್ ಹಾಕ್ಬೇಕು. ಇಲ್ಲಿ ಓಕೆ ಸ್ಟೊಮಕ್ ಈಗ ಮೇಡಮ್. ಸ್ಟಮಕ್ ಅನ್ನಲ್ಲ, ಇದು ಡಿ ಚಕ್ರ ಅಂತ ಹೇಳ್ತೀವಿ, ಚಕ್ರ ಹೀಲಿಂಗ್ ಅಲ್ಲಿ. ಇಲ್ಲಿ ಯೆಲ್ಲೋ ಕಲರ್ ಓಕೆ ಮೇಡಮ್. ಹಾಕ್ಬೇಕು. ಓಕೆ ಓಕೆ ಡೇ ಟೈಮಲ್ಲಿ ಹಾಕ್ಬೇಕು 4 to 5 hours. ನೈಟ್ ಮಲ್ಕೊಳ್ಳುವಾಗ ನೋಡಿ ಒಂದು ಬಟಾಣಿ ಕಾಳು ತಗೊಂಡು ಇಲ್ಲಿ ಅಂಟಿಸಿ ಹೀಗೆ. ಓಕೆ ಮೇಡಮ್. ಓಕೆ ಮೇಡಮ್. ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗ್ದ್ಬಿಡ್ಬೇಕು. ಸಾಧ್ಯ ಆದ್ರೆ ಪರ್ಸನಲ್ ಆಗಿ ಒಂದ್ಸರಿ ನೀವು ಕಾಂಟ್ಯಾಕ್ಟ್ ಮಾಡೋದು ಒಳ್ಳೇದು. ಅಂದ್ರೆ ಓಕೆ ಇವಾಗ್ಲೇ ಮೇಡಮ್. ಕಾಂಟ್ಯಾಕ್ಟ್ ಮಾಡ್ಬಿಟ್ರೆ ನಾರ್ಮಲ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಅವ್ರು ಕನ್ಸೀವ್ ಆಗಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಹೌದು ಡಾಕ್ಟರ್ ಅದೇ ಹೇಳಿದ್ ಮೇಡಮ್, ಇನ್ನ 3 ತಿಂಗಳು ಕನ್ಸೀವ್ ಆಗದೇ ಬೇಡ ಅಂತ ಹೇಳಿದ್ದಾರೆ. ಕಡಿಮೆ ಹೌದೌದು. ಬರ್ಬೇಕು ಅಂತ. ಸದ್ಯಕ್ ಬೇಡ. ಆಮ್, ಹಾ. ಆದಷ್ಟು ಪರ್ಸನಲ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬರುತ್ತೆ ಓಕೆ ಮೇಡಮ್, ನಾರ್ಮಲ್ ಬರುತ್ತೆ. ತುಂಬಾ ಜನಕ್ಕೆ ನಾರ್ಮಲ್ ಬಂದಿದೆ. ಓಕೆ ಮೇಡಮ್. ನಾರ್ಮಲ್ ಬರುತ್ತೆ. ನಾನು ಹೇಳ್ದಂಗೆ ನೀವು ಸ್ವಲ್ಪ ಎಲ್ಲ ಫುಡ್, ಆಮೇಲೆ ಈ ಸಿಂಗಲ್ ಪಾಯಿಂಟ್ ಅಂತ ಹೇಳ್ತೀವಿ, ಸಿಂಗಲ್ ಪಾಯಿಂಟ್ ನಾವು ಟಂಗ್ ಎಲ್ಲ ನೋಡ್ಬಿಟ್ಟು ಅನಾಲಿಸಿಸ್ ಮಾಡಿ ಕೊಡ್ಬೇಕಾಗುತ್ತೆ. ಓಕೆ ಮೇಡಮ್. ಹಾಗೆ ಯಾವಾಗ ಕೊಡಕ್ಕಾಗಲ್ಲ. ಮೇಡಮ್? ಓಕೆ ಮೇಡಮ್. ಹಾ, ಥ್ಯಾಂಕ್ ಯು ಮೇಡಮ್. ಮೇಡಮ್ ಎಲ್ಲಿ? ಓಕೆ ಮೆಸೇಜ್ ಮಾಡೋದಾ ಮೇಡಮ್ ವಾಟ್ಸಪ್ ಅಲ್ಲಿ? ಆನ್ಲೈನ್ ಅಲ್ಲಿ ತಗೊಳ್ಬೋದು. ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಓಕೆ ಮೇಡಮ್. ಟಂಗ್ ಪಿಕ್ ಕೊಡ್ಬೇಕು, ಆಮೇಲೆ ಅವ್ರ ಹೆಲ್ತ್ ಸಿಂಪ್ಟಮ್ಸ್ ಏನೇನಿದೆ, ಆಮೇಲೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ ಏನೋ ಅದು ಬರಿಬೇಕು. ಆಮೇಲೆ ಹೆಲ್ತ್ ಇಶ್ಯೂಸ್ ಏನೇನಿದೆ ಅಂತ ಅದೆಲ್ಲ ನೀಟಾಗಿ ಬರೆದ್ಬಿಟ್ಟು ನಂಗೆ ಮೆಸೇಜ್ ಹಾಕಿ. ಓಕೆ ಮೇಡಮ್. ಥ್ಯಾಂಕ್ ಯು. ಅದು 100% ಇದೆ, ರಿವರ್ಸ್ ಆಗುತ್ತೆ, ಇದ್ರಲ್ಲಿ ಏನ್ ತೊಂದರೆ ಇಲ್ಲ, ಏನ್ ಭಯ ಬೇಡ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಮೇಡಮ್ ನಮಸ್ತೆ, ಹೇಳಿ ಎಲ್ಲಿಂದ? ನಿಮ್ದು ವಾಯ್ಸ್ ಇದಾಗ್ತಾ ಇದೆ, ಕ್ಲಾರಿಟಿ ಇಲ್ಲ. ಮ್ಯಾಮ್ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದೀವಿ ಮ್ಯಾಮ್. ಮೇಡಮ್ ಹೇಳಿ. ಮ್ಯಾಮ್ ನಮ್ಮ ಮಗನಿಗೆ 10 years ಓಲ್ಡ್ ಬಾಯ್ ಮ್ಯಾಮ್. ಅವ್ನಿಗೆ ನೈಟ್ ಆದ್ರೆ ಮತ್ತೆ ಕೆಮ್ಮು ಜಾಸ್ತಿ ಇರುತ್ತೆ ಮ್ಯಾಮ್. ಕೆಮ್ಮಿದ್ಯಾ? ಹೌದು ಮ್ಯಾಮ್, ನೈಟ್ ಆದ್ರೆ ಮಾತ್ರ ಬರುತ್ತೆ ಮ್ಯಾಮ್. ಒಂದು 2 o'clock ಲಿಂದ 3 o'clock ವರ್ಗು ಡ್ರೈ ಕಾಫ್ ತರ. ಡ್ರೈ ಕೆಮ್ಮ? ಒಣ ಕೆಮ್ಮು ಹೌದು ಡ್ರೈ ಬರ್ತಿದ್ಯಾ? ಬರುತ್ತೆ, ಮತ್ತೆ ಕಫ ಕೆಮ್ಮು ಇರುತ್ತೆ. ಅದೆರಡು ಬರುತ್ತೆ ಮ್ಯಾಮ್. ಒಣ ಕೆಮ್ಮು ಬರುತ್ತೆ, ಈ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂಥರ ಕಫ ಕೆಮ್ಮು ತರ ಬರುತ್ತೆ. ನೈಟ್ ಮಾತ್ರ ಡ್ರೈ ಕೆಮ್ಮು ಮಾತ್ರ ಕೆಮ್ಮು ಬರುತ್ತೆ ಮ್ಯಾಮ್. ಕಫ ಯಾವ ಕಲರ್ ಇರುತ್ತೆ ಅಬ್ಸರ್ವ್ ಮಾಡಿದೀರಾ? ಅಂದ್ರೆ ಎಲ್ಲೋ ಎಲ್ಲೋ ಇರಲ್ಲ ಮ್ಯಾಮ್, ವೈಟ್. ಯೆಲ್ಲೋ ಕಲರ್. ಎಷ್ಟು ವರ್ಷದಿಂದ ಮೇಡಮ್ ಇದು? ಎಷ್ಟು ವರ್ಷದಿಂದ ಇದೆ? 5 years ಇಂದ ಇದೆ ಮ್ಯಾಮ್. ಅವ್ರಿಗೆ 5 years ಇಂದ ಇದೆ ಮ್ಯಾಮ್. ಹ್ಮ್ ಅವ್ರು ಇನ್ನೆಲ್ಲರ್ ಅಲ್ಲಿ ಕೊಟ್ಟಿದ್ದಾರೆ. ಹ್ಮ್ ನಿಮ್ದು ವಾಯ್ಸ್ ಕ್ಲಾರಿಟಿ ಇಲ್ಲ, ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ ಮ್ಯಾಮ್. ಇದು ಒಣ ಕೆಮ್ಮು ಬರೋದಾಗ್ಲಿ, ಆಮೇಲೆ ಕಫ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಎಕ್ಸೆಸ್ ಹೀಟ್ ಆಗಿರುತ್ತೆ. ಅಂದ್ರೆ ಲಂಗ್ಸ್ ಅಲ್ಲಿ ಹೀಟ್ ಆಗಿರುತ್ತೆ, ಲಿವರ್ ಅಲ್ಲಿ ಕೂಡ ಹೀಟ್ ಆಗಿರುತ್ತೆ. ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದ್ರೆ ಲಂಗ್ಸ್ ಅಲ್ಲಿ ಎಕ್ಸೆಸ್ ಹೀಟ್ ಆದಾಗ ಅವ್ರ ಫ್ಲೂಯಿಡ್ಸ್ ಅಲ್ಲಿ ಕಡಿಮೆ ಆಗಿರುತ್ತೆ, ಅಂದ್ರೆ ಜಲತತ್ವ ಕಡಿಮೆ ಆಗಿರುತ್ತೆ, ವಾಟರ್ ಕಂಟೆಂಟ್ ಇರಲ್ಲ ಅಲ್ಲಿ. ಲಂಗ್ಸ್ ಡ್ರೈ ಆದಾಗ ಕೆಲವೊಬ್ರಿಗೆ ಈ ರೀತಿ ಒಣ ಕೆಮ್ಮು ಬರೋದು, ಜೋರಾಗಿ ಕೆಮ್ಮೋದು, ಆಮೇಲೆ ಕಫ ಯೆಲ್ಲೋ ಕಲರ್ ಬರೋದು, ಈ ಸ್ಕಿನ್ ಇಚಿಂಗ್ ಆಗೋದು, ಆಮೇಲೆ ತಲೆಯಲ್ಲೆಲ್ಲ ಡ್ಯಾಂಡ್ರಫ್ ಬರುತ್ತೆ, ಕೆಲವೊಬ್ರಿಗೆ ಕೂದಲುಗಳು ಉದುರ್ತಿರುತ್ತೆ, ಆಮೇಲೆ ಅವ್ರಿಗೆ ಮೋಷನ್ ಹಾರ್ಡ್ ಆಗ್ತಾ ಇರುತ್ತೆ. ಕೇಳಿ ನೋಡಿ ನೀವು, ಮೋಷನ್ ಹಾರ್ಡ್ ಆಗೋದು. ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಇಲ್ಲಿ ಪೇರ್ ಆರ್ಗನ್. ಲಂಗ್ಸ್ ಪ್ರಾಬ್ಲಮ್ ಆದಾಗ ಲಾರ್ಜ್ ಇಂಟೆಸ್ಟೈನ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಇವನ್ ಅಲ್ಲಿ ಫುಡ್ ಅಲ್ಲೂ ಕೂಡ ಅವ್ರು ಏನಾದ್ರು ಸ್ವಲ್ಪ ಸ್ಪೈಸಿ ಫುಡ್, ಆಯಿಲಿ ಫುಡ್, ಮಸಾಲೆ ಪದಾರ್ಥಗಳನ್ನ ತಿಂದಾಗ ಲಂಗ್ಸ್ ಅಲ್ಲಿ ಎಕ್ಸೆಸ್ ಹೀಟ್ ಆಗಿ ಅಲ್ಲಿ ಜಲತತ್ವ ಕಡಿಮೆ ಆಗ್ಬಿಡುತ್ತೆ. ಲಂಗ್ಸ್ ಹೀಟ್ ಆದಾಗ ಅವ್ರಿಗೆ ಒಣ ಕೆಮ್ಮು ಶುರು ಆಗುತ್ತೆ. ಇದು ಕಡಿಮೆ ಆಗುತ್ತೆ, ಕಡಿಮೆ ಮಾಡ್ಬೋದು. ನಿಮ್ಗೆ ಒಂದಿಷ್ಟು ಕಲರ್ಸ್ ಮತ್ತೆ ಸೀಡ್ ಥೆರಪಿಯಲ್ಲಿ ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಓಕೆ ಈ ಮ್ಯಾಮ್. ಲಂಗ್ಸ್ ಬೆಳಿಗ್ಗೆ ಅಲ್ಲಿ ಹೊತ್ತು ಎಕ್ಸೆಸ್ ಹೀಟ್ ಒಂಚೂರು. ಆದ್ರೆ ಓಕೆ ಹೇಳಿ ಮ್ಯಾಮ್. ಲಂಗ್ಸ್ ಅಲ್ಲಿ ಎಕ್ಸೆಸ್ ಹೀಟ್ ಅವನಿಗೆ ಆದ್ರೆ ಅವ್ರಿಗೆ ಯಾವುದೇ ಫುಡ್ ತಿಂದ್ರೂ ಅದು ಅವ್ರಿಗೆ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರಲ್ಲ, ಸುಮ್ನೆ ಡ್ರೈ ಆಗ್ತಿರುತ್ತೆ. ಆಮೇಲೆ ಇದು ಇರಲ್ಲ ಅವ್ರಿಗೆ, ಯಾವ್ದಕ್ಕೂ ಆಕ್ಟಿವಿಟೀಸ್ ಕೂಡ ಕಡಿಮೆ ಇರುತ್ತೆ. ಲಂಗ್ಸ್ ಅಲ್ಲಿ ಸ್ಟ್ರೆಂತ್ ಇರ್ಲಿಲ್ಲ ಅಂದ್ರೆ ಪದೇ ಪದೇ ಸುಸ್ತಾಗೋದೆಲ್ಲ ಆಗ್ತಿರುತ್ತೆ. ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಇರುತ್ತೆ ಅವ್ರಿಗೆ.
ಆಕ್ಟಿವ್ ಆಗಿರ್ತಾನೆ ಮ್ಯಾಮ್. ಬರೀ ನೈಟ್ ಅಲ್ಲಿ ಮಾತ್ರ ಅವ್ನಿಗೆ ಆತರ ಕೆಮ್ಮು ಬರುತ್ತೆ ಮ್ಯಾಮ್. ಅವ್ನಿಗೆ ಹ್ಮ್ ಡ್ರೈ ಹ್ಮ್ ಕಾಫ್ ತರ. ಬೆಳಿಗ್ಗೆಲ್ಲ ಚೆನ್ನಾಗಿರ್ತಾನೆ ಮ್ಯಾಮ್. ಯಾವ್ದು ಹ್ಮ್ ಹ್ಮ್ ಪ್ರಾಬ್ಲಮ್ ಹ್ಮ್ ಇರೋದಿಲ್ಲ, ರಫ್ನೆಸ್ ಇರೋದಿಲ್ಲ ಮ್ಯಾಮ್ ಅವ್ನಿಗೆ. ಹ್ಮ್ ಆತರ ಕೆಮ್ಮುವಾಗ ಅದು ಕಫ ಕೆಮ್ಮು ತರನೂ ಇರೋದಿಲ್ಲ ಮ್ಯಾಮ್, ಡ್ರೈ ಆಗೇ ಇರುತ್ತೆ. ಸೊ ಅದೇ ಅದೇ LU7 ಪ್ರೆಸ್ ಮಾಡ್ತೀನಿ ಮ್ಯಾಮ್ ಅವ್ನಿಗೆ. ಬೆಳಿಗ್ಗೆ ನೈಟ್ ಅಲ್ಲಿ ವಾರಕ್ಕೆ ಒಂದು 3 ಟೈಮ್ಸ್ ಪ್ರೆಸ್ ಮಾಡ್ತೀನಿ ಮ್ಯಾಮ್. ಅದು ಪ್ರೆಸ್ ಮಾಡಿದಾಗ ಯಾವ ರೀತಿ ಇರುತ್ತೆ ನೈಟ್ ಕ್ಯಾಮು? ನೈಟ್ ಒಂದೊಂದ್ಸಲ ಆತ ಪ್ರೆಸ್ ಮಾಡಿ ಒಂದು 10 ಮಿನಿಟ್ಸ್ಗೆ ಒಂದ್ ಸ್ವಲ್ಪ ಆರಾಮ್ ಆಗ್ತಾನೆ ಮ್ಯಾಮ್. ಹ್ಮ್ ತಿರ್ಗಾ ಒಂದ್ಸಲ ಯಾವಾಗಾದ್ರೂ ಆತರ ಕೆಮ್ತಾನೆ, ಅವಾಗ ಒಂದು ಅದಿನ್ನೆಲ್ಲ ಕಮ್ಮಿ ಆಗುತ್ತೆ ಮ್ಯಾಮ್ ಅವ್ಗೆ. ಹ್ಮ್ ಅಂದ್ರೆ ಅದು ಅಂದ್ರೆ ಎಲ್ಲ ಇಲ್ಲಿ ಪ್ರೆಸ್ ಮಾಡಿದಾಗ ರಿಫ್ಲೆಕ್ಸ್ ಮಾತ್ರ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ ಒಂದೊಂದ್ಸಲಿ ಅಲ್ವಾ? ಕಮ್ಮಿ ಆಗುತ್ತೆ ಮ್ಯಾಮ್, ಒಂದ್ಸಲಿ ಕಮ್ಮಿ ಆಗಲ್ಲ. ಅದೇ ತರನೇ ಕೆಮ್ತಾನೆ ಇರ್ತಾನೆ. ಸಿರಪ್ ಏನಾದ್ರು ಕೊಟ್ರೇನೆ ಕಮ್ಮಿ ಆಗೋದು ಮ್ಯಾಮ್ ಅದು. ಅವ್ನಿಗೆ ಹ್ಮ್ ಒಂದ್ 1 ಮಂತ್ ಇಂದ ಇದು ಪರ್ಪಲ್ ಮತ್ತೆ ಬ್ಲೂ, ಪರ್ಪಲ್ ಹಾಕ್ತೀನಿ. ಹ್ಮ್ 3 ಡೇಸ್ ಸ್ಕೈ ಬ್ಲೂ ಹಾಕ್ತೀನಿ ಮ್ಯಾಮ್. ಸ್ಕೈ ಬ್ಲೂ ಲಂಗ್ಸ್ ಯಾಕೆ ಹಾಕ್ತಿದ್ರಾ? ರಿಫ್ಲೆಕ್ಟ್ಗೆ ಸ್ಕೈ ಬ್ಲೂ ಯಾಕೆ ಹಾಕ್ತಿದ್ರಿ? ಸ್ಕೈ ಬ್ಲೂ 3 ಡೇಸ್ ಏನಕ್ಕೆ ಆತರ ಹಾಕ್ತಿದ್ರಿ ಚೇಂಜ್ ಮಾಡಿ ಕಲರ್? ಅಂತ ಒಂದು ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಯಾವ್ದ್ರಲ್ಲಿ ನೋಡ್ದೆ ಮ್ಯಾಮ್. ಹಾ, ಇದೇ ರಾಂಗ್ ಆಗೋದು. ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲರ್ಸ್ ಹಾಕೊಂಡಾಗ ನಮ್ಗೆ ಅದ್ರ ರೂಟ್ ಕಾಸ್ ಗೊತ್ತಿರಲ್ಲ, ಯಾವ ಕಲರ್ ಹಾಕೊಂಡ್ರೆ ಏನಾಗುತ್ತೆ ಅಂತ. ಈಗ ಅದ್ ಕೆಲವೊಬ್ರಿಗೆ, ಈಗ ನೀವು ಅಲ್ಲಿ ಲಂಗ್ಸ್ ಅಲ್ಲಿ ನಿಮ್ಗೆ ಡ್ರೈನೆಸ್ ಆಗಿದೆ ಅಂದ್ರೆ ನೀವು ಸ್ಕೈ ಬ್ಲೂ ಹಾಕೊಂಡಾಗ ಇನ್ನೂ ಅಗ್ನಿತತ್ವ ಜಾಸ್ತಿ ಆಗುತ್ತಲ್ವಾ? ಅಗ್ನಿತತ್ವ ಜಾಸ್ತಿ ಆಗಿ ಇನ್ನೂ ಡ್ರೈನೆಸ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಈಗ ಅವ್ರಿಗೆ ಕಫ ಸ್ಕೈ ಬ್ಲೂ ಬರುವಾಗ ಕಲರ್ ಯೂಸ್ ಮಾತ್ರ ಮಾಡಬಾರ್ದು. ಕಫ ಬರೀ ಪರ್ಪಲ್ ಕಫ ಎಲ್ಲೋ ಕಲರ್ ಇದೆ ಅಂದ್ರೆ ಅಲ್ಲಿ ಹೀಟ್ ಆಗಿರುತ್ತೆ. ಸೊ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ನೀವು ಪರ್ಪಲ್ ಕಲರ್ ಮಾತ್ರ ಲಂಗ್ಸ್ಗೆ ಈ ರೀತಿ ಪರ್ಪಲ್ ಕಲರ್ ಹಾಕಿ, ಲಂಗ್ಸ್ ಹೌದು ರಿಫ್ಲೆಕ್ಸ್ಗೆ. ಮ್ಯಾಮ್. ಸರಿನಾ? ಲಿವರ್ ರಿಫ್ಲೆಕ್ಟ್ ಕಮ್ಮಿ ಇರುವಾಗ. ಲಿವರ್ ಯಾವ್ದು ಟಚ್ ಮಾಡಬೇಡಿ. ಇವಾಗ ಸದ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊಲ್ಯೂಷನ್, ಅದ್ ಮಾಡಿ ಒಂದು ವಾರ ಮಾಡ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಆಯ್ತಾ? ಓಕೆ ಮ್ಯಾಮ್. ಇಲ್ಲಿ ನೋಡಿ, ಇದು ಲಂಗ್ಸ್ ರಿಫ್ಲೆಕ್ಸ್. ಈ ಲಂಗ್ಸ್ ರಿಫ್ಲೆಕ್ಸ್ ಮೇಲೆ ಪರ್ಪಲ್ ನೀವು 1 ಅಂತಾನು ಬರಿಬೋದು, ಇಲ್ಲಿ ಕಲರ್ ಹಾಕ್ಬೋದು. ಜೊತೆಗೆ ಬಲಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಇಲ್ಲಿ ಪರ್ಪಲ್ ಕಲರ್ ಹಾಕ್ಬೋದು. ಸರಿನಾ? ಈ ಲಂಗ್ಸ್ ಇಲ್ಲಿ ಹಾಕಿ. ಮೋಷನ್ ಹೇಗಿದೆ ಅವ್ರದ್ದು? ವಿಡಿಯೋ ಮೋಷನ್ ಮೋಷನ್ ಹೇಗಿದೆ? ಓಕೆ ಸರ್. ಇಲ್ಲಿ ಪರ್ಪಲ್ ಹಾಕಿ, ಬಲಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಪರ್ಪಲ್ ಕಲರ್ ಹಾಕಿ, ಮತ್ತೆ ನಂಬರ್ 1 ಅಂತ ಕೂಡ ಬರಿಬಹುದು ಇಲ್ಲಿ ಈ ಜಾಯಿಂಟ್ಗೆ, ಲಂಗ್ಸ್ ಜಾಯಿಂಟಿಗೆ. ಮತ್ತೆ ಇಲ್ಲಿ ಲಂಗ್ಸ್ ಜಾಯಿಂಟ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಕೂಡ ನೀವು ಪರ್ಪಲ್ ಹಾಕ್ಬೋದು, ನಂಬರ್ 1 ಪರ್ಪಲ್ ಕಲರ್ ಅಲ್ಲೂ ಬರಿಬಹುದು. ಜೊತೆಗೆ ಸೀಡ್ ಥೆರಪಿಯಲ್ಲಿ ಈ ನೋಡಿ, ಈ ಮೆಂತೆ ಕಾಳು ಈ ರೀತಿ ಟೇಪ್ ಅಂಟಿಸ್ಕೊಳ್ಳಿ. ಅಂಟಿಸ್ಕೊಂಡ್ಬಿಟ್ಟು ಹೀಗೆ ಹಾಕಿ, ಹೀಗೆ ನೋಡಿ, ಹೀಗೆ ನೋಡಿ, ಈ ರೀತಿ ಅಂಟಿಸ್ಬೇಕು. ಕಾಣಿಸ್ತಿದ್ಯಾ? ಓಕೆ. ಮೆಂತ್ಯ ಕಲರ್. ಎಸ್ ಮೆಂತೆ ಮ್ಯಾಮ್. ಮೆಂತೆ ಮೆಂತೆ ಅಂಟಿಸ್ಬೇಕು. ಇದು ಡೈಲಿ ನೈಟ್ ಹಾಕಿ ಬೆಳಿಗ್ಗೆ ತೆಗೆದ್ಬಿಡಿ. ಜೊತೆಗೆ LU7 ಮೆಜರ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಹೀಗೆ ಓಕೆ ಮ್ಯಾಮ್. ಇಲ್ಲಿ 20 ಟೈಮ್ಸ್ ಈ ರೀತಿ ಪ್ರೆಸ್ ಕೊಡಿ. ಹೀಗೆ ಇಲ್ಲಿ ಈ ಪಾಯಿಂಟ್ ಓಕೆ. LU7 ಅಲ್ಲ ಮ್ಯಾಮ್? LU7 ಇವನ್ ಗೂಗಲ್ ಅಲ್ಲಿ ಸರ್ಚ್ ಕೊಟ್ರು ಓಕೆ ಸಿಗುತ್ತೆ ನಿಮ್ಗೆ LU7 ಅಂತ. ಇದು ನಾವು ಬೇರೆ ಯಾರಿಗೋ ಒಂದು ರೆಮಿಡಿ ಹೇಳಿರ್ತಾರ, ಅದ್ ನೋಡ್ಕೊಂಡು ನಾವು ಅದೇ ಅಪ್ಲೈ ಮಾಡಿದಾಗ, ಈಗ ನೀವು ಸ್ಕೈ ಬ್ಲೂ ಹಾಕ್ತಾ ಹೋಗ್ತಾ ಇದೀನಿ ಅಂದ್ರೆ, ಸ್ಕೈ ಬ್ಲೂ ಹಾಕಿದಾಗ ಅವ್ರಿಗೆ ಆಲ್ರೆಡಿ ಲಂಗ್ಸ್ ಅಲ್ಲಿ ಅಗ್ನಿತತ್ವ ಜಾಸ್ತಿ ಇದೆ. ನೀವು ಸ್ಕೈ ಬ್ಲೂ ಕೊಟ್ಟಾಗ ಇನ್ನೂ ಅಗ್ನಿತತ್ವ ಜಾಸ್ತಿ ಆಗುತ್ತೆ. ಸೊ ಇದೇನಾಗ್ತಿದೆ ಅಂದ್ರೆ, ನೀವು LU7 ಪ್ರೆಸ್ ಮಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ. ಯಾಕಂದ್ರೆ ನೀವು ಸ್ಕೈ ಬ್ಲೂ ಹಾಕ್ಬಿಟ್ಟು ಅಗ್ನಿ ಕೂಡ ರೇಸ್ ಮಾಡ್ತಾ ಇರ್ತೀರಲ್ವಾ. ಜೊತೆ ಫುಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ವೀಕ್ಲಿ 2 ಡೇಸ್ ಮೋಸಂಬಿ ಜ್ಯೂಸ್ ಕೊಡಿ. ಆಮೇಲೆ ಇದು ಇವಾಗ ಸೀಸನ್ ಇದೆ, ವಾಟರ್ ಮೆಲನ್, ಕರ್ಬೂಜದ ಹಣ್ಣೆಲ್ಲ ಕೊಡ್ಬೋದು. ನಮ್ ಲಂಗ್ಸ್ ಸ್ಟ್ರೆಂಥನ್ ಆದ್ರೆ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಓಕೆ ಮ್ಯಾಮ್. ನಂಬರ್ 1 ಪರ್ಪಲ್ ಎಲ್ಲ ಲೆಫ್ಟ್. ಇಲ್ಲಿ ಲಂಗ್ಸ್ ರಿಫ್ಲೆಕ್ಸ್ ಹಾಕಿ ನಂಬರ್ 1 ಪರ್ಪಲ್. ಓಕೆ ಓಕೆ ಇದು ಮಾಡಿ ಮೇಡಮ್, ಸರಿ ಹೋಗುತ್ತೆ. ಮತ್ತೆ ಇಲ್ಲಿ ಈ ರೀತಿ ಪ್ರೆಸ್ ಕೊಡಿ ಹೀಗೆ. ಓಕೆ ಈ ರೀತಿ ಪ್ರೆಸ್ ಕೊಡ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಹಿಂಗ್ ಪ್ರೆಸ್ ಕೊಡಿ. ಓಕೆ. ಇಮ್ಯುನಿಟಿನ ಸ್ಟ್ರೆಂತ್ ಆಗುತ್ತೆ, ಅವ್ರಿಗೆ ಇಮ್ಯುನಿಟಿ ಕೂಡ ಕಡಿಮೆ ಆಗಿರುತ್ತೆ. ಓಕೆ ಮ್ಯಾಮ್. LU7 ಅನ್ನೋದು ಬಂದು ವೀಕ್ಲಿ 2 ಟೈಮ್ಸ್ ಮಾಡಿ ಮ್ಯಾಮ್? ಸಾಕು. ವೀಕ್ಲಿ 2 ಡೇಸ್ ಮಾಡಿ 20 ಟೈಮ್ಸ್ ಈ ರೀತಿ. ಇಲ್ಲ ಡೈಲಿ ಮಾಡೋದಾ ಮ್ಯಾಮ್? ಡೈಲಿ ಮಾಡಬಾರ್ದು, ವೀಕ್ಲಿ 2 ಡೇಸ್ ಮಾತ್ರ. ಇವೆಲ್ಲ ತುಂಬಾ ಎಫೆಕ್ಟಿವ್ ಪಾಯಿಂಟ್ಗಳಿವು. ಇದನ್ನೆಲ್ಲ ಸುಮ್ನೆ ಹಾಗೆ ಒತ್ತು ಓಕೆ. ಹಾಗಿಲ್ಲ. ಅದೊಂದು. ಓಕೆ.
ಇ- ಇದನ್ನ ನನಗೆ 1 ವೀಕ್ ಬಿಟ್ಟು ಅಪ್ಡೇಟ್ ಮಾಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಸರ್ನಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗೀತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ. ನಾನು ನಿಮ್ಗೆ ಹಿಂದೆ ಒಂದೆರಡು ಸರಿ ಕಾಂಟ್ಯಾಕ್ಟ್ ಮಾಡಿ ಅಸ್ತಮಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೆ, ಚೆನ್ನಾಗಾಗಿದೆ. ಏನಿತ್ತು ಮೇಡಮ್ ಹೆಲ್ತ್ ಇಶ್ಯೂಸ್ ತಮ್ದು? ಆ ಹೆಲ್ತ್ ಅಸ್ತಮ ಇಶ್ಯೂಸ್ ಏನಿತ್ತು ಇತ್ತು, ತಮ್ಗೆ? ಅಸ್ತಮ ಇತ್ತು. ಹ್ಮ್ ಆಮೇಲೆ ಲಿವರ್ 2 ಹಾಕಕ್ ಹೇಳಿದ್ರಿ, ಮತ್ತೊಂದೆರಡು K3 ಪ್ರೆಸ್ ಮಾಡ್ಕೊಳಕ್ ಹೇಳಿದ್ರಿ. ಅದೇ ವರ್ಕ್ ಆಗಿದೆ, ಕಂಪ್ಲೀಟ್ ಚೆನ್ನಾಗಾಗಿದೆ. ಕ್ಯೂರ್ ಆಯ್ತಾ? ಹಾ, ಕ್ಯೂರ್ ಆಯ್ತು, ಆಲ್ಮೋಸ್ಟ್ ಚೆನ್ನಾಗಾಗಿದೆ. ಏನು ಹ್ಮ್ ಪ್ರಾಬ್ಲಮ್ ಇಲ್ಲ ಈಗ. ಈಗ ಸ್ವಲ್ಪ ಲಂಗ್ಸ್ ಪ್ರೆಸ್ ಮಾಡ್ಕೊಳ್ಳೋದು, ಪರ್ಪಲ್ ನಾನೇ ಒಂಚೂರು ಇದ್ ಮಾಡ್ಕೊಳ್ಳೋದು ಮಾಡ್ತಿದೀನಿ. ಈಗ ನನಗೆ ರೈಟ್ ಹ್ಯಾಂಡ್ ನೋವು ಆಗ್ತಾ ಇದೆ. ಅಂದ್ರೆ ಈ ನರ ಇಲ್ಲಿಂದನೂ ಒಂಥರ ಜುಮ್ 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 ಅನ್ನತ್ತೆ, ಹೆಬ್ಬೆರಳು ಮತ್ತೆ ಇದು ತೋರ್ ಬೆರಳು. ಅಂದ್ರೆ ಸ್ವಲ್ಪ ಹಿಂಗ ಅಕ್ಕಿ ಗಿಕ್ಕಿ ತೊಳಿಬೇಕಾರೆಲ್ಲ ನನಗಲ್ಲಿ ಸ್ವಲ್ಪ ನಮ್ನೆಸ್ ಇರುವಂಗ ಅನ್ಸುತ್ತೆ. ಮಾಮೂಲಿ ಈಗ ಸೂಜಿ ತಗೊಂಡ್ ಹೊಲಿಯೋದಾಗ್ಲಿ, ರಂಗೋಲಿ ಹಾಕೋದು ಎಲ್ಲದು ಮಾಡಕ್ ಏನು ತೊಂದ್ರೆ ಆಗಲ್ಲ. ಇಲ್ಲಿ ಕುತ್ತಿಗೆಯಿಂದನೂ ಓಕೆ. ಸ್ವಲ್ಪ ಎಕ್ಸರ್ಸೈಸ್ ಮಾಡ್ದೇನೋ ಎಲ್ಲ LI4 ಪ್ರೆಸ್ ಮಾಡ್ಕೊಳಕ್ ಹೇಳಿದ್ರು. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ದವಾಗ ಅದನ್ನ ಮಾಡ್ಕೊಂಡೆ. ಇವತ್ತು ಇದ್ದಿದ್ರಲ್ಲಿ ಸ್ವಲ್ಪ ಕಮ್ಮಿ ಇದೆ, ಆದ್ರೂ ಕೆಲವೊಂದ್ಸರಿ ತುಂಬಾ ಜುಮ್ 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 ಅನ್ನತ್ತೆ ಇಲ್ಲಿಂದನು. ಇವೇ 2 ಬೆರಳುಗಳು. ಓಕೆ. ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್ BP ಶುಗರ್ ಏನಾರ ಇದೆಯಾ? ಇಲ್ಲ, ಏನು ಇಲ್ಲ, ಯಾವ್ದಿಲ್ಲ. ನಾರ್ಮಲ್ ಮತ್ತೆ ಇದೆ. ಬೇರೆ ಹೆಲ್ತ್ ಇಶ್ಯೂಸ್ ಏನಿದೆ? ಇದು ಬಲಗೈ ನೋವು ಬರೋದು ಒಂದೇನಾ? ಬಲಗೈ ನೋವು ಬರೋದು ಒಂದೇ, ಮತ್ತೇನಿಲ್ಲ. ಮಾಮೂಲಿ ಸ್ಟ್ರೈನ್ ಆದ್ರೆ ಕೈ ಕಾಲು ನೋಯುತ್ತೆ, ಅದ್ ಬಿಡಿ, ಅದು ಏಜ್ ಫ್ಯಾಕ್ಟರ್, ತೊಂದ್ರೆ ಇಲ್ಲ. ಏನಿಲ್ಲ. ಬಾಡಿಯಲ್ಲಿ ಎಲ್ಲಾರು ಸ್ವೆಲ್ಲಿಂಗ್, ಕಾಲು ಇದು ಮೊಣಕಾಲು ಊತ ಇಲ್ಲ ಬರೋದು, ಇಲ್ಲ ಪಾದ ಊತ ಇಲ್ಲ ಬರೋದು? ಇಲ್ಲ ಇಲ್ಲ, ಸ್ವೆಲ್ಲಿಂಗ್ ಗಿಲ್ಲಿಂಗ್ ಏನೂ ಇಲ್ಲ. ಸ್ವಲ್ಪ ಲಿವರ್ ಕೋಲ್ಡ್, ಇದು ಲಂಗ್ಸ್ ಕೋಲ್ಡ್ ಆಗಿತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಕೈ ಎಲ್ಲ ಬ್ಲಾಕ್ ಡಾಟ್ಸ್ ಆಗಿದೆ. ಓಕೆ. ಇಲ್ಲೂ ಆಗಿದೆ, ಇಲ್ಲೂ ಎಲ್ಲ ಆಗಿದೆ. ಸಣ್ಣ 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 ಚುಕ್ಕಿ ತರ ಬ್ರೌನ್ ಕಲರ್ ಡಾಟ್ಸ್ ಆಗಿದೆ. ಅದು ಒಂದೇ ಪ್ರಾಬ್ಲಮ್. ಇದು ಒಂದು ಈಗ ಶುರುವಾಗಿದೆ. ಇಲ್ಲಿಂದನೂ ಹಿಂಗೆ ಇದೆರಡು ಬೆರಳು ತುದಿವರೆಗೂನು ಆಗತ್ತೆ. ಯಾವ ಟೈಮಲ್ಲಿ ನೋವು ಬರುತ್ತೆ ಮೇಡಮ್? ಬೆಳಿಗ್ಗೆನಾ, ಮಧ್ಯಾಹ್ನನ, ರಾತ್ರಿನಾ? ಅಂದ್ರೆ ನಂಗೆ ನಾರ್ಮಲ್ ಸುಮ್ನೆ ಕೂತವಾಗ್ಲೇ ಜಾಸ್ತಿ ಅನ್ಸುತ್ತೆ. ಏನಾದ್ರು ಕೆಲಸ ಮಾಡ್ತಿದ್ರೆ ನಾರ್ಮಲ್ ಎಲ್ಲಾ ಕೆಲಸ ಮಾಡ್ಕೊಳ್ತೀನಿ, ಬಟ್ಟೆ ಒಕ್ಕಳೋದು ಎಲ್ಲ ನನ್ ಮೆಷಿನ್ಗೆ ಏನು ಹಾಕಲ್ಲ, ಎಲ್ಲದು ಬಿಡದ್ ಕೆಲಸ ಏನ್ ಮಾಡ್ತಿದ್ರು ನನಗೆ ಅದರಿಂದ ತೊಂದ್ರೆ ಅಂತ ಅಷ್ಟು ಅನಿಸ್ಲಿಲ್ಲ. ಆದ್ರೆ ಅದು ಆಮೇಲೆ ಕ್ರಮೇಣ ನರ ವೀಕ್ ಆಗುತ್ತೆ, ಏನೋ ಆಗಿರುತ್ತೆ ಅಂತಾರಲ್ಲ, ಅದಕ್ಕೆ ಭಯ. ಸ್ವಲ್ಪ ನಮ್ನೆಸ್ ಇದೆ, ಸ್ವಲ್ಪ ನೈಟ್ ಮಲ್ಕೊಂಡಾಗ ನೋವು ಬರುತ್ತಾ? ಇದು ಜೋಮ್ ಹಿಡಿಯುತ್ತೆ ನೈಟ್ ಬೆಳಿಗ್ಗೆ ಜೋಮ್ ಹಿಡಿಯುತ್ತೆ? ಹೇಳ್ಬೇಕಾದ್ರೆ. ಜೋಮ್ ಹಿಡಿದಿರುತ್ತೆ. ನೈಟ್ ಅಂತಲ್ಲ, ಯಾವಾಗ್ಲೂ ನಾನು ಕೈ ಒಂದೇ ತರ ಇಟ್ಕೊಂಡ್ರೆ ಬಲ್ದೆ ಕಾಲು ಅಷ್ಟೇ, ಬಲ್ದೆ ಕೈನೂ ಅಷ್ಟೇ, ಎರಡು ಜೋಮ್ ಹಿಡಿಯುತ್ತೆ. ಒಂದ್ 4 ಸುತ್ತು ನಡೆದ್ಮೇಲೆ ನಾರ್ಮಲ್ ಆಗ್ತೀನಿ. ಇದು ಅಷ್ಟೇ, ಸ್ವಲ್ಪ ಕೈ ಆಡ್ಸಿ ಹಿಂಗ್ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ಇದಾಗುತ್ತೆ, ಸರಿ ಹೋಗುತ್ತೆ. ಅಂದ್ರೆ ಹಿಂಗೆ ಮುಟ್ಟಿದ್ರೆ ನಂಗೆ ನಾರ್ಮಲ್ ಬೆರಳಿದ್ದಂಗ ಇಲ್ಲ, ನನಗೆ ಅದು ಅಷ್ಟು ಗೊತ್ತಾಗುತ್ತೆ. ಸೆನ್ಸೇಷನ್ ಇಲ್ಲ? ಹೌದು, ಸೆನ್ಸೇಷನ್ ಕಡಿಮೆ ಆದಂಗ ಅನ್ಸುತ್ತೆ. ಮೇಲೆ ಎತ್ತಕ್ ಬರುತ್ತೆ ಮೇಡಮ್ ಕೈ? ಅದೆಲ್ಲ ಬರುತ್ತೆ, ಬೇರೆ ಇನ್ ಯಾವುದೇ ಇದಿಲ್ಲ. ರಂಗೋಲಿ ಹಾಕಕ್ಕೆ ಅದಕ್ಕೆಲ್ಲದಕ್ಕೂ ಬರುತ್ತೆ. ನಂಗೆ ರೊಟೀನ್ ವರ್ಕ್ ಯಾವ್ದಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನಂಗೆ ಕರೆಕ್ಟ್ ಆಗಿ ಅಕ್ಕಿ ಹಿಂಗ್ ತೊಳಿಬೇಕಾದ್ರೆ ಕರೆಕ್ಟ್ ಗೊತ್ತಾಗುತ್ತೆ, ಇಲ್ಲಿ ನನ್ಗೆ ಸೆನ್ಸೇಷನ್ ಕಡಿಮೆ ಆಗಿದೆ ಅಂತ. ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಈಗ ನೋಡಿ, ನಾರ್ಮಲ್ ಆಗಿ ನಾವ್ ಏನಂತೀವಿ, ನೀವೆಲ್ಲ ಗೊತ್ತಿರ್ಬೇಕು ಮೇ ಬಿ, ಬಲಗೈ ಅಂತಂದ್ರೆ ಅಲ್ಲಿ ಹೀಟ್ ಇಂದ ಬಂದಿರುತ್ತೆ ಅನ್ಕೊಂಡ್ಬಿಡ್ತೀವಿ. ಹೀಟ್ ಎಕ್ಸೆಸ್ ಆಗಿದೆ ಅನ್ಕೊಂಡ್ LV7 ಒತ್ತತಾನೆ ಇರ್ತೀರಿ ಅಲ್ವಾ? ಇಲ್ಲ, ಎಲ್ಲಿ ಅದೇ ಹೀಟ್ ಆಗಿದೆ ಅನ್ಕೊಂಡು ನಾವ್ ಮಾಡ್ತೀವಿ. ಬಟ್ ನಿಮ್ ಸಿಂಪ್ಟಮ್ಸ್ ಏನಿದೆ, ಸೆನ್ಸೇಷನ್ ಇಲ್ಲ, ನಮ್ನೆಸ್ ಆಗೋದು, ಇವೆಲ್ಲ ಕೋಲ್ಡ್ ಸಿಂಪ್ಟಮ್ಸ್. ಬಟ್ ರೈಟ್ ಸೈಡ್ ಬರ್ತಾ ಇದೆ. ಕೋಲ್ಡ್ ಇಂದ ಬರುತ್ತೆ ಅಂತಾರಲ್ವಾ, ಈ ಬ್ರೌನ್ ಬ್ಲಾಕ್ ಡಾಟ್ಸ್ ಬರುತ್ತಲ್ವಾ, ಅದು ಪರ್ಟಿಕ್ಯುಲರ್ ಕೋಲ್ಡ್ ಅಂತಾನೆ ಹೇಳಕ್ಕಾಗಲ್ಲ. ಕೆಲವೊಬ್ರಿಗೆ ಡ್ರೈನೆಸ್ ಇಂದನೂ ಬರುತ್ತೆ, ಹೆಚ್ಚಿಗೆ ಡ್ರೈನೆಸ್ ಆಗಿನೂ ಬರುತ್ತೆ, ಹೀಟ್ ಆಗಿನೂ ಬರುತ್ತೆ. ಇವಾಗ ಸ್ಕಿನ್ ಅಂದ್ರೆ ನಾವು ಲಂಗ್ಸ್ ನ ಹೇಳ್ತೀವಿ. ಸ್ಕಿನ್ ಅಂದ್ರೆ ಲಂಗ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಲಂಗ್ಸ್ ಡ್ರೈ ಆದ್ರೂನು ಬ್ಲಾಕ್ ಆಗುತ್ತೆ, ಕೆಲವೊಬ್ರಿಗೆ ಕೋಲ್ಡ್ ಆದ್ರೂನು ಬ್ಲಾಕ್ ಪ್ಯಾಚಸ್ ತರ ಆಗುತ್ತೆ. ಇವಾಗ ನೀವು ಶುಗರ್ ಪೇಷಂಟ್, ಶುಗರ್ನವ್ರಿಗೆ ನೋಡಿರ್ಬೇಕು ನೀವು, ಅವ್ರಿಗೆ ಎಲ್ಲಂದ್ರೆ ಎಲ್ಲ ಇಚ್ಚಿಂಗ್ ಬಂದ್ಬಿಟ್ಟು ಕೋಲ್ಡ್ ಬ್ಲಾಕ್ ಪ್ಯಾಚಸ್ ಆಗ್ತಾ ಇರುತ್ತೆ.
ಹ್ಮ್ ಸೊ ಅವ್ರಿಗಲ್ಲಿ ಹೀಟ್ ಹೌದು ಇದೆ ಅಂತ ಹೇಳ್ತೀವ, ಇರಲ್ಲ. ಅವ್ರಿಗೆ ಕೋಲ್ಡ್ ಹ್ಮ್ ಇಂದನೂ ಕೂಡ ಕೋಲ್ಡ್ ಬ್ಲ್ಯಾಕ್ ಇದೆ ಪ್ಯಾಚ್ ಬರ್ತಿರುತ್ತೆ. ಸೊ ನಿಮ್ದು ಹೌದು ಅಲ್ಲಿ ಆಗ್ತಿರೋದು ನಮ್ನೆಸ್ ಬರ್ತಾ ಹ್ಮ್ ಇದೆ, ಸೆನ್ಸೇಷನ್ ಇಲ್ಲ. ಅಂದ್ರೆ ಈಗ ನೋಡಿ, ಹ್ಮ್ ನೀವೇ ಅಂದ್ರೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅಂದ್ರಲ್ವಾ. ಹೌದು ಹೀಟ್ ಕೆಲಸ ಕ್ರಿಯೇಟ್ ಮಾಡಿದಾಗ ಆಗುತ್ತೆ ಏನಾಯ್ತು, ಬಾಡಿ ಮೂವ್ಮೆಂಟ್ ಆಯ್ತು. ಮೂವ್ಮೆಂಟ್ ಆದಾಗ ಹ್ಮ್ ಹೀಟ್ ರೇಸ್ ಆಯ್ತು, ಅಂದ್ರೆ ಹೀಟ್ ಯಾಂಗ್ ರೇಸ್ ಹ್ಮ್ ಆಯ್ತು. ಅವಾಗ ಹ್ಮ್ ನಿಮ್ಗೆ ಕಡಿಮೆ ಆಯ್ತು. ಹೌದು ಅಂದ್ರೆ ಇದು ನಿಮ್ಗೆ ಕೋಲ್ಡ್ ಇಂದ ಬರ್ತಾ ಹ್ಮ್ ಇದೆ. ಹ್ಮ್ ಹ್ಮ್ ಅಂದ್ರೆ ಮತ್ತೆ ಇದು ಕೋಲ್ಡ್ ಇಂದ ಬಂದಾಗ ನಮ್ಗೆ ಇದು ಏನಾದ್ರೂ ನಮ್ನೆಸ್ ಆಗೋದು, ಜೋಮ್ ಹಿಡಿಯೋದು, ಕೈ ಕಂಟಿನ್ಯೂಸ್ ಆಗಿ ಹ್ಮ್ ಈ ರೀತಿ ಹರ್ದಂಗ ಆಗೋದು, ಪೇನ್ ಎಲ್ಲ ಹೌದು ಬರ್ತಿರುತ್ತೆ. ಆಮೇಲೆ ಕಾಲೆಲ್ಲ ಹೌದು ಜೋಮ್ ಹಿಡಿಯೋದು. ಈಗ ಹೌದು ಇದಾಗಲ್ಲ. ಅಂದ್ರೆ ಈಗ ನೀವು ಆಕ್ಟಿವಿಟಿ ಮಾಡ್ತಾ ಇದ್ರೆ ನಿಮ್ಗೇನು ಬರಲ್ಲ ನೋವದು. ಹ್ಮ್ ಸುಮ್ನೆ ಕುತ್ಕೊಂಡ್ರೆ ಜೋಮ್ ಹೌದು ಹಿಡ್ಕೊಳತ್ತೆ. ಗೋಂಬಳ ಬಿಡುತ್ತೆ ಹಾ, ಅದೇ ಅದು ಇದು ನೈಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಡೇ ಟೈಮಲ್ಲಿ ಬಿಸಿಲು ಬಂದಾಗ ಅಷ್ಟಿರಲ್ಲ. ಹ್ಮ್ ಅಷ್ಟಿರಲ್ಲ ಇದೇನಂತಂದ್ರೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಇದಾಗಿರುತ್ತೆ, ಮೆರಿಡಿಯನ್ಸ್ ಅಲ್ಲಿ ಹ್ಮ್ ಎನರ್ಜಿ ಹ್ಮ್ ಬ್ಲಾಕೇಜ್ ಆಗಿರುತ್ತೆ. ಹ್ಮ್ ನಾವಲ್ಲಿ ಹ್ಮ್ ಎನರ್ಜಿ ಸರ್ಕ್ಯುಲೇಷನ್ ಆದ್ರೆ ನಿಮ್ಗೆ ಅದು ನೋವೆಲ್ಲ ಹ್ಮ್ ಕಡಿಮೆ ಆಗುತ್ತೆ. ಹೇಳ್ಕೊಡ್ತೀನಿ. ಹ್ಮ್ ಹ್ಮ್ ಇಲ್ಲಿ ನೋಡಿ, ನಮ್ ಹ್ಮ್ ಕೈದು ಹ್ಮ್ ತುಪ್ಪು ಬೆರಳು ಮತ್ತೆ ಕಿರು ಹ್ಮ್ ಬೆರಳು ಹ್ಮ್ ಲಾಸ್ಟ್ ಎಸ್ ಜಾಯಿಂಟ್ ನ ಹ್ಮ್ ಶೋಲ್ಡರ್ ರಿಫ್ಲೆಕ್ಸ್ ಅಂತ ಹೇಳಿ, ಶೋಲ್ಡರ್ ಜಾಯಿಂಟ್ ಇದು. ಹ್ಮ್ ಹೌದು ಹೌದು ಸರಿನಾ. ಇಲ್ಲಿ ಹಾ ನೈಟ್, ಗೊತ್ತು ಇಲ್ಲಿ ಡೇ ಟೈಮ್ ಅಲ್ಲಿ ಹ್ಮ್ ಸ್ಕೈ ಬ್ಲೂ ಸ್ಕೈ ಬ್ಲೂ ಕಲರ್ ಹ್ಮ್ ಸರ್ಕಲ್ ಹಾಕಿ, ಹಾ ಜೊತೆಗೆ ಆರೆಂಜ್ ಕಲರ್ ಸರ್ಕಲ್ ಆರೆಂಜ್ ಹಾಕಿ. ಹ್ಮ್ ಇಲ್ಲಿ ಎರಡು ಕಡೆನೂ ಹ್ಮ್ ಹಾಕಿ. ಹಾ ಇಲ್ಲಿ ಕಿರುಬೆರಳಿಗೆ ಆರೆಂಜ್ ಹಾಕಿ, ಹಾ ತೋರು ಬೆರಳಿಗೆ ಹಾ ಸ್ಕೈ ಸ್ಕೈ ಬ್ಲೂ ಬ್ಲೂ ಮತ್ತು ಆರೆಂಜ್ ಆರೆಂಜ್ ಹಾಕಿ. ಹ್ಮ್ ಹ್ಮ್ ಆಮೇಲೆ ಇದು ಕಿರುಬೆರಳು ಲಾಸ್ಟ್ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಕಲರ್, ಎಡಗೈ ಕಿರುಬೆರಳು ಆರೆಂಜ್ ಲಾಸ್ಟ್ ಡಾರ್ಕ್ ಬ್ಲೂ ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಹಾ ಕಲರ್ ಮತ್ತೆ ಆರೆಂಜ್ ಆರೆಂಜ್ ಎರಡು ಹಾಕಿ. ಹ್ಮ್ ಸರಿನಾ. ಹ್ಮ್ ಜೊತೆಗೆ ಹ್ಮ್ ನೈಟ್ ಮಲ್ಕೊಳ್ಳುವಾಗ ಹ್ಮ್ ಒಂದ್ ಟೇಪ್ಗೆ ಈ ರೀತಿ ಮೆಂತೆ ಕಾಳು ಅಂಟಿಸ್ಕೊಳ್ಳಿ. ಹಾ ಇದನ್ನ ಈ ರೀತಿ ಹಾಕೊಳ್ಳಿ, ಮೆಂತೆ ಪಟ್ಟಿ ಹಾಕೊಳ್ಳಿಗೆ. ಹ್ಮ್ ಸರಿ ಓಕೆ ತೋರು ಬೆರಳು ಓಕೆ ಲಾಸ್ಟ್ ಜಾಯಿಂಟ್ ಮತ್ತೆ ಹ್ಮ್ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಲಾಸ್ಟ್ ಆಯ್ತು ಓಕೆ ಹಾಕೊಳ್ಬೇಕು. ಹಾಕೊಳ್ಳಿ, ಸರಿ ಓಕೆ ಹೋಗುತ್ತೆ ಮೇಡಮ್. ಓಕೆ ಮತ್ತೆ ಓಕೆ ಥ್ಯಾಂಕ್ ಯು L7 Li4 ಇದನ್ನ ಯಾವ್ದು ಪ್ರೆಸ್ ಮಾಡ್ಬೇಡಿ. LI4 ಬೇಡವಾ ಯಾವ್ದು ಬೇಡ. ನೀವು ಇದಿಷ್ಟು ನಾನು ಹೇಳಿದ್ ಸರಿ ಮಾಡಿ. ಹ್ಮ್ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಹಾ ಗೊತ್ತು ಹಾ ಇದನ್ನ 20 ಟೈಮ್ಸ್ ಒತ್ತಿ. ಓಕೆ ಸರಿ ಓಕೆ ಹೋಗುತ್ತೆ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾಗಲತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನಾನ್ ನಿಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡಿದ್ದೀನಿ 4 days ಬ್ಯಾಕ್. ಒಂದ್ ನಿಮಿಷ ಲೈನಲ್ಲಿ ರೀ, ಒಂದ್ ನಿಮಿಷ. ಓಕೆ. ಆಡಿಯೋ ಇವು ಯಾರ್ಯಾರು ಅವ್ರ ಮೆಂಬರ್ಸ್ ಎಲ್ಲ ಗೊತ್ತಿದೆ ತೋರಿಸ್ತದೆ, ನೀನ್ ನೋಡ್ಕೊ ಇಲ್ಲಿ. ಮೇಡಮ್ ಸಾರಿ, ಹೇಳಿ ಮೇಡಮ್. ಮೇಡಮ್ ನಿಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡಿದ್ದೀನಿ 4 days ಬ್ಯಾಕ್. ಹಾ. ಈಗ ಪ್ರೀವಿಯಸ್ ಆಗಿ ಮೇಡಮ್ ಏನ್ ಹೇಳಿದ್ರು ಅದೇ ತರ ನನಗೇನಂದ್ರೆ ಇದು ಆ ಹೆಬ್ಬೆರಳು ಮತ್ತೆ ಇಂಡೆಕ್ಸ್ ಫಿಂಗರ್ ಮತ್ತೆ ಮಧ್ಯದ ಬೆರಳು ಎರಡೂ ಕೈನಲ್ಲೂ ಅದು ಒಂಥರ ನಂದು ಈ ಸ್ಪರ್ಶ ಮಾಡಿದಾಗ ಈ ಉಳಿದೆರಡು ಬೆರಳುಗಳಿದ್ದಂಗೆ ಇಲ್ಲ. ನಾ ಡಾಕ್ಟರ್ ಹತ್ರ ಎಲ್ಲ ತೋರಿಸಿದೆ, ಏನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ದೀನಿ. ಆಮೇಲೆ ನಿಮ್ಮಲ್ಲಿ ಕನ್ಸಲ್ಟೇಷನ್ ಬಂದೆ, ನೀವು ಕೊಟ್ಟಿದ್ದೀರಾ. ಈಗ ಏನಾಗ್ತಿದೆ, ನಿನ್ನೆ ರಾತ್ರಿ ಮೇಡಮ್ ಕಾಲು ಮಧ್ಯದಿಂದ ಜರ್ ಅಂತ ಒಂಥರ ಶಾಕ್ ಹೊಡೆದಂಗ್ ತಲೆವರೆಗೂ ಹೆದರಿಕೆ ಆಗ್ಬಿಟ್ಟು ನನ್ಗೆ. ಈ ತರ ಆಗ್ತಿದೆ. ಮತ್ತೆ ಶುಗರ್ ಸ್ವಲ್ಪ ನಾನ್ ಮನೇಲಿ ಚೆಕ್ ಮಾಡಿದಾಗ ಜಾಸ್ತಿ ಆಗಿದೆ ಮೇಡಮ್. ಈಗ 170 ಬಂದಿದೆ ಬಿಫೋರ್ ಫುಡ್, ಆಫ್ಟರ್ ಫುಡ್ 230 ಬಂದಿದೆ. ಈಗ ನೀವು ಕೊಟ್ಟಿರೋ ಏನು ಕೊಟ್ಟಿದ್ದೀರಾ ಪ್ರೋಟೋಕಾಲ್, ಅದು ಆದ್ಮೇಲೆ ನಾನು ನೈಟ್ ಏನಾದ್ರು ಶುಗರ್ಗೆ ಏನಾದ್ರು ಹಾಕೋಬೋದಾ ಅಂತ ನನ್ನ ಡೌಟ್ ಈಗ. ಓಕೆ. ಅಂದ್ರೆ ಈಗ ನಾನು ಕೊಟ್ಟಿರೋದ್ ಕಲರ್ಸ್ ಎಲ್ಲ ನಿಮ್ ಟಂಗ್ ನೋಡ್ಬಿಟ್ಟು ನಾನು ಕೊಟ್ಟಿರ್ತೀನಿ, ಕಲರ್ಸ್ ಕಂಟಿನ್ಯೂ ಮಾಡಿ.
ಹಾ ಪಾಯಿಂಟ್ಸ್ ಮಾತ್ರ ಮತ್ತೆ ಇದು ವಾರಕ್ಕೆ ಒಂದೊಂದ್ ದಿವಸ ಚೇಂಜ್ ಮಾಡ್ತಾ ಹೋಗ್ತೀನಿ. ನಿಮ್ ಟಂಗ್ ಅಲ್ಲಿ ಏನೇನ್ ಚೇಂಜ್ ಆಗಿರುತ್ತೆ ಅದ್ ನೋಡ್ಬಿಟ್ಟು ನಾನು ಚೇಂಜಸ್ ಮಾಡ್ತಾ ಇರ್ತೀನಿ. ಹಾ ಹಾ ನೈಟ್ ಯೂರಿನ್ಗೆ ಎದ್ದೇಳ್ತೀರಾ ಮೇಡಮ್? ಇಲ್ಲ ಮೇಡಮ್, ಅಪರೂಪ, ತುಂಬಾ ಅಪರೂಪ. ಅದೇ ಈ ರೀತಿ ಏನೋ ಹಿಂಗೆ ಶಾಕ್ ಹೊಡೆದಂಗ ಆಯ್ತು. ಮತ್ತೆ ಹ್ಮ್. ಒಂದೊಂದ್ಸರಿ ಕೈ ಈ ಸ್ವಾಧೀನ ಇಲ್ವೇನೋ ಆತರ ಹಾಗೆ ಬಿದ್ದೋಗುತ್ತೆ. ಯಾವ ಆತರ ಯಾವ ಎಲ್ಲ ಕೈ? ಯಾವ ಕೈ? ಯಾವ ಸೈಡ್? ಲೆಫ್ಟ್ ಹ್ಯಾಂಡ್ ಬಿತ್ತು ನನ್ಗೆ. ಲೆಫ್ಟ್ ಹ್ಮ್. ಹ್ಯಾಂಡ್ ಈ ಹ್ಮ್. ರಿಸ್ಟಿಂದ ಕೆಳಭಾಗ ಹ್ಮ್. ಕೆಳಭಾಗ. ಹ್ಮ್. ಸೊ ಈಗ ಒಂಥರ ಗಾಬರಿ ಆಗ್ಬಿಡುತ್ತೆ. ಅವಾಗ ಯೂರಿನ್ಗೆ ಹೋಗ್ತೀನಿ ಅಷ್ಟೇನೆ. ಹ್ಮ್. ಆ, ಏನಪ್ಪ ಹಿಂಗ ಆಗುತ್ತೆ ಅಂತ ಹೇಳಿ ಸುಮ್ನೆ ಕುತ್ಕೊಂಡ್ಬಿಡ್ತೀನಿ ನಾನು. ಭಯ ಭಯ ಆಗ್ಬಿಡುತ್ತೆ ನನಗೆ. ಹ್ಮ್. ಹ್ಮ್. ಈ ಸ್ಟ್ರೋಕ್ ಆಗ್ಬಿಡತ್ತೋ ಏನೋ ಆತರ ಎಲ್ಲ ಭಯ ಭಯ ಬರುತ್ತೆ ನನಗೆ. ಮೇಡಮ್ ಬಿ ಪಿ ಇದೆಯಾ? ಬಿ ಪಿ ಇಲ್ಲ ಮೇಡಮ್, ಇವತ್ತು ಟೆಸ್ಟ್ ಮಾಡಿದಾಗ ನಾರ್ಮಲ್ ಬಿ ಪಿ ಇದೆ. ಅದು ಅಲ್ಲ ಅಂದ್ರೆ ಫ್ಲಕ್ಚುಯೇಷನ್. ಮಾತ್ರೆಗಳು ತಗೋತಿದ್ರಾ? ಇಲ್ಲ ಮೇಡಮ್, ಯಾವ್ದಕ್ಕೂ ಮಾತ್ರ ತಗೋತಾ ಇಲ್ಲ ನಾನು. ಹ್ಮ್. ಹ್ಮ್. ಇವನ್ ಹ್ಮ್. ಶುಗರ್ ನನಗೆ 12 years ಇಂದ ಇದೆ. ನಾನು ಹಿಂಗೆ ಊಟದಲ್ಲೇ ಕಂಟ್ರೋಲ್ ಮಾಡ್ಕೊಂಡೇ ಇದೆ. 140 130 ಆ ತರ ಇತ್ತು. ಸೊ ಹ್ಮ್. ಹಾಗಾಗಿ ಆ ನಾನು ಅದನ್ನೇ ಏನು ಮಾಡ್ತಿಲ್ಲ. ಮತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದೆ. ನಮ್ಗೆ ಈ ಕಂಪ್ಯೂಟರ್ದು ತುಂಬಾ ಕೆಲಸ ಇರೋದು. ಹ್ಮ್. ಸೊ ಹಾಗಾಗಿ ಏನಾದ್ರೂ ಈ ಬೆರಳಿಗೆ ಏನಾದ್ರೂ ಇವಾಗ ರಿಟೈರ್ಡ್ ಆಗಿದ್ದೀನಿ, ಏನು ಕೆಲಸ ಇಲ್ಲ ಹಂಗಾಯ್ತಾ ಏನಂತ ಅರ್ಥ ಆಗ್ತಾ ಇಲ್ಲ ಹ್ಮ್. ಮೇಡಮ್ ನನ್ಗೆ. ಹ್ಮ್. ಇಲ್ಲ ಅದು ಮ, ಏನಾಗಿರುತ್ತಂದ್ರೆ ಮೊದ್ಲೆಲ್ಲ ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಅವೆಲ್ಲ ಏನು ಮಾಡದೇ ಇದ್ರೆ ನಾವು ಸ್ಪ್ಲೀನ್ ಆಗ್ಲಿ ಸ್ಟಮಕ್ ಆಗ್ಲಿ ಕಿಡ್ನಿ ಆಗ್ಲಿ ಎಲ್ಲ ಆರ್ಗನ್ಸ್ ಇದು ವೀಕ್ ಆಗ್ತಿರುತ್ತೆ. ಅಂದ್ರೆ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಅದು ಫಂಕ್ಷನ್ ಹ್ಮ್ ಲೋ ಆದಾಗ ನಿಮ್ಗೆ ಏನಾಗಿರುತ್ತೆ, ಈ ಶುಗರ್ ರೂಪದಲ್ಲಿ ಬರುತ್ತೆ. ಈ ಶುಗರ್ ಅನ್ನೋ ಶುಗರ್ ಬಿ ಪಿ ಎಲ್ಲ ಒಂದು ಹೆಸರು ಅಷ್ಟೇ. ಬಟ್ ನಾವೇನ್ ಹ್ಮ್ ಮಾಡ್ತೀವಿ ಅಂದ್ರೆ ನಿಮ್ ಸಿಂಪ್ಟಮ್ ನ ಕೇಳಿ ಆ ಸಿಂಪ್ಟಮ್ ಹ್ಮ್ ಯಾವ ಆರ್ಗನ್ ಇಂದ ಬಂದಿದೆ ಆ ಆರ್ಗನ್ಗೆ ನಾವು ಹ್ಮ್ ಡೈರೆಕ್ಟ್ ಆಗಿ ಸ್ಟ್ರೆಂಥನ್ ಮಾಡಿದಾಗ ಹ್ಮ್ ನಿಮ್ಗೆ ಈ ಬಿ ಪಿ ಶುಗರ್ ಏನೇ ಇದ್ರು ಎಲ್ಲ ನಾರ್ಮಲ್ ಬರ್ತಾ ಹೋಗುತ್ತೆ. ಅಂದ್ರೆ ನಿಮ್ ಹ್ಮ್ ಸಿಂಪ್ಟಮ್ಸ್ ಕಡಿಮೆ ಆಗ್ಬಿಟ್ರೆ ಹ್ಮ್ ಅದೆಲ್ಲ ರೀಡಿಂಗ್ ನಿಮ್ ಕಡಿಮೆ ತೋರಿಸ್ತಾ ಹೋಗುತ್ತೆ. ಮೇಡಮ್, ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಹ್ಮ್. ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ. ಆಮೇಲೆ ಆ ಎಲ್ಲ ಇದು ವ್ಯಾಯಾಮ ಮಾಡಾದ್ಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ಒಂದು 3/4 hour ವಾಕ್ ಮಾಡ್ತೀನಿ, ಡೈಲಿ ಮಾಡ್ತೀನಿ. ಇದು ರುಟೀನ್ ನಂದು. ಆದ್ರೂ ಹ್ಮ್. ಈ ತರ ಪ್ರಾಬ್ಲಮ್ ಇದೆ ಅಂತ ಬೇಜಾರಾಗುತ್ತೆ. ಅಂದ್ರೆ ಈ ತಿಂಡಿ ಎಷ್ಟು ಗಂಟೆ ತಿಂತೀರಾ ಮೇಡಮ್? ತಿಂಡಿ ಇವಾಗ ನೀವು 9 ಗಂಟೆಗೆಲ್ಲ ತಿನ್ಬೇಕು ಅಂತೀರಾ, ಆದ್ರೆ 10 ಗಂಟೆ ಆಗುತ್ತೆ. ವಾಕ್ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ನನ್ಗೆ ಆಗ್ಬಿಡುತ್ತೆ ಟೈಮ್. 1 hour ಲೇಟ್ ಅಷ್ಟೇ. ಮೊದ್ಲು ಮೊದ್ಲು ಮೊದ್ಲಿಂದ 11 12 ಹಂಗೆ, ಹೇಗಂದ್ರೆ ಹಾಗೆ. ನಾನು ಯಾಕೆ ನಿಮ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ನಕ್ ಹೇಳಿರ್ತೀನಿ ಅಂದ್ರೆ ಹ್ಮ್ TCM ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ ಆರ್ಗನ್ ಹ್ಮ್ ಕ್ಲಾಕ್ ಅಂತ ಇರುತ್ತೆ. ಹ್ಮ್ ಆರ್ಗನ್ ಕ್ಲಾಕ್ ಅಲ್ಲಿ 7 ಗಂಟೆಯಿಂದ 9 ಗಂಟೆ ಸ್ಟಮಕ್ ಟೈಮಿಂಗ್ಸ್ ಇರುತ್ತೆ. ಹೌದು ಇವಾಗ ಹೌದು ನೀವು ಒಂದ್ ಮಗು ಅಳ್ತಾ ಇದ್ರೆ ಅದು ಹಸುವಾಗಿದೆ ಅಂದ್ಬಿಟ್ಟು ಊಟ ಮಾಡಿಸ್ತಿರ್ತಾನೆ. ಹೌದು ಹೌದು ಈಗ ನಾವು ದೊಡ್ಡವ್ರು ಹೌದು ಏನ್ ಮಾಡ್ತೀವಿ, ಹಸು ಆಗ್ತಾ ಇದ್ರೇನು ಈ ಕೆಲಸ ಆಗ್ಲಿ ಆ ಕೆಲಸ ಆಗ್ಲಿ ಅನ್ಕೊಂಡು ಡಿಲೇ ಮಾಡ್ತಾ ಹೋಗ್ತೀವಿ ತಿನ್ನೋದ್ನ. ಹೌದು ಆ ಹೌದು. ಡಿಲೇ ಮಾಡಿದಾಗ ಸ್ಟಮಕ್ ವೀಕ್ ಆಗ್ತಾ ಹೋಗುತ್ತೆ. ಹಾ. ಈಗ ನೀವು ಈಗ ಒಂದು ಗಾಡಿ ಡ್ರೈವ್ ಮಾಡ್ತಾ ಇದ್ರೆ ಅದು ಪೆಟ್ರೋಲ್ ಹಾಕಲ್ದೆ ಡ್ರೈವ್ ಮಾಡಕ್ ಆಗುತ್ತಾ? ಇಲ್ಲ ತಾನೆ. ಇಲ್ಲ ಇಲ್ಲ, ಹೌದು. ಅದೇ ರೀತಿ ನಮ್ ಸ್ಟಮಕ್ ಕೂಡ ನೀವು ಅದು ಆ ಟೈಮ್ ಅಲ್ಲಿ ಹಸು ಆಗ್ಬೇಕು ನಮ್ಗೆ. 7 ಗಂಟೆಯಿಂದ 9 ಗಂಟೆಗೆ ಹಸು ಆದ್ರೆ ನಾವು ಹೆಲ್ದಿ ಇದೀವಿ ಅಂತ ಅರ್ಥ. ಹಾ. ಹಸು ಆದಾಗ ಹೌದು ಅದಕ್ಕೆ ಊಟ ಕೊಡ್ಬೇಕು. ಅದು ಊಟ ಕೊಡದೆ ಹೌದು. ನಾವು ವಾಕಿಂಗ್ ಮಾಡ್ತೀವಿ ಅಂದ್ರೆ ಪೆಟ್ರೋಲ್ ಇಲ್ದೆ ಗಾಡಿ ಹಾ ರನ್ ಮಾಡ್ದಂಗೆ. ಹಾ ಕರೆಕ್ಟ್. ಎಂಜಿನ್ ಹೀಟ್ ಆಗುತ್ತಲ್ಲಿ. ಸೊ ಹಾ ನಿಮ್ಗೆ ಏನಾಗುತ್ತೆ, ಸ್ಟಮಕ್ ಎಕ್ಸಸ್ ಹೀಟ್ ಆಗ್ತಾ ಹೋಗುತ್ತೆ. ಹಾ ಹೌದು ಸೊ ಸ್ಟ್ರೆಂತ್ ಇರಲ್ಲ. ಇವಾಗ ಸಡನ್ ಆಗಿ ನಾವು ನಿಮ್ಮನ್ನ ರೆಡಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ನೀವು ನನ್ನ ಹತ್ರ 4 ದಿವಸ ಆಯ್ತಲ್ವಾ ತಗೊಂಡು, ಹೌದು ಹೌದು. ನಾನ್ ನಿಮ್ಗೆ ಇದು ನಿಮ್ದೊಂದು ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ನಮ್ದು ಲೈಫ್ ಸ್ಟೈಲ್ ಹೇಗಿರ್ಬೇಕಂತ ಹೇಳ್ಕೊಡ್ತೀನಿ. ಹಾ ಈಗ ಮೇಡಮ್. ಬೆಳಿಗ್ಗೆ ಹಾ ನಾರ್ಮಲಿ ಎಲ್ರು ಏನಂತಾರೆ, ಆಯುರ್ವೇದದಲ್ಲಾಗ್ಲಿ ಅಥವಾ ನಾರ್ಮಲಿ ಜನರಲ್ ಆಗಿ ಹೇಳೋದು, ಎಲ್ರು ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೌದು ಎದ್ದ ತಕ್ಷಣ ಮೋಷನ್ಗೆ ಹೋಗೋದು ಏನಕ್ಕೆ, ಯಾವ್ದು ರೀಸನ್ ಅಂತಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ, ಆರ್ಗನ್ ಕ್ಲಾಕ್ ಪ್ರಕಾರ ಬೆಳಿಗ್ಗೆ ಹ್ಮ್ 3 ಗಂಟೆಯಿಂದ 5 ಗಂಟೆಗೆ ಲಂಗ್ಸ್ ಟೈಮಿಂಗ್ ಇರುತ್ತೆ. ಆ ಹೌದು. ಲಂಗ್ಸ್ ಟೈಮಿಂಗ್ ಅನ್ನು ನಾವು ಏನಂತೀವಿ, ಆ ಟೈಮಲ್ಲಿ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ಇರುತ್ತೆ, ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ ಹ್ಮ್ ನಾರ್ಮಲ್ ಆಗಿ. ಹಾ ಅಲ್ಲಿ ಪ್ರಾಣಾಯಾಮ ಮಾಡೋದಾಗ್ಲಿ ಮೆಡಿಟೇಷನ್ ಮಾಡೋದ್ರಲ್ಲಿ ಉದ್ದೇಶ ಏನಂದ್ರೆ ನಮ್ ಲಂಗ್ಸ್ ಆ ಟೈಮಲ್ಲಿ ಸ್ಟ್ರೆಂಥನ್ ಆಗುತ್ತೆ. ಕರೆಕ್ಟ್. ಲಂಗ್ಸ್ ಸ್ಟ್ರೆಂಥನ್ ಆದ್ರೆ ಇವಾಗ ಈ ಅಸ್ತಮಾ ಪ್ರಾಬ್ಲಮ್ ಆಗ್ಲಿ, ವೀಸಿಂಗ್ ಆಗ್ಲಿ, ಆಮೇಲೆ ಇದು ಹ್ಮ್ ಸ್ಕಿನ್ ಇಚ್ಚಿಂಗ್ ಆಗ್ಲಿ, ಈ ಕೆಲವೊಬ್ಬರಿಗೆ ಮುಖದ ಮೇಲೆಲ್ಲ ಬ್ಲ್ಯಾಕ್ ಪ್ಯಾಚಸ್ ವೈಟ್ ಪ್ಯಾಚಸ್ ಬರ್ತಿರುತ್ತೆ. ಹೌದು ಅದಾಗ್ರೆ ಅದೇ ಯಾವ್ದು ಇಶ್ಯೂಸ್ ಬರಲ್ಲ. ಲಂಗ್ಸ್ ಸ್ಟ್ರೆಂಥನ್ ಇದ್ರೆ ಇಮ್ಯುನಿಟಿ ಕೂಡ ನಮ್ದು ಹೆಚ್ಚಾಗುತ್ತೆ. ಇವಾಗ ನೀವು ಕೊರೋನಾ ಟೈಮಲ್ಲಿ ನೋಡಿರ್ಬೇಕು, ಎಲ್ರಿಗೂ ಗೊತ್ತಿರುತ್ತೆ. ಲಂಗ್ಸ್ ಎಲ್ರು ತುಂಬಾ ವೀಕ್ ಇದ್ದವ್ರಿಗೇನೆ ಕೊರೋನಾ ಜಾಸ್ತಿ ಅಟ್ಯಾಕ್ ಆಗಿದೆ ಆ ಟೈಮಲ್ಲಿ. ಅಂದ್ರೆ ಬ್ರೀತಿಂಗ್ ಹೌದು ಇಶ್ಯೂಸ್ ಬಂತು.
ಹೌದೌದು ಲಂಗ್ಸ್ ಹೌದು ಸ್ಟ್ರೆಂಥನ್ ಇದ್ರೆ ಅವ್ರಿಗೆ ಬ್ರೀತಿಂಗ್ ಇಶ್ಯೂಸ್ ಆಗ್ಲಿ ಅದ್ ಯಾವ್ದು ಬರಲ್ಲ, ಚೆನ್ನಾಗಿ ಉಸಿರಾಡ್ತಾರೆ. ನೋಸ್ ಬ್ಲಾಕ್ ಆಗೋದಾಗ್ಲಿ, ಆಮೇಲೆ ಕಂಟಿನ್ಯೂಸ್ ಸ್ನೀಸಿಂಗ್ ಬರೋದು, ಇದೆಲ್ಲ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಆರ್ಗನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. 3 ಗಂಟೆಯಿಂದ ಹೌದು 5 ಗಂಟೆಗೆ ಲಂಗ್ಸ್ ಟೈಮಿಂಗ್. ಆ ಲಂಗ್ಸ್ ಟೈಮಿಂಗ್ ಅಲ್ಲಿ ನಾವು 3 ಗಂಟೆಗೆ ಎದ್ದೇಳೋದು ಬೇಡ. ಅಟ್ಲೀಸ್ಟ್ 5 ಗಂಟೆಗಾರ ಎದ್ಬಿಟ್ಟು ನಾವು ಸ್ವಲ್ಪ ಪ್ರಾಣಾಯಾಮ ಮಾಡೋದಾಗ್ಲಿ ಅದೇನಾರು ಮಾಡಿದಾಗ ನಮ್ ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಹಾ 5 ಗಂಟೆಯಿಂದ 7 ಗಂಟೆಗೆ ಲಾರ್ಜ್ ಇಂಟೆಸ್ಟೈನ್ ಟೈಮಿಂಗ್ ಇರುತ್ತೆ. ಹಾ ಆ ಲಾರ್ಜ್ ಇಂಟೆಸ್ಟೈನ್ ಟೈಮಿಂಗ್ ಅಲ್ಲಿ ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬೇಕಂತಾರ. ಲಾರ್ಜ್ ಇಂಟೆಸ್ಟೈನ್ ವರ್ಕ್ ಏನಂದ್ರೆ ಎಲಿಮಿನೇಷನ್ ಮಾಡೋದು. ಸೊ ಹೌದು ಆ ಟೈಮ್ ಅಲ್ಲಿ ಮೋಷನ್ ಪಾಸ್ ಆಗ್ಬೇಕು. ಕೆಲವೊಬ್ರು ಅದು ಹೌದು ಈಗ ಮೋಷನ್ ಎದ್ದ ತಕ್ಷಣ ಕೆಲವೊಬ್ರಿಗೆ ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರ, ಒಂದ್ ಗ್ಲಾಸ್ ಬಿಸಿನೀರು ಕುಡಿಯೋದು ಅಥವಾ ಕೆಲವೊಬ್ರು ಟೀ ಕುಡಿದ್ಬಿಟ್ಟು ಹೋಗೋದು, ಆ ರೀತಿ ಮೋಷನ್ ಸಾಲ್ವ್ ಮಾಡ್ಕೊಳ್ತಾರೆ. ಸೊ ಹೌದು ಎದ್ದ ತಕ್ಷಣ ಯಾರು ಮೋಷನ್ಗೆ ಹೋಗ್ತಾರೆ ಅವ್ರದ್ದು ಲಾರ್ಜ್ ಇಂಟೆಸ್ಟೈನ್ ಹೆಲ್ತ್ ಚೆನ್ನಾಗಿದೆ ಅಂತ ಇದಾಗಿದೆ. ಅರ್ಥ. ಹಾ ಅಂದ್ರೆ ಹಾ ಆರ್ಗನ್ಸ್ ಸ್ಟ್ರೆಂಥನ್ ಇದೆ ಹೌದು ಅಂತ ಅರ್ಥ. ಸೊ ಹಾ ಎದ್ದ ತಕ್ಷಣ 6 ರಿಂದ 7 ಗಂಟೆ ಒಳಗೆ ಮೋಷನ್ ಆಗ್ಬಿಡ್ಬೇಕು. ಹಾ ಅಲ್ಲಿ ಅವ್ರಿಗೆ ಲಾರ್ಜ್ ಇಂಟೆಸ್ಟೈನ್ ಸ್ಟ್ರೆಂಥನ್ ಆದಾಗ ಈ ಶೋಲ್ಡರ್ ಪೇನ್ ಬರೋದಾಗ್ಲಿ, ಆಮೇಲೆ ಈ ಮೋಷನ್ ಹಾರ್ಡ್ ಆಗೋದಾಗ್ಲಿ, ಅದ್ಯಾವ್ದು ಇಶ್ಯೂಸ್ ಬರಲ್ಲ. ಇವನ್ ನೀವು ಫುಡ್ ತಿಂದಿರೋದು ಕೂಡ ಚೆನ್ನಾಗಿ ಎಲಿಮಿನೇಷನ್ ಆಗ್ಬಿಡುತ್ತೆ. ನಮ್ ದೇಹದಲ್ಲಿ ಟಾಕ್ಸಿನ್ಸ್ ಆಗ್ಲಿ, ಫ್ಯಾಟ್, ಕೊಲೆಸ್ಟ್ರಾಲ್, ಇದ್ಯಾವ್ದು ಈಗ ದೇಹದಲ್ಲೆಲ್ಲ ಗಡ್ಡೆಗಳೆಲ್ಲ ಆಗುತ್ತೆ ನೋಡಿ, ಅವೆಲ್ಲ ಹೌದು ಇದೆಲ್ಲ ಟಾಕ್ಸಿನ್ಸ್ ಒಳಗಿದಾದಾಗ್ಲೇನೆ ನಮ್ದು ದೇಹದಲ್ಲಿ ಗಡ್ಡೆಗಳ ಫಾರ್ಮೇಶನ್ ಆಗೋದು. ಹೌದು 7 ಗಂಟೆಯಿಂದ 9 ಗಂಟೆಗೆ ಸ್ಟಮಕ್ ಟೈಮಿಂಗ್ಸ್ ಇರುತ್ತೆ. ಹೌದು ಸ್ಟಮಕ್ ಟೈಮಿಂಗ್ ಅಲ್ಲಿ ಮೊದ್ಲಿನ ಕಾಲದಲ್ಲಿ ನೋಡಿರ್ಬೇಕು ನೀವು, ಅವರೆಲ್ಲ 7:30 8 ಗಂಟೆಗೆನೆ ಡೈರೆಕ್ಟ್ ಆಗಿ ಆ ಟೈಮಲ್ಲಿ. ಈಗ ನಮ್ ಸೈಡ್ ಎಲ್ಲ ರೊಟ್ಟಿ ಅಂತ ನಾವು ಧಾರವಾಡದಳು ಅಲ್ಲೆಲ್ಲ ಹಳ್ಳಿ ಕಡೆ ನಾವು ನೋಡಿದಾಗ ಅಲ್ಲೆಲ್ಲ ಬೆಳಿಗ್ಗೆನೆ ರೊಟ್ಟಿ ಮಾಡ್ಬಿಡ್ತಾರೆ ಎದ್ದ ತಕ್ಷಣ. ಈ ಹೌದೌದು ಕಡೆ ಸೈಡ್ ಎಲ್ಲ ಮುದ್ದೆ ಮಾಡ್ತಾರೆ. ಮಾಡ್ತೀವಿ. ತಿಂದ್ಬಿಟ್ಟು ಹೌದು ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ಬಿಡೋರು. ಇವಾಗೆಲ್ಲ ಈ ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ನಾವು ಈ ರೀತಿ ಫುಡ್ಗಳು ತಿಂದಾಗ ಸ್ಟಮಕ್ ಇನ್ನೂ ಡ್ರೈ ಆಗುತ್ತೆ. ನಮ್ ಸ್ಟಮಕ್ ಯಾವ ರೀತಿ ಫುಡ್ ಇಷ್ಟ ಅಂದ್ರೆ ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರ್ಬೇಕು, ಸ್ವಲ್ಪ ಊರ್ ಬೆಚ್ಚಗಿರೋ ಊಟ ಮಾಡ್ಬೇಕು. ಹೌದು ಸೊ ಹೌದು ಸ್ಟಮಕ್ ನಾವು ಆ ಟೈಮಲ್ಲಿ ಊಟ ಕೊಟ್ಟಾಗ ನಿಮ್ಗೆ ಯಾವ್ದು ಹೆಲ್ತ್ ಇಶ್ಯೂಸ್ ಬರಲ್ಲ. ಅಂದ್ರೆ ಸ್ಟಮಕ್ ಇಂದ ಯಾವ್ದು ಬರುತ್ತೆ, ಮಂಡಿ ನೋವು ಬರೋದಾಗ್ಲಿ, ಆಮೇಲೆ ಇದು ಹೊಟ್ಟೆ ನೋವು ಬರುತ್ತೆ ನೋಡಿ, ಪೀರಿಯಡ್ಸ್ ಟೈಮ್ ಅಲ್ಲೆಲ್ಲ ಹೌದು ಹೊಟ್ಟೆ ನೋವು ಬರೋದು. ಆಮೇಲೆ ಹ್ಮ್. ಹೊಕ್ಕಳ ಮೇಲ್ಭಾಗದಲ್ಲಿ ನೋವು ಬರುತ್ತೆ ನೋಡಿ, ಅದು ಕೂಡ ಸ್ಟಮಕ್ ಇಂದಾನೆ ಬರೋದು. ಹ್ಮ್. ಆಮೇಲೆ ಕೂಲ್ ಉದ್ರೋದು, ಈ ಲೇಡೀಸ್ ತುಂಬಾ ಪ್ರಾಬ್ಲಮ್, ಕೂಲ್ ಉದುರುತ್ತೆ ಅಂತಾರೆ. ಕೂಲೆಲ್ಲ ಯಾಕೆ ಉದುರುತ್ತೆ ಅಂದ್ರೆ ಅಲ್ಲಿ ಸ್ಟಮಕ್ ಆರ್ಗನ್ ವೀಕ್ ಆಗಿರುತ್ತೆ, ಅವ್ರಿಗೆ ಎಕ್ಸೆಸ್ ಹೀಟ್ ಆಗಿರುತ್ತೆ. ಎಕ್ಸೆಸ್ ಹೀಟ್ ಹೌದು ಯಾಕಾಗಿರುತ್ತೆ, ಬೆಳಗ್ಗೆ ತಿಂಡಿ ಟೈಮ್ ತಿಂದಿರಲ್ಲ, 7 ರಿಂದ 9 ಗಂಟೆಗೆ ತಿನ್ಬಿಡ್ಬೇಕು ತಿಂಡಿನ. ತಿಂದ ಹೌದು ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಹೆಚ್ಚಿಗೆ ನಿಂತ್ಕೊಂಡ್ ಕೆಲಸ ಮಾಡ್ತಾರೆ, ನಿಂತ್ಕೊಂಡ್ ಕೆಲಸ ಮಾಡಿದಾಗ ಕೂಡ ಸ್ಟಮಕ್ ವೀಕ್ ಆಗುತ್ತೆ ಆ ಟೈಮಲ್ಲಿ. ಹೌದು ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾವು 7 ಗಂಟೆಯಿಂದ 9 ಗಂಟೆಗೆ ತಿಂಡಿ ತಿಂದಾಗ ಸ್ಟಮಕ್ ಕೂಡ ಸ್ಟ್ರೆಂಥನ್ ಆಗುತ್ತೆ ಅಲ್ಲಿ. ಹೌದು 9 ಗಂಟೆಯಿಂದ 11 ಗಂಟೆಗೆ ಸ್ಪ್ಲೀನ್ ಟೈಮಿಂಗ್ಸ್ ಇರುತ್ತೆ. ಹೌದು ಆ ಸ್ಪ್ಲೀನ್ ಟೈಮಿಂಗ್ ಅಲ್ಲಿ ಊಟ ಮಾಡಿದ ತಕ್ಷಣ ಅದು ಡೈಜೆಷನ್ ಆಗಕ್ಕೆ ಸ್ಪ್ಲೀನ್ ವರ್ಕ್ ಮಾಡುತ್ತೆ, ಡೈಜೆಷನ್ ಮಾಡುತ್ತೆ. ಅದು ಹಾ ಮೇಡಮ್ ಡೈಜೆಷನ್ ಸ್ಪ್ಲೀನ್ ಸ್ಟ್ರೆಂಥನ್ ಚೆನ್ನಾಗಿದ್ರೆ ನಮ್ಗೆ ಫುಡ್ ಎಲ್ಲ ನೀಟಾಗಿ ಡೈಜೆಷನ್ ಆಗುತ್ತೆ. ನಾವು ಆ ಟೈಮಲ್ಲಿ ಏನಾರ 9 ಗಂಟೆಯಿಂದ 11 ಗಂಟೆಗೆ ಏನಾರ ಫುಡ್ ತಿನ್ನೋದಾಗ್ಲಿ, ನೀರ್ ಏನಾರ ಕುಡಿಯೋದಾಗ್ಲಿ, ಇವಾಗ ನಾವು ಮಿಕ್ಸಿಯಲ್ಲಿ ಏನಾರು ಅಕ್ಕಿ ಏನಾರು ರುಬ್ಬಿದಾಗ ಅದು ಅರ್ಧ ರುಬ್ಬಿದಾಗ ನಾವು ಇನ್ನೊಂದ್ಸರಿ ಮತ್ತೆ ಅಕ್ಕಿ ಹಾಕಿದ್ರೆ ಚೆನ್ನಾಗಿ ರುಬ್ಬುತ್ತಾ, ಅದು ಇಲ್ಲ ತಾನೆ, ಹೌದು ಗಟ್ಟಿಯಾಗಿ ಉಳ್ಕೊಳುತ್ತೆ ಪದಾರ್ಥಗಳು. ಆ ರೀತಿ 9 ಗಂಟೆಯಿಂದ 11 ಗಂಟೆಗೆ ನಾವು ಅದನ್ನ ಡೈಜೆಷನ್ ಆಗಕ್ ಬಿಟ್ಬಿಡಬೇಕು. ಆ ಟೈಮಲ್ಲಿ ಚೆನ್ನಾಗಿ ಅದು ಡೈಜೆಷನ್ ಆದ್ರೆ ನಿಮ್ಗೆ ಸ್ಪ್ಲೀನ್ ತನ್ನ ಕೆಲಸ ಮಾಡೋಕ್ಕೂ ಇದಾಗುತ್ತೆ. ಆ ಟೈಮಲ್ಲಿ ನಾವಿರೋ ನೀರು ಕುಡಿಯೋದು ಮತ್ತೆ ತಿಂಡಿ ತಿನ್ನೋದು ಮಾಡಿದಾಗ ಅದ್ರದ್ದು ಫಂಕ್ಷನಿಂಗಿಗೆ ಡಿಸ್ಟರ್ಬ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದು ಮಾಡಬಾರ್ದು, ಅದು ಡೈಜೆಷನ್ ಆಗಕ್ ಬಿಟ್ಬಿಡ್ಬೇಕು. ಅದು ಡೈಜೆಷನ್ ಆದ್ರೆ ನಿಮ್ಗೆ ಅದು ಫುಡ್ ಎಲ್ಲ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಡೈಜೆಷನ್ ಹಾ ಆಗದಿದ್ರೆ ಮೇಡಮ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ ಅಲ್ಲಿ ಕಫ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಅದೇ So ನನಗೆ ನಮ್ ದೇಹದಲ್ಲಿ ಡೈಜೆಷನ್ ಕಫ ಬರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಂತಂದ್ರೆ ಕೆಲವು ಸರಿ ನಾನು ತಗೊಂಡಿರೋ ಊಟ ಅದು ಅಜೀರ್ಣ ಆಗೋದು ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಹಾ ಮೋಷನ್ ಅಲ್ಲಿ ಜೀರ್ಣ ಆಗಿರಲ್ಲ ಅದು. ಹ್ಮ್ ಆ, ಹ್ಮ್ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ 9 ಗಂಟೆ ಒಳಗಡೆ ತಿಂಡಿ ತಿಂದು ಓಡ್ತಾ ಇದ್ವಿ. ಹ್ಮ್ ಇವಾಗ ಮನೆ ಮೇಲೆ ಇದ್ದೀನಿ, ಅದು ಒಂದು ಕಾರಣ ನೀವು ಹೇಳಿದಂಗೆ ಖಂಡಿತ ಇದೆ ಅದು. ಹಾ ಮೇಡಮ್. ಅದು ನಾನು ಸರಿ ಮಾಡ್ಕೊಂತೀನಿ. ಇವಾಗ ಶುಗರ್ ಇದೆಯಲ್ಲ, ಇದಕ್ಕೆ ಇವಾಗ ನೀವು ಕೊಟ್ಟಿರೋ ಪ್ರೋಟೋಕಾಲ್ನ ಉಪಯೋಗಿಸ್ಕೊಂಡು ಆಮೇಲೆ ಶುಗರ್ಗೆ ಇದ್ ಮಾಡೋದಾ, ಏನ್ ಮಾಡೋದು? ಇಲ್ಲ, ನಾ ಕೊಟ್ಟಿರೋ ಪ್ರೋಟೋಕಾಲ್ ಅಲ್ಲಿ ನಾವೀಗ ಶುಗರ್ಗೆ ಕೊಡ್ತಿದೀವಿ, ಬಿಪಿಗೆ ಕೊಡ್ತಿದೀವಿ, ಹಾ ಅಂತ ಕರೆಕ್ಟ್. ಪರ್ಟಿಕ್ಯುಲರ್ ಆಗಿ ಕೊಡಲ್ಲ ನಾವು. ಇವಾಗ ನಿಮ್ಗೆ ಹೇಳಿದೆ ನಾನು ಡೈರೆಕ್ಟ್ ಆರ್ಗನಿಕ್ ಸ್ಟ್ರೆಂತ್ ಮಾಡ್ತೀವಿ. ಇವಾಗ ಶುಗರ್ ಬಂದಿದೆ ಅಂತಂದ್ರಲ್ಲಿ ಬರೀ ಸ್ಟಮಕ್ ಸ್ಪ್ಲೀನ್ ಅಷ್ಟೇ ನಿಮ್ಗೆ ಇದು ಆಗಿರಲ್ಲ, ಫಂಕ್ಷನಿಂಗ್ ಕಡಿಮೆ ಆಗಿರಲ್ಲ. ಬೇರೆ ಬೇರೆ ಒಂದೊಂದು ಹೌದು ಆರ್ಗನಿಗೂ ಒಂದೊಂದು ಲಿಂಕ್ ಇರುತ್ತೆ, ಆ ಆರ್ಗನ್ಗಳು ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಾವ್ ಏನ್ ಮಾಡ್ತೀವಿ ಹೌದು ಅಂದ್ರೆ, ಈಗ ನಿಮ್ಗೆ ಇಲ್ಲೆಲ್ಲ ಕಲರ್ಸ್ ಹಾಕಕ್ ಕೊಟ್ಟಿದ್ದೀನಿ ನಾನು ಕೆಲವೊಂದು ಜಾಯಿಂಟ್ ಗಳಿಗೆ, ಅಂದ್ರೆ ಅಲ್ಲಿ ಹೌದೌದು ಎಲ್ಲ ಆರ್ಗನ್ಗಳನ್ನ ಸ್ಟ್ರೆಂಥನ್ ಮಾಡ್ತೀನಿ ನಾನು.
ಹೌದೌದು. ಆಮೇಲೆ ಒಂದೊಂದು ಪಾಯಿಂಟ್ ಕೊಡ್ತೀನಿ, ಸಿಂಗಲ್ ಪಾಯಿಂಟ್ ಅಂತ ಕೊಡ್ತೀನಿ ವೀಕ್ಲಿ ಒನ್ಸ್. ಆ ಸಿಂಗಲ್ ಪಾಯಿಂಟ್ ಕೊಟ್ಟಾಗ ಅಲ್ಲಿ ಬರೀ ನಿಮ್ಗೆ ಈಗ ನಾನು ಲಿವರಿಗೆ ಕೊಟ್ರೆ ಬರೀ ಲಿವರ್ ಒಂದೇ ಸ್ಟ್ರೆಂಥನ್ ಆಗಲ್ಲ, ಅದ್ರ ಪೇರ್ ಹೌದು. ಆರ್ಗನ್ ಗಾಲ್ ಬ್ಲಡರ್ಗೂ ಕೊಟ್ಟಿರ್ತೀನಿ, ಅದು ಕಿಡ್ನಿಗೂ ಹೋಗಿರುತ್ತೆ, ಲಂಗ್ಸ್ಗೂ ಹೋಗಿರುತ್ತೆ, ಎಲ್ಲಾ ಆರ್ಗನ್ಸ್ನು ಅದು ಟ್ರೀಟ್ ಮಾಡಿರುತ್ತೆ. ಹಾ ಮೇಡಮ್. ಹಾಗೆ ಎವ್ರಿ ವೀಕ್ ನೀವು 5 ವೀಕ್ಸ್ ನನ್ನ ಹತ್ರ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಎವ್ರಿ ವೀಕ್ ಒಂದೊಂದು ಆರ್ಗನ್ ನಾನು ಸ್ಟ್ರೆಂಥನ್ ಮಾಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ವೀಕ್ ನಾನು ಮತ್ತೆ ನಿಮ್ ಕನ್ಸಲ್ಟೇಷನ್ ಬರ್ಬೇಕು. ಹಾ, ನೆಕ್ಸ್ಟ್ ವೀಕ್ ಮತ್ತೆ ನಂಗೆ ನಾಲ್ಗೆ ಫೋಟೋ ಕಳಿಸ್ಬೇಕು. ನಿಮ್ಗೆ ಹೇಳಿರ್ತೀನಿ ನಾನು ಓಕೆ. ಬೆಳಿಗ್ಗೆ ಎದ್ದ ಹೌದೌದು. ತಕ್ಷಣ ನಾಲ್ಗೆ ಫೋಟೋ ಕಳಿಸಿ ಅಂತ. ನಾಲ್ಗೆ ಫೋಟೋ ಯಾಕೆ ಕೇಳ್ತೀವಿ ಅಂದ್ರೆ, ಈಗ ನಾವು ಲಾಸ್ಟ್ ವೀಕ್ ನಿಮ್ಗೆ ಏನ್ ಥೆರಪಿ ಕೊಟ್ಟಿರ್ತೀವಲ್ಲ, ಅದ್ ನಾಲ್ಗೆ ನಮ್ಗೆ ಏನ್ ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಿಮ್ ನಾಲ್ಗೆ ಗೊತ್ತಾಗುತ್ತೆ. ತುಂಬಾ ವೈಟ್ ಕೋಟ್ ಇದ್ರೆ ಡ್ಯಾಂಪ್ನೆಸ್ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಮತ್ತೆ ಕ್ರ್ಯಾಕ್ ಇದ್ರೆ ಹೀಟ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಆ ನಾಲ್ಗೆಲ್ಲೂ ಕೂಡ ಎಲ್ಲ ನಮ್ದು ಆರ್ಗನ್ ರಿಫ್ಲೆಕ್ಸ್ ಇರುತ್ತೆ. ಈಗ ಕೆಲವೊಬ್ರು ಟಂಗ್ ಕ್ಲೀನರ್ ತಗೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾರೆ ನೋಡಿ, ವೈಟ್ ಕೆಲವೊಬ್ರಿಗೆ ಹೌದು. ನಾಲ್ಗೆ ವೈಟ್ ಕೋಟ್ ಇದ್ರೆ ಟಂಗ್ ಹೌದು. ಕ್ಲೀನರ್ ತಗೊಂಡು ಕ್ಲೀನ್ ಮಾಡ್ಕೊಳ್ತಾರೆ, ಅದು 1 ಅವರ್ ಮತ್ತೆ ವೈಟ್ ಫಾರ್ಮೇಶನ್ ಆಗ್ಬಿಡುತ್ತದು. ಆಗತ್ತೆ. ಹೌದು ಹಾ, ಹೌದು. ಅದ್ ಏನಾಗಿರುತ್ತೆ ಈಗ ಆರ್ಗನ್ ನಲ್ಲೇ ನಮ್ಗ್ ಪ್ರಾಬ್ಲಮ್ ಇದ್ರೆ, ಏನೇ ಪ್ರಾಬ್ಲಮ್ ಇದ್ರೂ ಅದ್ ನಾಲ್ಗೆಲ್ ತೋರಿಸುತ್ತೆ. ಇವಾಗ ನೀವು ನಾವ್ ಈಗ ಎಲ್ಲೇ ಹೋದ್ ಯಾವ್ದೇ ನೀವು ಯಾರಿಗೆ ಕನ್ಸಲ್ಟ್ ಮಾಡಿದ್ರು ಫಸ್ಟ್ ನಾಲ್ಗೆ ತೋರಿಸಿ ಅಂತಾರೆ. ಹಾ ಮೇಡಮ್. ನಾಲ್ಗೆ ತೋರಿಸಿ ಅನ್ನೋದು ಇದೇ ರೀಸನ್ಗೆನೆ. ಇವಾಗ ಡಾಕ್ಟರ್ಗಳು ಅದನ್ನು ನೋಡೋದೇ ಇಲ್ಲ ಬಿಡಿ ಈಗ. ನನಗೆ ತೋರ್ಸೋದು, ಸ್ಟೆಥೋಸ್ಕೋಪ್ ಇಡೋದು ಅದೆಲ್ಲ ಹೊಟ್ಟೋಗ್ಬಿಟ್ಟಿದೆ ಕಾಲ. ಮತ್ತೆ ನನಗೆ ಇನ್ನೊಂದು ಫೀಲಿಂಗ್ ಏನಂತಂದ್ರೆ, ಇದು ಇವಾಗ ಕಾಲಲ್ಲಿ ನ್ಯೂರೋಪತಿ ಆಗುತ್ತಲ್ಲ, ಹಾಗೆ ಈಗ ನಾನು ಡಯಾಕಾನ್ ಹಾಸ್ಪಿಟಲ್ ನೋಡಿದೀನಿ ಬೆಂಗಳೂರು. ಎಷ್ಟೋ ಜನಕ್ಕೆ ಕೈ ಬೆರಳುಗಳು ಕೂಡ ತೆಗೆದ್ಬಿಟ್ಟಿದ್ದಾರೆ. ನನಗೆ ಆ ಫೀಲಿಂಗ್ ಸ್ವಲ್ಪ ಬಂದ್ಬಿಟ್ಟಿದೆ ಮೇಡಮ್. ಅದು ಇಲ್ಲ, ಹಂಗೇನಾದ್ರೂ ಆಗತ್ತಾ ಅಂತ. ಮನ್ಸಿಂದ ಭಯ ಅನ್ನೋದ್ ತೆಗ್ದ್ಬಿಡಿ. ಇದು ನಮ್ದು ಈ ಥೆರಪಿಲಿ ಯಾವ ರೀತಿ ಅಂದ್ರೆ, ನಾವು ರೂಟ್ ಇಂದಾನೇ ಟ್ರೀಟ್ ಮಾಡ್ತೀವಿ ನಿಮ್ಗೆ. ಹೌದೌದು. ರೂಟ್ ಹೌದು. ಇಂದ ಟ್ರೀಟ್ ಮಾಡಿದಾಗ ನಿಮ್ಗೆ ವಿತಿನ್ 1 ಮಂತ್ 2 ಮಂತ್ಸ್ ಅಲ್ಲೇ ನಿಮ್ಗೆ ಅದು ಚೇಂಜಸ್, ನಿಮ್ಗೆ ಥೆರಪಿ ಕೊಟ್ಟು ವಿತಿನ್ 24 hours ಅಲ್ಲೇ ನಿಮ್ಗೆ ಚೇಂಜಸ್ ಗೊತ್ತಾಗ್ತಾ ಇರುತ್ತೆ. ಎಸ್ ಮೇಡಮ್. ಎಸ್ ಮೇಡಮ್. ಹಾ, ಚೇಂಜಸ್ ಅನ್ಸಿದ್ಯಾ ನಿಮ್ಗೆ ಥೆರಪಿ ತಗೊಂಡ್ಮೇಲೆ? ಇಲ್ಲ, ಏನು ಇಲ್ಲ, ತಗೊಂಡಾಗ ಏನು ಅನ್ಸಿಲ್ಲ. ಅದೇ ನಾನು ಹೇಳಿಲ್ವಾ, ನಿನ್ನೆ ರಾತ್ರಿ ನನಗೆ ಹ್ಮ್ ಕಾಲು ಮಧ್ಯದ ಭಾಗದಿಂದ ತಲೆವರೆಗೂ ಶಾಕ್ ಹೊಡೆದಂಗ್ ಹೊಡೆದ್ಬಿಡ್ತು ನಂಗೆ. ಹ್ಮ್ ನಂಗೆ ಹ್ಮ್ ಒಂಥರ ಭಯ ಆಗಿ ಸುಮ್ನೆ ಕುತ್ಕೊಂಡೆ. ಆಮೇಲೆ ನೋಡೋಣ ಏನ್ ದೇವ್ರ ಇಟ್ಟಂಗ ಆಗ್ಲಿ ಅಂತ ಸುಮ್ನೆ ಆದೆ ನಾನು. ಹ್ಮ್ ಏನ್ ಆಗಲ್ಲ ಮೇಡಮ್, ಏನು ಭಯ ಪಡ್ಬೇಡಿ. ನಾನು ಕೊಟ್ಟಿರೋ ಪ್ರೋಟೋಕಾಲ್ ನ ಕಂಟಿನ್ಯೂ ಮಾಡ್ತಾ ಹೋಗಿ. ಆಮೇಲೆ ವೀಕ್ಲಿ Okay. ಒನ್ಸ್ ನನ್ನ ಹತ್ರ ಕನ್ಸಲ್ಟ್ ಮಾಡಿ. ಇವಾಗ ನಿಮ್ಗೆ ಏನ್ ಪ್ರೋಟೋಕಾಲ್ ಕೊಟ್ಟಿದೆ ಅನ್ನೋದು ನಮ್ಗೆ ಇವಾಗ ಇದ್ದಿದ್ರಲ್ಲ, ನೀವು ಮತ್ತೆ ಹ್ಮ್. ನಿಮ್ದು ವಾಟ್ಸಪ್ ಅಲ್ಲೆಲ್ಲ ನನ್ಗೆ ಅದು ಎಲ್ಲ ಡೀಟೇಲ್ಸ್ ಇರುತ್ತೆ. ಆ ಹೌದು. ಡಿಟೇಲ್ ನೋಡ್ಬಿಟ್ಟೆ ನಾನು ಕೊಡ್ಬೇಕು. ಈಗ ಮತ್ತೆ ನಿಮ್ಗೆ ಏನಾರ ನನ್ನ ಕಲರ್ ಅಲ್ಲಿ ಅಲ್ಲಿ ಕಲರ್ ಕೊಟ್ಬಿಟ್ರೆ ಅಲ್ಲಿ ಮತ್ತೆ ಚೇಂಜಸ್ ಆಗುತ್ತೆ ಮತ್ತೆ. ಹಾ ಮೇಡಮ್, ಕರೆಕ್ಟ್. ಸರ್, ನೀವು ನನಗೆ ವಾಟ್ಸಪ್ ಅಲ್ಲಿ ನಾಲ್ಗೆ ಫೋಟೋ ಕಳಿಸ್ಬಿಟ್ಟು ಸಿಂಪ್ಟಮ್ಸ್ ಎಲ್ಲ ಕೊಟ್ಟಿರ್ತೀರಲ್ಲ, ಅದ್ ನೋಡ್ಬಿಟ್ಟು ಹಾ. ನಿಮ್ಗೆ ನಾನು ಮತ್ತೆ ಪ್ರೋಟೋಕಾಲ್ಸ್ ಕೊಡ್ತೀನಿ. ಓಕೆ ಮ್ಯಾಮ್. ನನ್ ಮನೇಲಿ ಎಲ್ರು ಅದನ್ನೆಲ್ಲ ಒಂದ್ ಸ್ವಲ್ಪ ದಿನ ಬಿಟ್ಬಿಡು ನೀನು, ಹ್ಮ್ ಆಮೇಲೆ ನೋಡು ಅಂತ ಬೇರೆ ಹೇಳ್ತಾ ಇದ್ದಾರೆ. ಬಟ್ ನನಗದ್ ಬಿಡಕ್ ಇಷ್ಟ ಇಲ್ಲ. ನನ್ಗೆ ಏನಾದ್ರು ಅಟ್ಲೀಸ್ಟ್ ಏನೋ ಒಂದು ನಮ್ಗೆ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ನನ್ಗೆ. ಆಗುತ್ತೆ ಮೇಡಮ್, ಖಂಡಿತ ಆಗುತ್ತೆ. ಇವಾಗ ನಾನು ಈ ಫೀಲ್ಡ್ ಅಲ್ಲಿ 5 ವರ್ಷ ಆಯ್ತಿದ್ದು, ತುಂಬಾ ಹಾ ಜನ ಮೇಡಮ್. ಟ್ರೀಟ್ ಮಾಡಿದೀನಿ. ರಿಸಲ್ಟ್ ಬಂದೇ ಬರುತ್ತೆ. ಎಲ್ಲೋ ಒಂದು ಈಗ 100ರಲ್ಲಿ ಒಂದು 10 ಜನಕ್ಕೆ ಬರದೇ ಇರಬಹುದು, ಬಟ್ 90 ಭಾಗ ರಿಸಲ್ಟ್ ಇರುತ್ತೆ. ಅದೇ ಅದೇ. ಹ್ಮ್ ಆ 90 ಭಾಗದಲ್ಲಿ ನಾನು ಒಬ್ಳಾಗ್ಬಾರ್ದು ಮೇಡಮ್. ಇದು 10%. ಆಗುತ್ತೆ ಮೇಡಮ್, ಪಾಸಿಟಿವ್ ನಂಬಿಕೆ ಇಟ್ಕೊಳ್ಳಿ, ಕ್ಲಿಯರ್ ಆಗುತ್ತೆ ಸರ್ನಾ. ಓಕೆ, ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮಚ್ ಮೇಡಮ್. ಮೇಡಮ್. TP ಪೂರ್ಣಿಮಾ ಮಾಡು ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ. ಅದು ಮೇಡಮ್, ನನ್ಗೆ ಹಿಂಗ್ ಕೂತ್ಕೊಂಡಿದ್ರೆ ತುಂಬಾ ಹೊತ್ತು ಕೂರಕ್ ಆಗಲ್ಲ ಮೇಡಮ್. ಬ್ಯಾಕ್ ಪೈನ್ ಬರತ್ತೆ. ಹ್ಮ್ ಅಯ್ಯೋ, ಒಂದೊಂದ್ಸಲಿ ಎಡಗಡೆ ಹಿಡ್ಕೊಂಡಂಗ ಆಗ್ಬಿಡತ್ತೆ ಸೊಂಟದಲ್ಲಿ. ಹ್ಮ್ ಒಂದೊಂದ್ಸಲಿ ಬಲಗಡೆನೂ ಹಿಡ್ಕೊಂಡಂಗ ಆಗ್ಬಿಡತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಬೆಂಡ್ ಮಾಡಕ್ ಆಗೋದಿಲ್ಲ ಮೇಡಮ್ ನನ್ಗೆ. ಹ್ಮ್ ಹ್ಮ್ ಆಮೇಲೆ ಇದು ಇಂತ ಎಲ್ಬೋ ಹತ್ರ 2 ಕೈಲಿ ನೋವು ಬರುತ್ತೆ. ಹ್ಮ್ ಮತ್ ಮಂಡಿ ನೋವು ಬರತ್ತೆ. ನಡೀತಾ ಇದ್ರೆ, ಮೆಟ್ಲು ಹತ್ತಿದ್ರೆ ಬರತ್ತೆ. ಹ್ಮ್ ಆಮೇಲೆ ಈ ಫಿಂಗರ್ ಇದೆಯಲ್ಲ ಮೇಡಮ್, ಹ್ಮ್ ಇದು ಹ್ಮ್ ಹಿಂಗಾಗುತ್ತೆ. ಸ್ಟ್ರೈಟ್ ಮಾಡಕ್ ಆಗೋದಿಲ್ಲ ಮೇಡಮ್. ನೋಡಿ ಹಿಂಗೆ ಹ್ಮ್ ಹಿಂಗ್ ಮಾಡ್ಸಿದ್ರೆ. ಎಲ್ಲ ಬೆರಳುನಾ ಅಥವಾ ಒಂದೇನಾ? ಇಲ್ಲ ಮೇಡಮ್, ಇದು ರಿಂಗ್ ಫಿಂಗರ್ ಮಾತ್ರ. ಅದೊಂದೇ ಮಾತ್ರ. ಆಮೇಲೆ ಇದು
ಆ, ಮಲ್ಕೊಂಡಾಗ ಯಾವಾಗೂ ಕಫ ತರ ಇರುತ್ತೆ ಮೇಡಮ್. ಬಂಕ ಬಂಕ ತರ ಆಗುತ್ತೆ ಗಂಟ್ಲಲ್ಲಿ. ಕೆಮ್ಮು ಏನಾರ ಬರುತ್ತಾ? ಕೆಮ್ಮು ಬರಲ್ಲ ಮೇಡಮ್, ಹ್ಮ್ ಅದೇ ಬಂಕ ತರ ಇರತ್ತೆ ಹ್ಮ್ ಹಂಗೆ. ಇದು ಬ್ಯಾಕ್ ಪೇನ್ ಎಷ್ಟು ವರ್ಷ ಆಯ್ತು ಮೇಡಮ್ ಇದ್ದು? ಬ್ಯಾಕ್ ಪೈನ್ 3 ಇಯರ್ಸ್ ಇಂದ ಇದೆ ಮೇಡಮ್ ನನ್ಗೆ. ಹ್ಮ್ ಬೆಂಡ್ ಮಾಡಿದ್ರೆ ನೋವು ಬರುತ್ತೆ, ಮತ್ತೆ ಸಯಾಟಿಕ ಪೈನ್ ಇದೆ, ಉರಿ ಆಗುತ್ತೆ ಮೇಡಮ್ ತೊಡೆನಲ್ಲಿ ನನ್ಗೆ. ತೊಡೆಯಲ್ಲಿ ಉರಿ ಬರುತ್ತೆ. ಶುಗರ್ ಏನ್ರ ಇದೆಯಾ ಮೇಡಮ್? ಶುಗರ್ ಇಲ್ಲ ಮೇಡಮ್. BP ಯಾವುದೇ ಇಲ್ವಾ? ಬಿಪಿ ಇದೆ, ಬಿಪಿ ಇದೆ. BP ಇದೆಯಾ? ಎಷ್ಟಿರುತ್ತೆ ಮೇಡಮ್ BP? ಇದೆ ಆದ್ರೆ ಈಗ ನಾರ್ಮಲ್ ಇದೆ ಮೇಡಮ್. ಹೈ ಬಿಪಿ ಇತ್ತು, ಈಗ ನಾರ್ಮಲ್ ಇದೆ. ಮಾತಾಡ್ತಾನೆ ಸೆಲ್ಲಿನ್. ಇದೆ ಮೇಡಮ್. ಹ್ಮ್ ಸರಿ. ನಿಮ್ಗೆ ಬ್ಯಾಕ್ ಪೇನ್ ಇರೋದು 3 ವರ್ಷದಿಂದ ಇದೆ ಅಂದ್ರಲ್ಲ? ಹೌದು, L4 L5 S1 ಅಲ್ಲಿ ಇದೆ ಮೇಡಮ್. ಹ್ಮ್ ಮತ್ತೆ ಬಲಗಡೆ ಕಾಲಲ್ಲಿ ಬಂದು ಇದು ಈ ತರ ಜಾಗದಲ್ಲಿ ಬರುತ್ತೆ ಮೇಡಮ್ ಉರಿ, ಹ್ಮ್ ಪಾದದಿಂದ ಮೇಲ್ಗಡೆ. ಹ್ಮ್ ಹ್ಮ್ ಎಡಗಡೆ ಬಂದು ತೊಡೆ ಹತ್ರ ಬರುತ್ತೆ ಮೇಡಮ್. ಸರಿ. ನೈಟ್ ಏನ್ರ ಯೂರಿನ್ಗೆಲ್ಲ ಎದ್ದೋಗ್ತೀರಾ? ಒಂದ್ 2 ಟೈಮ್ಸ್ ಎದ್ದೇಳ್ತೀನಿ ಮೇಡಮ್. ಎದ್ದೋಗ್ತೀರಾ? ಓಕೆ. ನೈಟ್ ಊಟ ಎಷ್ಟು ಗಂಟೆಗೆ ಎಚ್ಚರವಾಗಿದ್ರೆ ಮಾಡ್ತೀರಿ? ಹೋಗ್ತೀನಿ ಮೇಡಮ್. ನೈಟ್ ಮಲ್ಕೊಂಡ್ಬಿಟ್ಟಿದ್ರೆ ಏನು ಆತರ ಇಲ್ಲ. ನೈಟ್ ಎಲ್ಲ ಎಚ್ಚರ ಆದ್ಮೇಲೆ 1 ಟೈಮ್ ಇಲ್ಲ 2 ಟೈಮ್ಸ್ ಆತರ ಹೋಗ್ತೀನಿ. ಟ್ರಾವೆಲಿಂಗ್ ಮಾಡಿದಾಗ ಕಾಲ್ ಏನಾರ ಊತ ಬರುತ್ತಾ? ಇಲ್ಲ ಮೇಡಮ್, ಕಾಲ್ ಊತ ಏನೂ ಊತ ಇಲ್ಲ? ಏನು ಇಲ್ಲ. ಸರಿ. ಮತ್ತೆ ಟಿನ್ನಿಟಸ್ ಇದೆ ಮೇಡಮ್, ಇದು 1 ವರ್ಷದಿಂದ ಇದೆ ಮೇಡಮ್. ನನ್ಗೆ ವಾಸನೆ ಆಗ್ತಾ ಇಲ್ಲ, ಹಾಸ್ಪಿಟಲ್ ತೋರಿಸಿದ್ದೀನಿ. ಇದು ಈ ಬಲ್ಗಡೆಗೆ ಎಷ್ಟು ವರ್ಷದಿಂದ ಇದೆ? 1 ಇಯರ್ ಇಂದ ಇದೆ ಮೇಡಮ್. 1 year ಇಂದ ಇದೆ. ಕಿವಿಯಲ್ಲಿ ನೋವು ಕಮ್ಮಿ ಬರುತ್ತಾ? ಆಗಿದೆ ಸೌಂಡ್, ಆದ್ರೂನು ಸೌಂಡ್ ಬರ್ತಾ ಇರತ್ತೆ ಮೇಡಮ್. ನೋವು ಏನಾರ ಇದೆಯಾ ಮೇಡಮ್ ಕಿವಿ? ನೋವಿಲ್ಲ, ಹ್ಮ್ ನೋವಿಲ್ಲ. ಹೇಳ್ತೀನಿ. ನಿಮ್ಗೆ ಅಲ್ಲಿ ಬ್ಯಾಕ್ ಪೇನ್ ಎಲ್ಲ ಬರ್ತಿದೆ ಅಂದ್ರೆ ಕಿಡ್ನಿ, ಯೂರಿನರಿ ಬ್ಲಾಡರ್, ಸ್ಪ್ಲೀನ್ ಅಲ್ಲೆಲ್ಲ ಸ್ವಲ್ಪ ಆರ್ಗನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಕೆಲವೊಬ್ಬರಿಗೆ ಜಲತತ್ವ ಜಾಸ್ತಿ ಆಗಿನೂ ಬ್ಯಾಕ್ ಪೇನ್ ಬರ್ತಿರುತ್ತೆ, ಕೆಲವೊಬ್ಬರಿಗೆ ಅಗ್ನಿ ತತ್ವ ಜಾಸ್ತಿ ಆದಾಗ ಕೂಡ ಬ್ಯಾಕ್ ಪೇನ್ ಬರ್ತಿರುತ್ತೆ. ಸೊ ನಾವಿದ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಟಂಗ್ ಎಲ್ಲ ಯೂರಿನ್ ಇದೆ ಮೇಡಮ್. ನನ್ಗೆ ತುಂಬಾ ಹೀಟ್ ಆಗ್ಬಿಡತ್ತೆ, ಬೇಗನೆ ಉರಿತದೆ ಯೂರಿನ್ಗೆ ಹೋದ್ರೆ. ಯಾವ ಟೈಮಲ್ಲಿ? ನೈಟ್ ಅಥವಾ ಡೇ ಟೈಮ್ ಅಲ್ಲ? ನೈಟ್ ಅಲ್ಲಿ ಏನು ಆಗೋದಿಲ್ಲ ಮೇಡಮ್, ಈ ಟೈಮ್ ಅಲ್ಲಿ ಇರತ್ತೆ ಮೇಡಮ್, ಮತ್ತೆ ಡೇ ನಲ್ಲಿ ಇರತ್ತೆ ಮೇಡಮ್. ಡೇ ಟೈಮಲ್ಲಿ ಉರಿಯುತ್ತೆ ಯೂರಿನ್? ಉರಿಯುತ್ತೆ ಮೇಡಮ್. ಸರಿ. ನೀವ್ ಹೇಳೋ ಸಿಂಪ್ಟಮ್ ನೋಡಿದ್ರೆ ಈಗ ಹೈ BP ಎಲ್ಲ ಬರೋದು ಎಕ್ಸೆಸ್ ಹೀಟ್ ಇಂದನೂ ಬರುತ್ತೆ. ಇವಾಗ ಯೂರಿನ್ ಎಲ್ಲ ಉರಿತಿದೆ ಅಂತಂದ್ರೆ ಅಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಹೀಟ್ ಆಗಿರೋ ಚಾನ್ಸಸ್ ಇರುತ್ತೆ, ಅಂದ್ರೆ ಅಲ್ಲಿ ಅಗ್ನಿ ತತ್ವ ಜಾಸ್ತಿ ಆಗಿರೋ ಚಾನ್ಸಸ್ ಇರುತ್ತೆ. ನಿಮ್ ನಾಲ್ಗೆ ಅವ್ರು ನೋಡ್ಕೊಂಡಿದ್ರ ನೀವು? ಕ್ರ್ಯಾಕ್ ಏನಾರ ಇರುತ್ತಾ ಬೆಳಿಗ್ಗೆ? ಕ್ರ್ಯಾಕ್ ಏನಿರಲ್ಲ ಮೇಡಮ್. ವೈಟ್ ಕ್ರ್ಯಾಕ್ ಇರಲ್ಲ, ಆದ್ರೆ ಏನಾದ್ರೂ ನಾವು ತಿಂದ್ರೆ ಇದು ಸ್ವಲ್ಪ ಒಂಥರ ಅನ್ಸುತ್ತೆ ಮೇಡಮ್. ಸ್ಟಿಕ್ಕಿ ತರ ಒಂಥರ ಆಗುತ್ತೆ. ಮೋಷನ್ ಹೇಗಿದೆ? ಮೋಷನ್ ಒಂದೊಂದ್ಸಲಿ ಆರಾಮ್ ಇರುತ್ತೆ ಮೇಡಮ್, ಒಂದೊಂದ್ಸಲಿ ಸ್ವಲ್ಪ ಹಾರ್ಡ್ ಇರುತ್ತೆ ಮೇಡಮ್. ಸರಿ. ನೀವ್ ಹೇಳಿರೋ ಸಿಂಪ್ಟಮ್ ನೋಡಿದಾಗ ನಿಮ್ ಬಾಡಿಯಲ್ಲಿ ಹೀಟ್ ಎಕ್ಸೆಸ್ ಇರುತ್ತೆ. ಅಂದ್ರೆ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿರುತ್ತೆ, ಸ್ಟಮಕ್ ಹೀಟ್ ಆಗಿರುತ್ತೆ, ಇವನ್ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಕೂಡ ಹೀಟ್ ಆಗಿರುತ್ತೆ. ಸೊ ಮತ್ತೆ ಇವೆಲ್ಲ ನೋವು ಬರುತ್ತೆ ಮೇಡಮ್. ಹ್ಮ್ ಬರುತ್ತೆ. ಹೀಟ್ ಇಂದನೂ ಕೂಡ ಕೆಲವೊಂದ್ಸಲ ಪೇನ್ ಬರುತ್ತೆ. ಬರೀ ಕೋಲ್ಡ್ ಇಂದಾನೇ ಪೇನ್ ಬರುತ್ತೆ ಅಂತ ಇಲ್ಲಿ ಇರಲ್ಲ, ಹೀಟ್ ಇಂದನೂ ಕೂಡ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೆಲ್ಲ ಆರ್ಗನ್ಸ್ ನ ಸ್ಟ್ರೆಂತ್ ಮಾಡಿದಾಗ ನಿಮ್ಗೆ ಒಂದೊಂದೇ ಸಿಂಪ್ಟಮ್ಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಸರಿನಾ? ಮತ್ತೆ ಇವಾಗ ಕಣ್ ಕೆಳಗಡೆನೂ ಅಷ್ಟೇ ಮೇಡಮ್, ಇಲ್ಲಿ ಸರಿಯಾಗಿ ಸ್ವಲ್ಪ ಊತ ಬರೋ ತರ ಇರುತ್ತೆ ಮೇಡಮ್. ವಿಷನ್ ಪ್ರಾಬ್ಲಮ್ ಇದೆ ಮೇಡಮ್ ಸ್ವಲ್ಪ ನನ್ಗೆ. ಸರಿ. ಹೀಟ್ ಕೋಲ್ಡ್ ಎರಡು ಸ್ಪೆಕ್ಸ್ ಇದಾವೆ. ತೆಗ್ದಾಕಿದ್ರೆ ಬ್ಲರ್ ಆಗಿ ಕಾಣಿಸ್ತಿದೆ ಮೇಡಮ್. ಹೀಟ್ ಕೋಲ್ಡ್ ಎರಡು ಸಿಂಪ್ಟಮ್ ಹೇಳ್ತಿದ್ರಿ ನೀವು. ಇಲ್ಲೆಲ್ಲ ಸ್ವೆಲ್ಲಿಂಗ್ ಬರುತ್ತೆ ಅಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ, ಸ್ಟಮಕ್ ಕೋಲ್ಡ್ ಆಗಿರುತ್ತೆ, ಮೇಡಮ್. ಕಣ್ಣು ಇಲ್ಲಿ ಬ್ಲರ್ ಊತ ತರ. ಹೌದು ಮೇಡಮ್. ಕಣ್ಣು ಬ್ಲರ್ ಸ್ಪೆಕ್ಸ್ ಕಾಣಿಸ್ತಿದೆ ತೆಗ್ದ್ಬಿಟ್ರೆ ಅಂದ್ರೆ ಬ್ಲರ್ ಇರುತ್ತೆ. ಅಲ್ಲಿ ಲಿವರ್ ಅಲ್ಲೂ ಕೂಡ ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ಲಿವರ್ ಕಿಡ್ನಿ ಆಗ್ಲಿ ಸ್ಟಮಕ್ ಅಂದ್ರೆ ಒಂದೊಂದ್ರಲ್ಲಿ ಅಗ್ನಿ ತತ್ವ ಜಾಸ್ತಿ ಇದೆ, ಒಂದ್ರಲ್ಲಿ ಕೋಲ್ಡ್ ಇದೆ. ಇವಾಗ ನೋಡಿ ಲಿವರ್ ಅಲ್ಲಿ ಕೋಲ್ಡ್ ಇದೆ, ಬ್ಲರ್ ಕಾಣಿಸ್ತಾ ಇದೆ. ಸ್ಟಮಕ್ ಸ್ಪ್ಲೀನ್ ನಿಮ್ಗೆ ಅದು ಕೋಲ್ಡ್ನೆಸ್ ಇರೋದ್ರಿಂದ ಇಲ್ಲಿ ಇಲ್ಲಿ ಬ್ಲ್ಯಾಕ್ ಇರ್ತ ಊತ ಬರೋದು ಹೇಳಿದ್ರಿ, ಅದು ಊತ ಬರುತ್ತೆ. ಸೊ ಕೆಲವೊಂದ್ಸರಿ ಒಂದೊಂದು ಆರ್ಗನ್ ಹೀಟ್ ಇರ್ಬೋದು, ಒಂದೊಂದು ಆರ್ಗನ್ ಕೋಲ್ಡ್ ಇರ್ಬೋದು. ಎಲ್ಲಾ ಆರ್ಗನ್ ಹೀಟ್ ಇರುತ್ತೆ, ಎಲ್ಲಾ ಆರ್ಗನ್ ಕೋಲ್ಡ್ ಇರುತ್ತೆ ಅಂತ ನಾವು ಹೇಳಕ್ ಆಗಲ್ಲ. ಇದೇನ್ ಮಾಡ್ಬೇಕಂದ್ರೆ 1 ವೀಕ್ ಸ್ವಲ್ಪ ಒಂದೊಂದೇ ಆರ್ಗನ್ ನಾವು ಸ್ಟ್ರೆಂತ್ ಮಾಡ್ತಾ ಹೋಗ್ಬೇಕು. ಸ್ಟ್ರೆಂತ್ ಮಾಡಿದ್ರೆ ಕ್ಯೂರ್ ಆಗುತ್ತೆ ಮೇಡಮ್ ಇದು. ಮೊದ್ಲಿ ನಿಮ್ ಕಣ್ಣಿಗೆ ವಾತ ನೇಚರ್ ಜಾಸ್ತಿ ಮೇಡಮ್ ನನ್ಗೆ, ವಾತ ಅದೇ. ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ಎಡಗೈ ಇದು ಕಣ್ಣಿನ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಇದು 2 ತೋರು ಬೆರಳು, ಸೆಕೆಂಡ್ ಗೆರೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕ್ಬೇಕು. ಇಲ್ಲಿ ನೋಡಿ, ಸ್ಕೈ ಬ್ಲೂ ಮತ್ತೆ ಆರೆಂಜ್
ಸರ್ಕಲ್ ಹಾಕಿದ್ರೆ ಫ್ರಂಟ್ ಬ್ಯಾಕ್ ಎರಡು ಕಡೆ ಕವರ್ ಆಗ್ಬೇಕು ಈ ರೀತಿ. ಸರಿನಾ? ಓಕೆ. ಜೊತೆಗೆ ಇಲ್ಲಿ ಇದು ಲಿವರ್ ಜಾಯಿಂಟ್ ಅಂತ ಹೇಳ್ತೀವಿ. ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಲಿವರ್ದ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನೀವು ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಸರ್ಕಲ್ ಹಾಕಿ ಡೇ ಓಕೆ. ಟೈಮಲ್ಲಿ ಹಾಕಿ 4 to 5 hours. ಆಮೇಲೆ ಮೋಷನ್ ಕ್ಲಿಯರ್ ಆಗ್ಬೇಕಲ್ವಾ? ಮೋಷನ್ನಿಗೆ ನಮ್ಮ ಬಲಗೈ ಕಿರುಬೆರಳು ಫಸ್ಟ್ ಜಾಯಿಂಟ್ ಅಲ್ಲಿ ಡಾರ್ಕ್ ಗ್ರೀನು ಹಾಕ್ಬೋದು. ಹ್ಮ್. ನೋಡಿ, ಡಾರ್ಕ್ ಗ್ರೀನ್ ಹಾಕಿದಾಗ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಜಲತತ್ವ ಹೆಚ್ಚಾಗುತ್ತೆ. ಜೊತೆಗೆ ಇಲ್ಲಿ ನೋಡಿ ಡಾರ್ಕ್ ಬ್ಲೂ ಕಲರ್. ಓಕೆ. ಡಾರ್ಕ್ ಬ್ಲೂ ಕಲರ್ ನ ನಮ್ಮ ಎಡಗೈ ಹೆಬ್ಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಈ ರೀತಿ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ ಫ್ರಂಟ್ ಬ್ಯಾಕ್ ಕವರ್ ಆಗ್ಬೇಕು ಹೀಗೆ. ಓಕೆ. ಫುಲ್ ಹಾಕಿಗೆ ನಾನು ಫುಲ್ ಹಾಕೋದು ನನಗೆ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಸುಮ್ಮನೆ ಜಸ್ಟ್ ಆಯ್ತು ತೋರಿಸ್ತಾ ಇದ್ದೀನಿ. ಬಲಗೈ ಕಿರುಬೆರಳು ಇಲ್ಲಿ ಕೆಳಗಡೆ ಡಾರ್ಕ್ ಲೈನ್ ಹಾಕಿ ಡಾರ್ಕ್ ಬ್ಲೂ ಕಲರ್ ಇಂದ. ಇಲ್ಲಿ ಡಾರ್ಕ್ ಬ್ಲೂ ಕಲರ್ ಇಂದ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ಮೋಷನ್ಗೆ ಇದಾಗುತ್ತೆ, ಮೋಷನ್ ಸೆನ್ಸೇಷನ್ ಆಗುತ್ತೆ, ಮೋಷನ್ ಬರುತ್ತೆ, ಕ್ಲಿಯರ್ ಆಗುತ್ತೆ. ಸರಿನಾ? ಬಟ್ ಡೇ ಟೈಮಲ್ಲಿ ಹಾಕ್ಬೇಡಿ, ವಿಂಡ್ ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಡೇ ಟೈಮಲ್ಲಿ ಹಾಕ್ಬಾರ್ದು ಇದನ್ನ. ನೈಟ್. ಡೇ ಟೈಮಲ್ಲಿ ಹಾಕ್ಬೇಕು, ನೈಟ್ ಹಾಕ್ಬಾರ್ದು. ಸಾರಿ, ನೈಟ್ ಹಾಕ್ಬಾರ್ದು. ನೈಟ್ ಹಾಕಿದ್ರೆ ನಿದ್ದೆ ಬರಲ್ಲ. ಓಕೆ. ಡಾರ್ಕ್ ಬ್ಲೂ ವಿಂಡ್ ನ ಜಾಸ್ತಿ ಮಾಡುತ್ತೆ. ಓಕೆ. ಓಕೆ. ಸೊ ನೀವು ಇದನ್ನ ಡೇ ಟೈಮಲ್ಲಿ ಮಾತ್ರ ಇಲ್ಲೊಂದು ಡಾರ್ಕ್ ಬ್ಲೂ ಕಲರ್ ಲೈನ್ ಹಾಕ್ಬೇಕು, ಹೆಬ್ಬೆರಳಿಗೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು. ಇದು ನಿಮ್ಗೆ ಮೋಷನ್ ಕ್ಲಿಯರ್ ಮಾಡುತ್ತೆ. ಸರಿನಾ? ಇಲ್ಲಿ ಡಾರ್ಕ್ ಗ್ರೀನ್ ಹೇಳಿದೀನಿ, ಗ್ರೀನ್ ಹಾಕಿದ್ರು ನಿಮ್ ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮೋಷನ್ ಕ್ಲಿಯರ್ ಆಯ್ತಂದ್ರೆ ನಿಮ್ಗೆ ಲಾರ್ಜ್ ಇಂಟೆಸ್ಟೈನ್ ಸರಿಯಾಗಿ ಫಂಕ್ಷನಿಂಗ್ ಚೆನ್ನಾಗಿದೆ ಅಂತ ಅರ್ಥ. ಆಯ್ತು. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಲಿವರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಲಿವರ್ ರಿಫ್ಲೆಕ್ಸ್ ಇಲ್ಲಿ ಸ್ಕೈ ಬ್ಲೂ ಕಲರ್ ಒಂದು ಡಾಟ್ ಹಾಕಿ ಡೇ ಟೈಮಲ್ಲಿ ಹಾಕ್ಬೇಕು 4 to 5 hours. ಆಮೇಲೆ ಈ ರೀತಿ ಪ್ರೆಸ್ ಕೊಡಿ. ನೈಟ್ ಕೊಡ್ಬಾರ್ದು, ಡೇ ಟೈಮಲ್ಲಿ ಮಾತ್ರ ಪ್ರೆಸ್ ಕೊಡ್ಬೇಕು. ಇಲ್ಲಿ ಲಿವರ್ ಸ್ಟ್ರೆಂಥನ್ ಆದ್ರೆ ನಿಮ್ ಕಣ್ಣು ಬ್ಲರ್ ಆಗಿರೋದಾಗ್ಲಿ ಅದೆಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಮೇಲೆ ಮರ್ಮದಲ್ಲಿ ಇದು ಹೇಳ್ತೀನಿ ಯಾವ ರೀತಿ ಮಾಡೋದಂತ. ಇಲ್ಲಿ ನೋಡಿ, ಕಣ್ಣು ಈ ರೀತಿ ಹೀಗೆ ಮಸಾಜ್ ಮಾಡ್ಕೊಡಿ. ಹೀಗೆ ಇಲ್ಲಿ ನೋಡಿ, ಮೇಡಮ್ ಕಾಣಿಸ್ತಿದ್ದೀನಾ? ಇವಾಗ ಕಾಣಿಸ್ತಾ ಬೇರೆಯವರು ಇದು ಮಾಡ್ತಾ ಇದ್ದಾರೆ ಮೇಡಮ್, ಅದಕ್ಕೆ ಅದು ನೀವು ಕಾಣಿಸ್ತಾ ಇಲ್ಲ. ಓಕೆ, ಇವಾಗ ನೋಡಿ. ಇಲ್ಲಿ ನೋಡಿ, ಕಣ್ಣು ಮರ್ಮ ಥೆರಪಿಯಲ್ಲಿ ಒಂದು ಹೇಳ್ತಾ ಇದ್ದೀನಿ. ಈ ರೀತಿ ರೆಮಿಡಿ ನೋಡಿ, ಈ ರೀತಿ ಪ್ರೆಸ್ ಕೊಡ್ಬೇಕು ಹೀಗೆ. ನೋಡಿ ಹೀಗೆ. ಇದನ್ನ ಪ್ರತಿಯೊಬ್ರು ಮಾಡ್ಬೋದು. ನಿಮ್ ಕಣ್ಣು ಯಾರಿಗೆ ಇಶ್ಯೂಸ್ ಇರ್ಲಿ, ಯಾರಿಗೆ ಸ್ಪೆಕ್ಟ್ ಹಾಕೊಳ್ಳೋದಾಗ್ಲಿ. ಈಗ ಮಕ್ಳಿಗೆ 4 ವರ್ಷದ ಮಕ್ಳಿಗೂ ಕೂಡ ಕಣ್ಣು ಕನ್ನಡಕ ಬರ್ತಾ ಇದೆ. ನೀವು ಮಕ್ಳಿಗೂ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಪಾಯಿಂಟ್ ಇರುತ್ತೆ ಮರ್ಮ ಥೆರಪಿಯಲ್ಲಿ. ಇಲ್ಲೂ ಕೂಡ ಈ ರೀತಿ ಪ್ರೆಸ್ ಕೊಡ್ಬೋದು ಹೀಗೆ. ಈ 2 ಬೆರಳಿಂದ ಈ ರೀತಿ ಪ್ರೆಸ್ ಮಸಾಜ್ ಕೊಡಿ ಹೀಗೆ. ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ. ಡೈಲಿ ಮಾಡ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇರಲ್ಲ ನಿಮ್ಗೆ. ಯಾರಿಗ್ ಕಣ್ಣಿಂದ ಇಶ್ಯೂಸ್ ಇರುತ್ತೆ, ಯಾರು ಕನ್ನಡಕ ಹಾಕ್ತೀರಾ ಅವ್ರೆಲ್ರೂ ಇದನ್ನ ಟ್ರೈ ಮಾಡಿ. ಹೀಗೆ ಪ್ರೆಸ್ ಕೊಡಿ ಈ ರೀತಿ. ಆಮೇಲೆ ಇಲ್ಲಿ ಈ ಪಾಯಿಂಟ್ ನ ಈ ರೀತಿ ಪ್ರೆಸ್ ಕೊಡಿ. ಜೊತೆಗೆ ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡಿ. ಎಡಗೈ 2 ತೋರು ಬೆರಳು ಸೆಕೆಂಡ್ ಜಾಯಿಂಟ್ ಅಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಹಾಕಿ, ಆಮೇಲೆ ಲಿವರ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಹಾಕಿ ನಿಮ್ ಕಣ್ಣು ಸ್ಟ್ರೆಂಥನ್ ಆಗುತ್ತೆ. ಸರಿನಾ? ಮತ್ತೆ ಬ್ಯಾಕ್ ಪೇನ್ ಮೇಡಮ್, ಬ್ಯಾಕ್ ನೋಡಿ ಮೇಡಮ್, ಇವಾಗ ಕೂತ್ಕೊಂಡಿದ್ರೆ ನಂಗೆ ನೋವು, ಕೂತ್ಕೊಳ್ಳಕ್ ಆಗಲ್ಲ ಮೇಡಮ್ ನನ್ಗೆ. ಹೇಳ್ತೀನಿ, ಬ್ಯಾಕ್ ಪೇನ್ ಹೇಳ್ತೀನಿ. ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ವಾಯು ತತ್ವ ಜಾಸ್ತಿ ಆಗಿರುತ್ತೆ. ಸರಿನಾ? ವಾಯು ತತ್ವನ ಕಡಿಮೆ ಮಾಡ್ಬೇಕಂದ್ರೆ ಇಲ್ಲಿ ನಾವು ಸ್ಕೈ ಬ್ಲೂ ಹಾಕ್ಬೇಕು ಲೈನ್ ಈ ರೀತಿ. ಎಡಗೈ ಕಿರುಬೆರಳು ಲಾಸ್ಟ್ ಜಾಯಿಂಟ್ ಅಲ್ಲಿ ಈ ರೀತಿ ಸ್ಕೈ ಬ್ಲೂ ಕಲರ್ ಲೈನ್ ಹಾಕಿಗೆ ಉದ್ದಗ್ ಲೈನ್ ಹಾಕ್ಬೇಕು. ಜೊತೆಗೆ ಇದು ಮಧ್ಯದ ಬೆರಳಲ್ಲಿ ರೆಡ್ ಹಾಕಿಗೆ ರೆಡ್ ಲೈನ್ ಹಾಕಿ. ಇಲ್ಲಿ ತೋರು ಬೆರಳಿಗೆ, ಎಡಗೈ ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರ್ ಲೈನ್ ಹಾಕ್ಬೇಕು. ಸರಿನಾ? ಜೊತೆಗೆ ಬಲಗೈ ಈ ಕಿರುಬೆರಳಲ್ಲಿ ಪ್ರೋಟೋಕಾಲ್ ಹಾಕಿದ್ದೀನಿ ಮೇಡಮ್, ನನ್ಗೆ ಕಮ್ಮಿ ಆಗಿಲ್ಲ ಮೇಡಮ್. ಇವಾಗ ನೀವ್ ಹೇಳಿದ ಪ್ರೋಟೋಕಾಲ್ ಹಾಕಿದ್ದೀನಿ, ನನ್ಗೆ ಕಡಿಮೆ ಅನ್ಸ್ತಾ ಇಲ್ಲ ಮೇಡಮ್. ಅದು ಕಡಿಮೆ ಅನ್ಸ್ತಿಲ್ಲ ಅಂದ್ರೆ ಅಲ್ಲಿ ಇವಾಗ ನಾನು ನಿಮ್ಗೆ ಏನೇನ್ ಪ್ರೋಟೋಕಾಲ್ ಕೊಡ್ತಿದ್ದೀನಲ್ಲ ಅದೆಲ್ಲ ಮಾಡ್ತಾ ಹೋಗಿ. ಸರಿ ಸರಿನಾ? ಈ ಬರೀ ನಾವ್ ಕಲರ್ ಅಷ್ಟೇ ಹಾಕೋತಾ ಇದ್ರೆ ಆಗಲ್ಲ. ಇಲ್ಲ ಮೇಡಮ್, ಬ್ಯಾಕ್ ಪೇನ್ ಹೇಳಿದ್ರಲ್ಲ ಮೇಡಮ್, ಈ ಪ್ರೋಟೋಕಾಲ್ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೇಡಮ್. ಅದು ನನ್ಗೆ ವರ್ಕ್ ಆಗ್ತಾ ಇಲ್ಲ ಮೇಡಮ್, ತುಂಬಾ ಪೇನ್ ಬರುತ್ತೆ. ಸರಿ, ಇದ್ ಮಾಡಿ ಸರಿ ಹೋಗುತ್ತೆ. ಇದು ಬ್ಲ್ಯಾಕ್ ಇಲ್ಲಿ 2 ಮಧ್ಯದ ಬೆರಳು ಉಂಗುರದ ಬೆರಳಿಗೆ ಈ ರೀತಿ ಲೈನ್ ಹಾಕಿ. ಓಕೆ ನೋಡಿ ಹೀಗೆ. ಇದು ಸ್ಪೈನಲ್ ಕಾರ್ಡ್, ಇಲ್ಲಿ ಲೈನ್ ಹಾಕಿ. ಜೊತೆಗೆ ಇಲ್ಲಿ ನೋಡಿ ಹೀಗೆ ಪ್ರೆಸ್ ಮಾಡ್ಬೇಕು ಹೀಗೆ. ಕಾಣಿಸ್ತಿದ್ಯಾ? ಇಲ್ಲಿ ಈ ರೀತಿ ಪ್ರೆಸ್ ಕೊಡಿ, 2 ಕೈಲೂ ಕೊಡಿ ಹೀಗೆ. ಓಕೆ 2 ಕೈಲೂ ಪ್ರೆಸ್ ಕೊಡ್ಬೇಕು.
ಆಮೇಲೆ ಒಂದು ಟೇಬಲ್ಲಿ ಈ ಬಟಾಣಿ ಕಾಳು ಇರುತ್ತಲ್ಲ, ಬಟಾಣಿ ಕಾಳನ್ನ ನಾನು ಇಲ್ಲಿ ನಿಮ್ಗೆ ಮೆಂತೆ ತೋರಿಸ್ತೀನಿ, ಬಟ್ ನೀವು ಬಟಾಣಿ ಕಾಳು ಅಂಟಿಸ್ಬೇಕು ಉದ್ದಿಗೆ. ಓಕೆ ಉದ್ದಕ್ಕೆ ಬಟಾಣಿ ಕಾಳು ಅಂಟಿಸ್ಕೊಂಡು ಇಲ್ಲಿ ನೋಡಿ ಈ ರೀತಿ ಅಂಟಿಸಿ ಫುಲ್. ಹಿಂಗ್ ಉದ್ದ ನೀವು ಓಕೆ. ಬ್ಲ್ಯಾಕ್ ಲೈನ್ ಹಾಕಿರ್ತೀರಲ್ಲ ಅಲ್ಲೆಲ್ಲ ಫುಲ್ ಬಟಾಣಿ ಕಾಳನ್ನ ಉದ್ದಗೆ ಅಂಟಿಸ್ಬೇಕು. ಹ್ಮ್ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಬರುತ್ತೆ ಈ ಜಾಯಿಂಟ್ ಅಲ್ಲಿ ನೋಡಿ. ಇದು ಈ ಜಾಯಿಂಟ್ ಕಿಡ್ನಿ ರಿಫ್ಲೆಕ್ಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಈ ರೀತಿ ಪ್ರೆಸ್ ಕೊಡಿ ಹೀಗೆ ನೋಡಿ. ಓಕೆ ಪ್ರೆಸ್ ಕೊಟ್ಬಿಟ್ಟು ಇಲ್ಲಿ ರಾಜ್ಮಾ ಕಾಳು ಹಾಕ್ಬೇಕು. ತೋರಿಸ್ತೀನಿ ರಾಜ್ಮಾ ಕಾಳು ಹಾಕೋದು ಯಾವ ರೀತಿ ಅಂತ. ಈ ರಾಜ್ಮಾ ಕಾಳಲ್ಲಿ ಈ ಮೊಳಕೆ ಬರೋದಿರುತ್ತೆ ನೋಡಿ, ಹೌದು ಮೇಡಮ್. ವೈಟ್ ಕಲರ್ ಮೊಳಕೆ ಬರೋದು ಈ ಕಡೆ ಮುಖ ಹಾಕ್ಬೇಕು. ಈ ಸೈಡ್ ಈ ಕಡೆ ಮುಖ ನೋಡ್ಬೇಕು. ಇಲ್ಲಿ ಒಂದು ರಾಜ್ಮಾ ಕಾಳು ಇಡೋದು, ಈ ಕಡೆ ಮುಖ ನೋಡ್ಬೇಕು. ಇಲ್ಲಿ ಎರಡೂ ಕಡೆನೂ ಈ ರೀತಿ ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗ್ದ್ಬಿಡ್ಬೇಕು. ಟೇಪ್ ತಗೊಂಡು ಅಂಟಿಸಿ ಹೀಗೆ. ರಾಜ್ಮಾ ಕಾಳು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ನೋಡಿ, ಈ ರೀತಿ ಇರುತ್ತೆ. ಓಕೆ ಓಕೆ ಹ್ಮ್ ಜೊತೆಗೆ ಇನ್ನೊಂದು ಇಲ್ಲಿ ಈ ರೀತಿ ನಾವು ಕೈ ಫೋಲ್ಡ್ ಮಾಡಿದಾಗ ಇಲ್ಲಿ ಇದು ಉದ್ದು ಬರುತ್ತೆ ನೋಡಿ, ಹಿಂಗೆ ದಪ್ಪದು ಊತ ತರ ಬರುತ್ತಲ್ಲ ಹೀಗೆ. ಇಲ್ಲೊಂದು ಪಾಯಿಂಟ್ ಬರುತ್ತೆ. ಹಾ ಸರಿ ಇಲ್ಲಿ. ಹಾ ಕೆಳಗೆ ಅದ್ರ ಕೆಳಗೆ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಈ ಪಾಯಿಂಟ್ ಅನ್ನು ನೀವು ಈ ರೀತಿ ಪ್ರೆಸ್ ಕೊಡಿ. ಈ ರೀತಿ ಪ್ರೆಸ್ ಕೊಟ್ಬಿಟ್ಟು ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ. ಡ್ರೆಸ್ ಇಲ್ಲಿ ಮೇಡಮ್. ಹಾ ಕರೆಕ್ಟ್. ಇಲ್ಲಡಿ ಬಟಾಣಿ ಕಾಳು. ಹ್ಮ್ ಬಟಾಣಿ ಕಾಳನ್ನ ಇಲ್ಲಿ ಅಂಟಿಸ್ಬೇಕು ಹೀಗೆ. ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದ್ಬಿಡ್ಬೇಕು. ಎರಡು ಕೈಗೂ ಹಾಕಿ. ಓಕೆ ಓಕೆ ನೈಟ್ ಹಾಕಿ ಬೆಳಗ್ಗೆ ತೆಗೀರಿ. ಅಟ್ಲೀಸ್ಟ್ 1 or 2 months ಮಾಡ್ಬೇಕು. ಇಮಿಡಿಯೇಟ್ ಯಾವ ನಿಮ್ಗೆ ಇದಾಗಲ್ಲ. 1 or 2 months ಮಾಡ್ಬೇಕು. ಮತ್ತೆ ಇಲ್ಲಿ ರೀತಿ ಪ್ರೆಸ್ ಕೊಡಿ ಹೀಗೆ. ಪ್ರೆಸ್ ಹೀಗೆ ಓಕೆ ಮೇಡಮ್. ಹಿಂಗೆ ಪ್ರೆಸ್ ಕೊಡಿ. ಸರಿ ಹೋಗುತ್ತೆ. ಆಮೇಲೆ ನಂಗೆ ಫೀಡ್ಬ್ಯಾಕ್ ಹೇಳಿ. ಓಕೆ ಮೇಡಮ್. ಸರಿನಾ? ಮಂಡಿ ಮಾಡಿ ಮಂಡಿ ನೋವು ಮಂಡಿ ನೋವಿಗೆ ಮೇಡಮ್. ಮಂಡಿ ನೋವು ಹೇಳ್ತೀನಿ. ಮಂಡಿ ಫೋಲ್ಡ್ ಮಾಡಕ್ ಬರುತ್ತಿಲ್ವಾ ಹೀಗೆ? ಕೋಲ್ಡ್ ಆಗುತ್ತೆ, ಕೆಳಗೆ ಕೂತು ಎದ್ದೇಳ್ತೀನಿ, ಎಲ್ಲ ಆಗುತ್ತೆ. ಅವಾಗ ಏನ್ ಪೈನ್ ಬರಲ್ಲ ಮೇಡಮ್. ಈಗ ಏನಾದ್ರು ಸ್ವಲ್ಪ ಹಿಂಗ್ ಹೈಟ್ ಗೆ ಹತ್ತುತ್ತಾ ಇರ್ತೀವಲ್ಲ, ಮತ್ತೆ ಇಳಿತೀವಲ್ಲ, ಅವಾಗ ಪೈನ್ ಬರುತ್ತೆ. ಸ್ಟೆಪ್ಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಪೈನ್ ಬರುತ್ತೆ. ಕಟ್ ಸೌಂಡ್ ಸೈಡ್ ಬರುತ್ತಾ? ಅಲ್ಲಿ ಇಲ್ಲ, ಸೈಡ್ ಅಲ್ಲಿ. ಈ ಮಂಡಿ ಒಳಭಾಗದಲ್ಲಿ ಬರುತ್ತಾ, ಮಂಡಿ ಮೇಲೆ ಮೇಲ್ಭಾಗದಲ್ಲಿ ಬರುತ್ತಾ? ಮೇಲ್ಗಡೆ ಸೈಡ್ ಅಲ್ಲಿ. ಸೈಡ್ ಇವಾಗ ಸೈಡ್ ಓಕೆ. ಇದು ಮಂಡಿ ಅನ್ಕೊಳ್ಳಿ. ಈ ರೀತಿ ಒಳಭಾಗದಲ್ಲಿ ಬರುತ್ತಾ, ಹೊರಭಾಗದಲ್ಲಿ ಬರುತ್ತಾ? ಸೈಡ್ಸ್ ಮೇಡಮ್. ಸೈಡ್ ಇಲ್ಲ. ಹ್ಮ್ ಓಕೆ, ಹೇಳ್ಕೊಡ್ತೀನಿ. ಅಂದ್ರೆ ಒಂದೊಂದು ಮೆರಿಡಿಯನ್ ಹೋಗಿರುತ್ತೆ. ಅದು ಇದು ಸೈಡ್ಸ್ ಅಲ್ಲಿ ಬರುತ್ತೆ ಮೇಡಮ್. ಮತ್ತೆ ಇಲ್ಲಿ ಸರಿಯಾಗಿ ಬರುತ್ತೆ ಮೇಡಮ್. ಇಲ್ಲಿ ಫ್ರಂಟ್ ಬ್ಯಾಕ್ ಇದೆಯಾ? ಹ್ಮ್ ಹಿಂದ್ಗಡೆ ಹಿಂಭಾಗದಲ್ಲಿ ಇದೆಯಾ? ಹಿಂದಕ್ಕಿಲ್ಲ ಮೇಡಮ್, ಮುಂದೆ ಅಷ್ಟೇ. ಫ್ರಂಟ್. ಇಲ್ಲಿ ನಿಮ್ಗೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ಆರ್ಗನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ನಮ್ದು ಎರಡು ನೀವು ಬಲಗೈ ಅಥವಾ ಎಡಗೈ ಯಾವ್ದಾದ್ರು ತಗೊಳ್ಬೋದು. ಇದು ಮಂಡಿ ಜಾಯಿಂಟ್ ಅಂತ ಹೇಳ್ತೀವಿ. ನೀ ಜಾಯಿಂಟ್ ಇದು. ಓಕೆ ಮಧ್ಯದ ಬೆರಳು, ಉಂಗುರದ ಬೆರಳು, ಸೆಕೆಂಡ್ ಜಾಯಿಂಟ್. ಇದು ನೀ ಜಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿ. ಬ್ಲ್ಯಾಕ್ ಕಲರ್ ಹಾಕ್ಬೇಕು. ಈ ರೀತಿ ಸರ್ಕಲ್ ಹಾಕ್ಬೇಕು. ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಸರ್ಕಲ್ ಹಾಕ್ಬೇಕು. ಜೊತೆಗೆ ನೈಟ್ ಮಲ್ಕೊಳ್ಳುವಾಗ ಮೆಂತೆ ಪಟ್ಟಿ ಹಾಕಿ. ಓಕೆ ಮೆಂತೆ ಪಟ್ಟಿ ಹಾಕಿ ಹಾಗೆ ಬಿಡ್ಬಾರ್ದು. ಈ ರೀತಿ ಪ್ರೆಸ್ ಕೊಡಿ ಹೀಗೆ, ಮಸಾಜ್ ಮಾಡಿ ಹಿಂಗೆ ನೋಡಿ. ಮೆಂತೆ ಕಾಳು ಹಾಕಿದ್ಮೇಲೆ ಈ ರೀತಿ ಮಸಾಜ್ ಕೊಡ್ಬೇಕು. ನಿಮ್ಗೆ ಕರೆಕ್ಟಾಗಿ ಒಂದು ಪಾಯಿಂಟ್ ಅಲ್ಲಿ ಪೇನ್ ಬರ್ತಿರುತ್ತೆ. ಈಗ ನೀವ್ ಏನಂದ್ರೆ ನೋಡಿ, ಸೈಡಿಗೆ ಬರುತ್ತೆ, ಫ್ರಂಟ್ ಬರುತ್ತೆ ಅಂದ್ರಲ್ಲ, ಅದೇ ರೀತಿ ಇಲ್ಲೂ ಕೂಡ ಪೇನ್ಗಳಿರುತ್ತೆ. ನೀವ್ ಮೆಂತೆ ಹಾಕಿ ಚೆನ್ನಾಗಿ ಈ ರೀತಿ ಪ್ರೆಸ್ ಕೊಡಿ ಹೀಗೆ. ಹೀಗೆ ಪ್ರೆಸ್ ಕೊಡ್ಬೇಕು. ನೈಟ್ ಹಾಕ್ಬೇಕು, ಬೆಳಗ್ಗೆ ತೆಗೆದ್ಬಿಡ್ಬೇಕು. ಜೊತೆಗೆ ಕಾಲಲ್ಲಿ ಈ ನಮ್ಮ ಮಂಡಿ ಭಾಗ ಇರುತ್ತೆ, ನೀ ಭಾಗ ಇರುತ್ತಲ್ವಾ, ಈ ರೀತಿ 3 fingers ಹಿಂಗ್ ಮೆಜರ್ ಇಡಿ. ಇಲ್ಲೊಂದು ಪಾಯಿಂಟ್ ಬರುತ್ತೆ. 3rd ಫಿಂಗರ್ಗೆ ಈ ರೀತಿ ಮೆಜರ್ ಇಟ್ಟಾಗ ಇಲ್ಲಿ 3rd ಫಿಂಗರ್ ಎಂಡ್ ಆಗುತ್ತಲ್ಲ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ST36 ಅಂತ ಹೇಳ್ತೀವಿ. ST36 ನಿಮ್ಗೆ ಇಲ್ಲಿ ಗೊತ್ತಾಗ್ತಿದ್ರೆ ಗೂಗಲ್ ಅಲ್ಲಿ ಕೂಡ ಹಾಕ್ಬೋದು ST36 ಅಂತ. ಇಲ್ಲಿ ಈ ರೀತಿ 20 ಸರಿ ಈ ರೀತಿ ಪ್ರೆಸ್ ಕೊಡಿ. ನೀವು ಪ್ರೆಸ್ ಕೊಡುವಾಗ ಹಿಂಭಾಗದಲ್ಲಿ ಪ್ರೆಸ್ ಆಗ್ಬಾರ್ದು, ಬರೀ ಮುಂಭಾಗದಲ್ಲಿ ಮಾತ್ರ ಪ್ರೆಸ್ ಆಗ್ಬೇಕು. ಸೊ ನೀವು ಕೈ ಯೂಸ್ ಮಾಡಬಾರ್ದು. ಪೆನ್ ಅಥವಾ ಏನಾದ್ರು ತಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಕೊಡಿ ಹಿಂಗ್ 20 ಸರಿ. ಡೈಲಿ ಮಾಡ್ಬೇಕಾ ಮೇಡಮ್? ಡೈಲಿ ಇಲ್ಲ, ವಾರದಲ್ಲಿ 2 ದಿವಸ ಮಾಡ್ಬೇಕು. 20 ಸರಿ ಒತ್ತಬೇಕು. ಒಂದ್ ಕಾಲಲ್ಲಿ 20 ಸರಿ, ಇನ್ನೊಂದ್ ಕಾಲಲ್ಲಿ 20 ಸರಿ. ಈ ಭಾಗದಲ್ಲಿ ಬರುತ್ತೆ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ST36 ಅಕ್ಯುಪ್ರೆಷರ್ ಪಾಯಿಂಟ್ ಅಂತ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ.
ಜೊತೆಗೆ ಮತ್ತೆ ಇದು ಈ ತರ ಇದಾಗತ್ತಲ್ಲ ಮೇಡಮ್, ಇದು ಬೆರಳಿದು. ಹ್ಮ್ ಇದೆಲ್ಲ ಕ್ಲಿಯರ್ ಆಗುತ್ತೆ ಮೇಡಮ್. ಇದ್ರಲ್ಲಿ ಈಗ ನೋಡಿ, ನೀವು ಅದು ನಾನು ಹೇಳಿದೆ ನಿಮ್ಗೆ, ಇದು ಈ ಈ ಈ ಬೆರಳು ಮಂಡಿ ಜಾಯಿಂಟ್ ಅಂತ ಹೇಳಿದೆ. ಇದು ಟಕ್ ಅಂತ ಸೌಂಡ್ ಬರುತ್ತೆ, ಟಕ್ ಅಂತ ಸೌಂಡ್ ಹಾ, ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳಿದೆ, ಇದು ಮಂಡಿ ಜಾಯಿಂಟ್ ಇದ್ದಾಗ ನಿಮ್ಗೆ ಆ ಮಂಡಿಯಲ್ಲಿ ಏನ್ ಪೇನ್ ಇರುತ್ತೆ ಅದು ಇಲ್ಲೂ ಪೇನ್ ಕಾಣಿಸುತ್ತೆ. ಸರಿ. ಸೊ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಯೆಲ್ಲೋ ಕಲರ್ ಕೂಡ ಹಾಕ್ಬೋದು. ಅವ್ರ ಏನ್ ಹೇಳಿದ್ರು ಅಂದ್ರೆ 2 ಲಕ್ಷ ಕಡಿಮೆ ಮಾಡವ್ರೆ, 2 ಲಕ್ಷ ಉಂಗುರದ ಬೆರಳಿಗೆ ಇಲ್ಲಿ ಯೆಲ್ಲೋ ಕಲರ್ ಹಾಕೋದ್ರಿಂದ ಬೋನ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ ನಿಮ್ಗೆ. ಸರಿನಾ? ಇದು ನಾನು ಹೇಳಿರೋದೆಲ್ಲ ರೆಮಿಡಿನ ನೀವು ಕರೆಕ್ಟ್ ಮಾಡಿ, ಮತ್ತೆ ಬೆಳಿಗ್ಗೆ 9 ಗಂಟೆ ಒಳಗೆ ತಿಂಡಿ ತಿಂದಾಗ ನಿಮ್ಗೆ ಅಲ್ಲಿ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ. ಏನೇನ್ ಬೇಡ, ಈಗ ಹೆಂಗೈತೆ ಸರಿನಾ? ಇದೆಲ್ಲ ಫಾಲೋ ಮಾಡಿ ಮೇಡಮ್. ಫಾಲೋ ಮಾಡ್ಬಿಟ್ಟು ಆಮೇಲೆ ಫೀಡ್ಬ್ಯಾಕ್ ನೀವು ಶೇರ್ ಏನ್ ಬೇಡ ಅಂತ ಸರಿ ಹೇಳ್ತೀರಾ ಮೇಡಮ್. ಅದನ್ನ ಮತ್ತೆ ಮಾತ್ರ ಇನ್ನೊಂದು ಮಾಡಿ. ಮೇಡಮ್, ಯಜಮಾನ್ರಿಗೆ ವೆರಿಕೋಸ್ ವೈನ್ಸ್ ಇದೆ ಮೇಡಮ್. ನೆಕ್ಸ್ಟ್ ತಗೊಳ್ಳೋಣ ಮೇಡಮ್. ಊತ ಪಾಪ ತುಂಬಾ ಜನ ವೇಟಿಂಗ್ ಅಲ್ಲಿ ಇದಾರೆ. ಮತ್ತೆ ನೆಕ್ಸ್ಟ್ ಮಾಡ್ತೀನಿ. ಹಾ, ಹೌದಾ? ಓಕೆ, ಥ್ಯಾಂಕ್ ಓಕೆ, ಯು. ಥ್ಯಾಂಕ್ ಯು ಮೇಡಮ್. ಬರೀ 2 ಲಕ್ಷ ಕಡಿಮೆ ಮಾಡೋದ್ರೆ 32.5. ಹ್ಮ್ ಕಲ್ಮೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಲ್ಮೇಶ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನು ತಂಗಿ ಶ್ರೀನಿಕಾ, ನೀನು ಗಲೀಜಾ ನೀನು? ಸರ್ ನಮಸ್ತೆ. ಮೇಡಮ್ ಇದು ನೆಕ್ ಪೇನ್ ಆಗಿದೆ ಮೇಡಮ್. ನೆಕ್ ಪೇನ್ ಇದೆಯಾ? ಹೌದು ಮೇಡಮ್, ಇಲ್ಲಿ ರೈಟ್ ಸೈಡ್ ಮೇಡಮ್. ಇದು ತೋರಿಸಿದ್ವಿ ಮೇಡಮ್. ಸರ್ ನಿಮ್ದು ವಾಯ್ಸ್ ಕ್ಲಾರಿಟಿ ಇಲ್ಲ. ಇದು ಮೆಡಿಸಿನ್ ಹಾಸ್ಪಿಟಲ್ ತೋರಿಸಿದ್ವಿ ಮೇಡಮ್. ಅದು ಅವರು ಮೆಡಿಸಿನ್ ಕೊಟ್ಟಾಗ ಒಂದು 3 days ಮೇಡಮ್. ಮತ್ತೆ ಖಾಲಿ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸರ್ BP ಇದೆಯಾ? BP ಇರ್ಲಿಲ್ಲ ಮೇಡಮ್. ಮೊನ್ನೆ ಅದು ಹಾಸ್ಪಿಟಲ್ ಹೋದಾಗೆ ಗೊತ್ತಾಗಿದೆ ಮೇಡಮ್ BP ಇದೆ ಅಂತ. ಎಷ್ಟು ದಿವಸ ಆಯ್ತು ಸರ್? ಒಂದು 10 days ಆಯ್ತು ಮೇಡಮ್. BP ಮತ್ತೆ ಶುಗರ್ ಏನಾರ ಇದೆಯಾ? BP ಮಾತ್ರ ಒಂದು 4 days ಆಯ್ತು ಮೇಡಮ್ ತಗೋತಾ ಇದ್ದೆ. ಶುಗರ್ ಇದೆಯಾ? ಮೇಡಮ್ ಶುಗರ್ ಏನಿಲ್ಲ ಮೇಡಮ್. ಓಕೆ, ನಿಮ್ದು ಹೇಳ್ಕೊಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೆಕ್ ಪೇನ್ ಬರ್ತಾ ಇದೆ ಅಂದ್ರೆ ನೋಡಿ, ಇವಾಗ ನೀವು BPನೂ ಹೇಳಿದ್ರಿ, ಜೊತೆಗೆ BP ಮತ್ತೆ ನೆಕ್ ಪೇನ್ ಎರಡು ಬಂದಿದೆ. ಮೋಷನ್ ಹೇಗಿದೆ ಸರ್? ಮೋಷನ್ ಕ್ಲಿಯರ್ ಆಗುತ್ತಾ, ಹಾರ್ಡ್ ಆಗುತ್ತಾ? ಹೇಗೆ ಕೊಟ್ಬಿಟ್ಟು ಖಾಲಿ ಮಾಡ್ರಿ. ಇನ್ನ ನಾಳೆ ಸೋಮವಾರ ಮಂಗಳವಾರ ಗಂಟೆ ಇಟ್ಕಂತಿ ಅದನ್ನ. ಎಲ್ರು ಮ್ಯೂಟ್ ಮಾಡು. ಸರ್ ನಿಮ್ಗೆ ಹೇಳ್ತೀನಿ ಕಲರ್. ಇಲ್ಲಿ ನಿಮ್ಗೆ ನೆಕ್ ಪೇನ್ ಬಂದಿರೋದಾಗ್ಲಿ, ಆಮೇಲೆ BP ಎಲ್ಲ ಹೆಚ್ಚಾಗಿದೆ ಅಂತಂದ್ರೆ ಅಲ್ಲಿ ಲಂಗ್ಸ್ ಅಲ್ಲೂ ಆರ್ಗನಲ್ ಪ್ರಾಬ್ಲಮ್ ಆಗಿರುತ್ತೆ, ಲಿವರ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲಾಂದ್ರೆ ಯೂರಿನರಿ ಬ್ಲಾಡರ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಕೆಲವೊಬ್ರಿಗೆ ಎಕ್ಸಸ್ ಹೀಟ್ ಆಗಿನೂ ಕೂಡ BP ಬರುತ್ತೆ. ಕೆಲವರಿಗೆ ಕೋಲ್ಡ್ ಆದಾಗ ಕೂಡ ಬರ್ಬಾರ್ದಂತಿಲ್ಲ, ಕೋಲ್ಡ್ ಇಂದನೂ ಕೂಡ BP ಬರೋ ಚಾನ್ಸಸ್ ಇರುತ್ತೆ. ಬಟ್ ನೀವ್ ಹೇಳಿರೋ ಸಿಂಪ್ಟಮ್ ಅಲ್ಲಿ ನಾನು ಹೀಟ್ ಇಂದ ಬಂದಿರ್ಬೋದು ಅನ್ಕೋತೀನಿ. ನೆಕ್ ಪೇನ್ ಬಲ್ಗಡೆ ಬರುತ್ತಲ್ವಾ ನಿಮ್ಗೆ? ಅಂದ್ರೆ ಒಂದ್ ಟೈಮ್ ಇರುತ್ತೆ ಮೇಡಮ್, ಒಂದ್ ಟೈಮ್ ಇರಲ್ಲ. ಅದು ನರಗಳು ಸ್ವಲ್ಪ ಹಂಗೆ ಸೆಳಿತಾ ಇರುತ್ತೆ ಮೇಡಮ್. ಮಾಡ್ತಾ ಇರ್ಬೇಕಾದ್ರೆ ಹಿಂಗ್ ಬಗ್ಗೆ ಇದನ್ನ ಮಾಡಿದಾಗ ಮೇಡಮ್ ಅದು ಪೇನ್ ಬರುತ್ತೆ. ಈಗ ನಾರ್ಮಲ್ ಹಿಂಗೆ ಪೇನ್ ಬರಲ್ಲ ಮೇಡಮ್. ತಲೆ ಸುತ್ತೇನ್ರ ಇದೆಯಾ ಸರ್? ತಲೆ ಸುತ್ತ ಏನಿಲ್ಲ ಮೇಡಮ್, ಬರೀ ನೆಕ್ ಪೇನ್ ಮಾತ್ರ ಅಲ್ವಾ? ನೆಕ್ ಪೇನ್ ಅಂದ್ರೆ ಇದು ಇಲ್ಲಿ ಕಿವಿಯಿಂದ ಹಿಂಗ್ ಪಕ್ಕಕ್ಕೆ ಮೇಡಮ್ ಮೇಲ್ಗಡೆಯಿಂದ ಹಿಂಗೆ ಸೆಳಿತಾ ಇರುತ್ತೆ ಒಂದೊಂದ್ ಟೈಮ್. ಸರಿ. ಆ ತಲೆಯಿಂದ ಈ ಕಡೆ ಮಾತ್ರ ಮೇಡಮ್, ರೈಟ್ ಸೈಡ್ ಅರ್ಧ ತಲೆಯಿಂದ ಈ ಕಡೆ. ಓಕೆ. ಇಲ್ಲಿ ನಿಮ್ಗೆ ಹೀಟ್ ಲಂಗ್ಸ್ ಮತ್ತೆ ಲಿವರ್ ಅಲ್ಲೆಲ್ಲ ಹೀಟ್ ಆಗಿರುತ್ತೆ. ಹೀಟ್ ಆದಾಗ ಈ ರೀತಿ ಅಂದ್ರೆ ಅಗ್ನಿ ತತ್ವ ಜಾಸ್ತಿ ಆಗಿರುತ್ತೆ. ನಾವ್ ಇಲ್ಲಿ ಜಲತತ್ವನ ಹೆಚ್ಚಿಗೆ ಮಾಡಿದಾಗ ಸರಿ ಹೋಗುತ್ತೆ. ಇಲ್ಲಿ ನೋಡಿ, ಇದನ್ನ ಈ ಹೆಬ್ಬೆರಳಲ್ಲಿ ನೆಕ್ ಇದು ಬರುತ್ತೆ, ರಿಫ್ಲೆಕ್ಸ್ ಬರುತ್ತೆ. ಈ ರೀತಿ ಒಂದು ಇದು ಜಿಮ್ಮಿ ಅಂತ ಹೇಳ್ತೀವಿ, ಅಥವಾ ನೀವು ಪೆನ್ ಕೂಡ ತಗೊಳ್ಬಹುದು. ನೋಡಿ ಈ ರೀತಿ ಈಗ ಮಸಾಜ್ ಕೊಡಿ. ಈಗ ಸ್ವಲ್ಪ ಪ್ರೆಸ್ ಮಾಡ್ಬೇಕು, ಜೋರಾಗಿ ಪ್ರೆಸ್ ಮಾಡಿದಾಗ ನಿಮ್ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ ಪೇನ್ ಜಾಸ್ತಿ ಬರ್ತಿರುತ್ತೆ. ಎಲ್ಲಿ ಪೇನ್ ಜಾಸ್ತಿ ಬರುತ್ತೋ ಅದನ್ನೇ ಜಾಸ್ತಿಯಾಗಿ ಈ ರೀತಿ ಹೆಚ್ಚಾಗಿ ಪ್ರೆಸ್ ಕೊಡಿ. ಈಗ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ನಿಮ್ಗೆ. ಚೆನ್ನಾಗಿದೆ ಪವರ್. ಇದು ತುಂಬಾ ಜನಕ್ಕೆ ರಿಸಲ್ಟ್ ಬಂದಿದೆ ಇದರಿಂದ. ನೋಡಿ ಈ ರೀತಿ ಮಸಾಜ್ ಮಾಡಿ. ಈಗ ದಿನಕ್ಕೊಂದು 3-4 ಸಲ ಮಸಾಜ್ ಮಾಡಿ. ಈಗ ಈ ರೀತಿ ಮಸಾಜ್ ಕೊಡ್ಬೇಕು. ಜೊತೆಗೆ ಮೆಂತೆ ಒಂದು ಟೇಪ್ ಅಲ್ಲಿ ಈ ರೀತಿ ಮೆಂತೆ ಕಾಳನ್ನ ಅಂಟಿಸ್ಕೊಳ್ಳಿ. ಈ ರೀತಿ ಹೆಬ್ಬೆರಳಿಗೆ ಅಂಟಿಸಿ. ಎರಡು ಕೈನ ಒಂದ್ ಕೈನ ಮೇಡಮ್?
ಎರಡರ ಒಂದೇ ಬಲ್ಲಿ ಕೈ ಸಾಕು, ಒಂದೇ ಕೈ ಸಾಕು. ಓಕೆ ಎಡಗೈ ಮೇಡಮ್. ಅಥವಾ ಬಲಗೈ ಯಾವ್ದಕ್ಕಾದ್ರೂ ಹಾಕ್ಬೋದು. ಓಕೆ ಮಸಾಜ್ ಕೊಡ್ಬೇಕು, ಜೊತೆಗೆ ಮೆಂತೆ ಕಾಳು ಹಾಕ್ಬೇಕು. ಇಷ್ಟ ಓಕೆ ಮಾಡಿ ಸರ್, ಸರಿ ಹೋಗುತ್ತೆ. ಓಕೆ ಇದು ಕಲರ್ ಏನ್ರ ಇದು ಮಾಡ್ಬೇಕು ಹಾ, ಕಲರ್ ನಿಮ್ಗೆ ಎಡಗೈ ಹೆಬ್ಬೆರಳು ಉಗುರ್ ಕೆಳಗಡೆ ಡಾರ್ಕ್ ಬ್ಲೂ ಹಾಕಿ, BP ನಾರ್ಮಲ್ ಬರ್ಬೇಕು. ಓಕೆ ಮೇಡಮ್. ಇದನ್ನ ಡೇ ಟೈಮ್ ಅಲ್ಲಿ 4ರಿಂದ 5 ತಾಸು ಹಾಕ್ಬೇಕು. ಡಾಟ್ ಅಷ್ಟೇ ಇಡ್ಬೇಕು ಲೆಂತ್ ಗೆರೆ ಬರೀ ಎಡಗೈ ಹೆಬ್ಬೆರಳಿಗೆ ಮಾತ್ರ ಡಾರ್ಕ್ ಬ್ಲೂ ಕಲರ್ ಒಂದು ಡಾಟ್ ಹಾಕಿ. ಡಾಟ್ ಮೇಡಮ್. ಓಕೆ ಮೇಡಮ್. ಡಾಟ್ ಹಾಕಿ BP ಇದನ್ನ ಅಟ್ಲೀಸ್ಟ್ ನೀವು 1 or 2 months ಹಾಕ್ಬೇಕು. ಡೈಲಿ 4 to 5 hours ಹಾಕ್ಬೇಕು. BP ನಾರ್ಮಲ್ ಬರುತ್ತೆ. ಮತ್ತು ಫುಡ್ ಅಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಗೆ ವಾರದಲ್ಲಿ 2 ದಿನ ಮೋಸಂಬಿ ಜ್ಯೂಸು, ವಾರದಲ್ಲಿ 2 ದಿನ ಮಸ್ಕ್ ಮೆಲನ್ ಕರ್ಬೂಜದ ಹಣ್ಣಿನ ಜ್ಯೂಸ್ ತಗೋಬೇಕು. ಮಧ್ಯಾಹ್ನ 1 ಗ್ಲಾಸ್ ನೀರ್ ಮಜ್ಜಿಗೆ ತಗೊಳ್ಳಿ. ಓಕೆ ಆಮೇಲೆ ಇದು ಮೂಲಂಗಿ ಬರುತ್ತೆ ನೋಡಿ, ಮಧ್ಯಾಹ್ನ ಮೂಲಂಗಿ ಉಪಯೋಗಿಸಿ. ಓಕೆ ಮೇಡಮ್. ಇದ್ ಮಾಡಿ ಸರ್, ಸರಿ ಹೋಗುತ್ತೆ. ನೆಕ್ ಪೇನು ಕ್ಲಿಯರ್ ಆಗುತ್ತೆ, ಈ ಕಡೆ BP ಕೂಡ ನಾರ್ಮಲ್ ಬರುತ್ತೆ. ಮೆಡಿಸಿನ್ ತಗೋತಾ ಇದ್ದೀನಿ, ತಗೋಬೋದಾ ಮೇಡಮ್ ಜೊತೆ? ತಗೊಳ್ಳಿ ಮೆಡಿಸಿನ್ ತಗೊಳ್ಳಿ. ಈಗ ನಾನು ಹೇಳಿರೋ ರೆಮಿಡಿ 1 month ಮಾಡಿ. ಓಕೆ ಓಕೆ ಮೇಡಮ್. ಸರಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ. ಚಂದನ ಅನ್ಮ್ಯೂಟ್ ಮಾಡ್ಕೊಳ್ಳಿ. unmute. ನಮಸ್ಕಾರ ಸರ್ ನಮಸ್ತೆ, ಹೇಳಿ. ಮೇಡಮ್, ನನಗೆ ಈ ತಲೆಲೆಲ್ಲ ಗುಳ್ಳೆಗಳಾಗುತ್ತೆ. ಅಂದ್ರೆ ಹಿಂದ್ಗಡೆ ಭಾಗನೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಬ್ಲಾಡರ್ ಮತ್ತೆ ಗಾಲ್ ಬ್ಲಾಡರ್ ಲೈನ್ ಆಗುತ್ತೆ, ಮೆರಿಡಿಯನ್ ಆ ಭಾಗದಲ್ಲೇನೆ ಜಾಸ್ತಿ, ಹಿಂದ್ಗಡೆನೆ ಜಾಸ್ತಿ ಆಗುತ್ತೆ. ಮತ್ತೆ ಯೂರಿನರಿ ಬ್ಲಾಡರ್ ಹಿಂದ್ಗಡೆ ಅವಾಗ ಗುಳ್ಳೆಗಳಾಗುತ್ತೆ. ವೈಟ್ ಗೆ ಪಸ್ ತರ ಬರೋ ತರ ಗುಳ್ಳೆಗಳಾಗುತ್ತೆ. ಸರ್ ಇಚ್ಚಿಂಗ್ ಇದೆಯಾ? ಇಚ್ಚಿಂಗು ಅವಾಗ ಇವಾಗ ಇರ್ತದೆ ಮೇಡಮ್, ಇಚ್ಚಿಂಗು ಇರ್ತದೆ. ಶುಗರ್ ಏನ್ರ ಇದೆಯಾ ಸರ್? ಮೇಡಮ್ ಅದು ಇದು ಹೇಳಿದಾರ, ಪ್ರೀ ಡಯಾಬಿಟಿಕ್ ಅಂತ. ಓಕೆ, ಹಾ. ಆಮೇಲೆ ಸ್ಪ್ಲೀನ್ ಡ್ಯಾಮೇಜ್ ಇದೆ ಮೇಡಮ್ ನಮಗೆ. ಅದು ನಾನು TM ಸ್ಟೂಡೆಂಟ್, ಬಟ್ ನಾನು ಕಂಟ್ರೋಲ್ ಮಾಡ್ಕೊಳಕ್ ನನಗೆ ಬರ್ತಾ ಇಲ್ಲ, ಆಗ್ತಿಲ್ಲ ನಾನು ಕೆಲವು. ಹೌದು, ನಾವು ಜೊತೆಗಿರೋರ ಹತ್ರ ತಗೊಳ್ಬೇಕು. ಇನ್ನೊಂದು ಹೀಲರ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು. ನಾವೇ ತಗೊಳಕ್ ಇದಾಗಲ್ಲ. ಹೌದು ಮೇಡಮ್. ಮಧ್ಯಾಹ್ನ ಊಟ ಆದ್ಮೇಲೆ ಮೇಡಮ್ ಮೈ ಎಲ್ಲ ಒಂಥರ ಭಾರ ಆದಂಗೆ, ಸುಸ್ತಾದಂಗೆ, ಸಾಕಾಯ್ತು ಅನ್ನೋ ತರ ಆಗುತ್ತೆ. ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಊಟ ಮಾಡಿದ್ರೆ ಸಡನ್ ನಿದ್ದೆ ಬಂದ್ಬಿಡ್ತದೆ. ಈ ಟೈಪ್ ಆಗುತ್ತೆ. ಮತ್ತೆ ಗುಳ್ಳೆಗಳದ್ದು ಡ್ಯಾಂಡ್ರಫ್ ತುಂಬಾ ಇದೆ ಮೇಡಮ್, ತಲೆಲೆಲ್ಲ ತುಂಬಾ ಡ್ಯಾಂಡ್ರಫ್, ಮತ್ತೆ ಹಿಂದ್ಗಡೆ ಭಾಗನೇ ಜಾಸ್ತಿ ಗುಳ್ಳೆ. ಅಂದ್ರೆ ಇಲ್ಲಿ ಸ್ಪ್ಲೀನ್ ಅಲ್ಲಿ ಡ್ಯಾಂಪ್ನೆಸ್ ಜಾಸ್ತಿ ಇರುತ್ತೆ. ಈಗ ನೀವು ಒಂದ್ ಹೇಳಿದ್ರೆ ಊಟ ಆದ್ಮೇಲೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದಾಗುತ್ತೆ, ನಿದ್ದೆ ಬಂದಂಗ ಆಗುತ್ತಲ್ಲ, ಅದೆಲ್ಲ ಸ್ಪ್ಲೀನ್ ಫಂಕ್ಷನಿಂಗ್ ಲೋ ಇರುತ್ತೆ ಅಲ್ಲಿ. ಆಮೇಲೆ ಲಂಗ್ಸ್ ಅಲ್ಲೂ ಕೂಡ ಜಲತತ್ವ ಅಂದ್ರೆ ಜಲತತ್ವ ಜಾಸ್ತಿ ಆಗಿರೋದ್ರಿಂದ ನಿಮ್ಗೆ ಗುಳ್ಳೆ ಪಸ್ ತರ ಬರುತ್ತೆ. ಹೌದು. ಸೊ ಲಂಗ್ಸ್ ಅಲ್ಲೂ ಕೋಲ್ಡ್ನೆಸ್ ಇರುತ್ತೆ, ಸ್ಪ್ಲೀನ್ ಅಲ್ಲೂ ಕೋಲ್ಡ್ನೆಸ್ ಇರುತ್ತೆ. ಮೇಡಮ್ ಅದು ಯೂರಿನರಿ ಬ್ಲಾಡರ್ ಒಂದ್ ಟೈಮು, ಅದು ಟೆಸ್ಟಿಕಲ್ ಒಂದ್ ಟೈಮ್ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು. ಅದು ಸ್ವಲ್ಪ ಸ್ವೆಲ್ಲಿಂಗ್ ಅಂದ್ರೆ ಅದೆಲ್ಲ ಕೋಲ್ಡ್ ರಿಲೇಟೆಡ್ ಇಶ್ಯೂಸ್ ತಾನೆ. ಅಗ್ನಿ ತತ್ವ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಯೂರಿನರಿ ಬ್ಲಡ್ ಅಲ್ಲಿ ಇದಾಗಿದೆ ಅಂದ್ರೆ ನಿಮ್ ಕಿಡ್ನಿ ಆರ್ಗನ್ ಅಲ್ಲಿ ಕೂಡ ಕೋಲ್ಡ್ ಆಗಿರುತ್ತೆ. ಅಂದ್ರೆ ಸ್ಪ್ಲೀನ್ ಇಂದ ಕೋಲ್ಡ್ನೆಸ್ ಕಿಡ್ನಿಗೆ ಹೋಗಿರುತ್ತೆ. ಇಲ್ಲಿ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಬೇಕು, ಕಿಡ್ನಿನೂ ಸ್ಟ್ರೆಂಥನ್ ಮಾಡ್ಬೇಕು. ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ನಾವು ಹೆಚ್ಚಿಗೆ ಸ್ವಲ್ಪ ಬಿಸಿಲಲ್ಲಿ ವಾಕ್ ಮಾಡೋದು, ಮತ್ತೆ ಸ್ವಲ್ಪ ಸ್ಪೈಸಿ ಫುಡ್ ತಗೊಳ್ಬೇಕು, ಕೋಲ್ಡ್ ರಿಲೇಟೆಡ್ ಫುಡ್ ಅವಾಯ್ಡ್ ಮಾಡ್ಬೇಕು. ನಿಮ್ಗೆ ಗೊತ್ತಿರುತ್ತೆ, TM ಸ್ಟೂಡೆಂಟ್ ಅಂದ್ರೆ ನೀವು ಹಾಲು ಮೊಸರು ಮಜ್ಜಿಗೆ ಬಿಡ್ಬೇಕು. ಎಲ್ಲಾನು ಮಾಡ್ತಿದ್ದೀನಿ ಮೇಡಮ್. ನಾನು ಮೊಸರು ತುಪ್ಪ ಇವೆಲ್ಲ ತಿಂದೆ ವರ್ಷಗಳೇ ಹಿಡಿತಾ ಐತೆ. ನಾನ್ ವೆಜ್ ಮಟನ್ ಬಿಟ್ಟಿದೀನಿ, ಮ್ಯಾಕ್ಸಿಮಮ್ ಎಲ್ಲಾ ಮಾಡ್ತಿದೀನಿ, ಬಿಸಿಲಲ್ಲೇ ಅಡ್ಡಾಡ್ತಿದೀನಿ, ಎಲ್ಲಾ ಮಾಡ್ತೀನಿ. ಬಟ್ ಬೆವ್ರುನು ಬೇಗ ಬರಲ್ಲ ಮೇಡಮ್, ಬೆವ್ರು. ಅಂದ್ರೆ ಇದೆಲ್ಲ ಇದು ಒಂದೇ ನಿಮ್ಗೆ 3 ತಿಂಗಳು 6 ತಿಂಗಳೆಲ್ಲ ಇದು ನಿಮ್ಗೆ ಆರೋಗ್ಯ ಸಮಸ್ಯೆ ಇರಲ್ಲ. ಇದು ಈಗ ನಮ್ ದೇಹದಲ್ಲಿ ಯಾವುದೇ ಒಂದು ಆಚೆ ನಮ್ಗೆ ಸಿಂಪ್ಟಮ್ ಬರ್ಬೇಕಂತಂದ್ರೆ ಅದು 5-6 ವರ್ಷದಿಂದನೇ ನಮ್ಗೆ ಆರ್ಗನ್ಗಳು ಒಂದೊಂದೇ ವೀಕ್ ಆಗಿರುತ್ತೆ. ಅದು ನಮ್ ದೇಹ ತಾನೇ ಫೈಟ್ ಮಾಡ್ಕೊಳ್ಳೋ ಅಷ್ಟು ಅದಕ್ಕೆ ಆರ್ಗನ್ಗೆ ಸ್ಟ್ರೆಂತ್ ಇರುತ್ತೆ, ಶಕ್ತಿ ಇರುತ್ತೆ. ಸೊ ಅದು ಯಾವಾಗ ಅದು ಶಕ್ತಿ ಕುಂದುತ್ತಾ ಬರುತ್ತೋ ಅವಾಗ ನಮ್ ದೇಹದಲ್ಲಿ ಅದು ಆಚೆ ತೋರಿಸ್ತಾ ಹೋಗುತ್ತೆ ಸಿಂಪ್ಟಮ್ಸ್. ನೀವಿಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿ. ಬಲಗೈ ಉಂಗುರದ ಬೆರಳು, ಈ ಲಾಸ್ಟ್ ಜಾಯಿಂಟ್ ಸ್ಪ್ಲೀನ್ ಜಾಯಿಂಟ್,
ಫಸ್ಟ್ ಹೌದು ಮೇಡಮ್. ಸ್ಟಮಕ್, ಇಲ್ಲಿ ಸ್ಕೈ ಬ್ಲೂ ಮತ್ತು ಆರೆಂಜ್ ಹಾಕಿ, ಇಲ್ಲೂ ಕೂಡ ಸ್ಕೈ ಬ್ಲೂ ಮತ್ತು ಆರೆಂಜ್ ಹಾಕಿ, ಓಕೆ ಮೇಡಮ್. ಸರಿನಾ? ಹಾ ಜೊತೆಗೆ ಮೇಡಮ್. ಬಲಗೈ ತೋರು ಬೆರಳು, ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್, ಹೌದು ಮೇಡಮ್. ಇಲ್ಲೂ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಹಾಕ್ಬಹುದು, ಎರಡು ಕಡೆ. ಎರಡು ಕಡೆ ಹಾಕಿ. ಓಕೆ. ಜೊತೆಗೆ ಲಂಗ್ಸ್ ಅಲ್ಲಿ ಇದು ಹೇಳಿದ್ರಿ, ಲಂಗ್ಸ್ ಅಲ್ಲಿ ಇಲ್ಲಿ ಆರೆಂಜ್ ಕಲರ್ ಹಾಕಿ. ಆಮೇಲೆ ಲಂಚ್ ಟೈಮ್ ಮೇಡಮ್, ಬೆಳಗಿನ ಜಾವ ನನಗೆ 3:30-4 ಗಂಟೆ ಟೈಮಲ್ಲಿ ಎಚ್ಚರಾಗುತ್ತೆ ಮೇಡಮ್. ಆ ಟೈಮಲ್ಲಿ ನಿದ್ದೆನೇ ಇಲ್ಲ. ಅಯ್ಯೋ ನನ್ ಏನು ನಿದ್ದೆನೆ ಬರ್ತಾ ಇಲ್ಲ ಅನ್ನೋ ತರ ಇರ್ತದೆ. ಮತ್ತೆ 6 ಗಂಟೆ ಮೇಲೆ ನಿದ್ದೆ ಜಾಸ್ತಿ ಆಗ್ಬಿಡ್ತದೆ ಸಡನ್ ಆಗಿ. ಸೊ ನಿಮ್ಗೆ ಆಗ್ಲೇ ನಾನು ಆರ್ಗನ್ ಕ್ಲಾಕ್ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿದೆ, 3 ಗಂಟೆಯಿಂದ 5 ಗಂಟೆಗೆ ಅಲ್ಲಿ ಲಂಗ್ಸ್ ಕೆಲಸ ಮಾಡ್ತಿರುತ್ತೆ. ಸೊ ಲಂಗ್ಸ್ ಅಲ್ಲಿ ನಿಮ್ಗೆ ಅದು ಇಂಬ್ಯಾಲೆನ್ಸ್ ಆದಾಗ ಆಟೋಮೆಟಿಕ್ ಎಚ್ಚರಾಗೆ ಆಗುತ್ತೆ. ಅಂದ್ರೆ ಅದು ವರ್ಕ್, ಲಂಗ್ಸ್ ಫಂಕ್ಷನಿಂಗ್ ಲೋ ಇದ್ದಾಗ ಆಗುತ್ತೆ. ಸೊ ನಿಮ್ಗೆ ಅದು ಗುಳ್ಳೆನು ಕೂಡ ಹೇಳಿದ್ರಿ ನೋಡಿ, ವೈಟ್ ಪಸ್ ಬರ್ತದೆ ಅಂದ್ರೆ ಲಂಗ್ಸ್ ಅಲ್ಲಿ ನಿಮ್ಗೆ ಡ್ಯಾಂಪ್ನೆಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಆರೆಂಜ್ ಹಾಕಿ, ಬಲಗೈ ಕಿರುಬೆರಳು ಲಾಸ್ಟ್ ಜಾಯಿಂಟಿಗೆ ಆರೆಂಜ್ ಹಾಕಿ. ಮೋಷನ್ ಹೇಗಿದೆ ಸರ್? ಹಾರ್ಡ್ ಆಗುತ್ತಾ? ಮೋಷನ್ ಇಲ್ಲ ಮೇಡಮ್, ಸಖತ್ ಲೂಸು. ಮೋಷನ್ ಲೂಸ್ ಇದೆ, ಕ್ಲಿಯರ್ ಆಗಿ ಫುಲ್ ಕ್ಲಿಯರ್ ಆಗಲ್ಲ, ಡೈಲಿ ಕ್ಲಿಯರ್ ಆಗಲ್ಲ. ನನಗೆ ಫೀಲ್ ಆಗುತ್ತೆ ನೀವು ಕ್ಲಿಯರ್ ಆಗಲ್ಲ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತೀರಾ ಮೋಷನ್ಗೆ? ಡೈಲಿ ಹೋಗ್ತೀನಿ ಮೇಡಮ್, ಬಟ್ ನನಗೆ ಸಫಿಶಿಯಂಟ್ ಅನ್ಸಲ್ಲ ಅದು. ಮತ್ತೆ ಅದು ನೀಟಾಗಿ ಆಗಲ್ಲ, ಲೂಸ್ ಆಗುತ್ತೆ. ಸರಿ. ಇಲ್ಲಿ ನೋಡಿ, ಇದು ಯೆಲ್ಲೋ ಕಲರ್. ಈ ರೀತಿ ಕೈ ಹಿಂಗ್ ಫೋಲ್ಡ್ ಮಾಡಿದಾಗ ಇಲ್ಲಿ ಇದನ್ನ ಡಿ ಚಕ್ರ ಅಂತ ಹೇಳ್ತೀವಿ. ಇಲ್ಲೊಂದು ಯೆಲ್ಲೋ ಕಲರ್ ಡಾಟ್ ಹಾಕಿ, ಓಕೆ ಮೇಡಮ್. ಯೆಲ್ಲೋ ಕಲರ್ ಡಾಟ್ ಓಕೆ. ಇಲ್ಲಿ ಡೇ ಟೈಮ್ ಅಲ್ಲಿ ಹಾಕ್ಬೇಕು, 4 to 5 hours. ಆಮೇಲೆ ಇಲ್ಲೊಂದು ಬಟಾಣಿ ಕಾಳು ಅಂಟಿಸಿ. ಹಾ ಮೇಡಮ್. ಇಲ್ಲಿ ನೋಡಿ, ಇದು ಈ ರೀತಿ ಇದನ್ನ ನೈಟ್ ಮಲ್ಕೊಳಕ್ ಹಾಕ್ಬೇಕು, ಈ ರೀತಿ ಬಟಾಣಿ ಕಾಳು ಓಕೆ. ನೈಟ್ ಹಾಕ್ಬೇಕು, ಬೆಳಿಗ್ಗೆ ತೆಗೆದು ಬಿಡ್ಬೇಕು. ಓಕೆ. ಇದು ಡಿ ಚಕ್ರ ಅಂತ ಹೇಳ್ತೀವಿ. ಇದು ನಿಮ್ಗೆ ಸ್ಟಮಕ್ ಮತ್ತೆ ಗಟ್ ಹೆಲ್ತ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ನಿಮ್ಗೆ ಎನರ್ಜಿ ಬರ್ತಾ ಹೋಗುತ್ತೆ, ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಇವನ್ ಶುಗರ್ ನಾರ್ಮಲ್ ಬರಕ್ಕೂ ಕೂಡ ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಇದು. ಮೇಡಮ್ ಬಾಡಿ ಒಂಥರ ಸುಸ್ತು ಆಗುತ್ತೆ ನನಗೆ ಅವಾಗ. ಅಂದ್ರೆ ನೀವು ಇವಾಗ ಸ್ಪ್ಲೀನ್ ಡ್ಯಾಂಪ್ನೆಸ್ ಇದ್ರೆ ನೀವ್ ಏನ್ ಫುಡ್ ತಿಂದ್ರೂ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ತಾ ಇರಲ್ಲ. ಅಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇರಲ್ಲ. ಸ್ಪ್ಲೀನ್ಗೆ ಶಕ್ತಿ ಇಲ್ಲದೆ ಇದ್ದಾಗ ಅದು ತನ್ನ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಸೊ ನಿಮ್ಗೆ ಏನೇ ಫುಡ್ ತಿಂದ್ರೂ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗಲ್ಲ. ಎಕ್ಸರ್ಸೈಸ್ ಸ್ವಲ್ಪ ಅಂದ್ರೆ ತುಂಬಾ ಸಣ್ಣ ಇದೀನಿ ನಾನು. ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ್ರು ಬಾಡಿ ಎಲ್ಲ ಪೇನ್ ಅನ್ಸುತ್ತೆ, ಒಂಥರ ಏನೋ ಹಿಂಸೆ ಅನ್ಸುತ್ತೆ. ಯಾಕಾರೆ ಎಕ್ಸರ್ಸೈಸ್ ಮಾಡೋದು ಅನಿಸುತ್ತೆ. ಅದೇ ಇಲ್ಲಿ ಈಗ ನಿಮ್ಗೆ ಹೇಳಿದೆ ನಾನು, ಇದು ಹೇಳಿರೋದ್ ರೀಸನ್ ಅದೇ. ನಿಮ್ಗೆ ಸ್ಟಮಕ್ ವೀಕ್ ಇರುತ್ತೆ, ಸ್ಪ್ಲೀನ್ ವೀಕ್ ಇರುತ್ತೆ. ಸೊ ನೀವು ಸ್ಟಮಕ್ ಸ್ಪ್ಲೀನ್ ಸ್ಟ್ರೆಂಥನ್ ಆದ್ರೆ ಶುಗರ್ ನಾರ್ಮಲ್ ಬರಕ್ ಹೆಲ್ಪ್ ಆಗುತ್ತೆ. ಆಮೇಲೆ ಸುಸ್ತು ಅಂತಿರಲ್ಲ ಅದು ಕೂಡ ಕಡಿಮೆ ಆಗುತ್ತೆ. ಎಕ್ಸರ್ಸೈಸ್ ಮಾಡಿದಾಗ ಸುಸ್ತಾಗೋದು ಇದೆಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಬರುತ್ತೆ. ನೈಟ್ ಟೈಮು ಬಟಾಣಿ, ಬೆಳಿಗ್ಗೆ ಟೈಮು ಯೆಲ್ಲೋ ಕಲರ್ ಹಾಕದ? ಯೆಲ್ಲೋ ಕಲರ್ ಹಾಕ್ಬೇಕು. ಇದನ್ನ ಅಟ್ಲೀಸ್ಟ್ ಒಂದು 3 months ಹಾಕಿ. ಶುಗರ್ ನಾರ್ಮಲ್ ಬರಕ್ ಹೆಲ್ಪ್ ಆಗುತ್ತೆ. ಆಮೇಲೆ ಲಂಗ್ಸ್ ರಿಫ್ಲೆಕ್ಸ್ ಈ ರೀತಿ ಪ್ರೆಸ್ ಕೊಡಿ ಈಗ 20 ಸರಿ. ಲಂಗ್ಸ್ ಸ್ಟ್ರೆಂಥನ್ ಆಗ್ಬೇಕು, ಅಂದ್ರೆ ನಿಮ್ಗೆ ಸುಸ್ತೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ಪ್ರೆಸ್ ಕೊಡಿ ಹೀಗೆ. ಆಮೇಲೆ ಫುಡ್ ಅಲ್ಲಿ ಮೇನ್ ಚೇಂಜಸ್ ಮಾಡ್ಕೋಬೇಕು. ಫುಡ್ ಅಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಗೆ ದಾಳಿಂಬೆ ಜ್ಯೂಸ್ ತಗೊಳ್ಳಿ, ವಾರದಲ್ಲಿ 2 ದಿವಸ. ಆಮೇಲೆ ಇದು ನುಗ್ಗೆ ಸೊಪ್ಪು ಇವಾಗ ಸಿಗಲ್ಲ, ಪೌಡರ್ ಸಿಕ್ಕರೆ ಪೌಡರ್ನ ಉಪಯೋಗಿಸಿ ಚಟ್ನಿ ರೂಪದಲ್ಲಿ. ಅದ್ ಮಾಡಿ. ಆಮೇಲೆ ಇದು ಕುಂಬಳಕಾಯಿ ಯೆಲ್ಲೋ ಕಲರ್ ಬರುತ್ತಲ್ಲ, ಆರೆಂಜ್ ಕಲರ್, ಕುಂಬಳಕಾಯಿ ಉಪಯೋಗಿಸಿ. ಆಮೇಲೆ ಹಣ್ಣುಗಳನ್ನ ಯಾವ್ದು ತಿನ್ಬಾರ್ದು. ಕುಂಬಳಕಾಯಿ ಬಳಸಬಹುದಾ ಮೇಡಮ್ ನಾವು? ಆರೆಂಜ್ ಕಲರ್ ಉಪಯೋಗಿಸಿ, ಆರೆಂಜ್ ಕಲರ್. ಬೂದ್ ಕುಂಬಳಕಾಯಿ ಬೇಡ, ಬೂದ್ ಕುಂಬಳಕಾಯಿ ಬೇಡ. ಇದು ತಗೊಳ್ಳಿ. ಮತ್ತೆ ಡೈಲಿ ಸ್ವಲ್ಪ ಒಣ ಕೊಬ್ಬರಿ ತಿನ್ಬೇಕು. ಇಷ್ಟ ಮಾಡಿ. ಆಮೇಲೆ ಕಾಲಲ್ಲಿ ಒಂದು ಕೇತ್ರಿ ಅಂತ ಪಾಯಿಂಟ್ ಬರುತ್ತೆ. ಹೌದು ಮೇಡಮ್, ಗೊತ್ತು. ಇಲ್ಲಿ ಹೌದು ಮೇಡಮ್, ಇಲ್ಲಿ 20 ಸರಿ ಒತ್ತಬೇಕು. ವಾರದಲ್ಲಿ 2 ದಿನ ಪ್ರೆಸ್ ಮಾಡ್ಬೇಕು. ಇಷ್ಟ ಮಾಡಿ ಸರ್, ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು. ಶೀಲಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ಇದು ಶುಗರ್ದು ಪ್ರೋಟೋಕಾಲ್, ನಾನು TM ಸ್ಟೂಡೆಂಟ್ ಹೋದ ವರ್ಷ. ಸೊ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಹೊರಗಡೆ ಇದೀನಿ ಮೇಡಮ್. ಓಕೆ, ಹಾ ಹೇಳಿ.
ಓಕೆನಾ. ಇದು ಸರಿ ಇಲ್ಲ ಇಲ್ಲಿ ವಾತಾವರಣ, ಸ್ವಲ್ಪ ಜನ ಸರಿ ಜಾಸ್ತಿ ಸರಿ ಇದೆ. ಪರವಾಗಿಲ್ಲ ಹೇಳಿ. ಸೊ ಹಾಗಾಗಿ ಅಲ್ಲಿ ಶುಗರ್ ಪ್ರೋಟೋಕಾಲ್ ನೀವು ಕೂಡ ಒಂದು ಇದ್ರಲ್ಲಿ ಹೇಳಿದ್ರಿ ನಿಮ್ಮ ವಿಡಿಯೋನಲ್ಲಿ. ಹ್ಮ್ ನಂಬರ್ಸ್ ಬ್ಯಾಕ್ ಅಲ್ಲಿ ನಾವು ಕಿಡ್ನಿ ರಿಫ್ಲೆಕ್ಸ್ ಗೆ 50 + 50 ಅಂತ ಹಾಕೋದು. ಸೊ ಹ್ಮ್ ಅದನ್ನು ಕೂಡ ನಾನು ಟ್ರೈ ಮಾಡಿದೆ, ಸ್ವಲ್ಪ ಪರವಾಗಿಲ್ಲ ಮೇಡಮ್, ಅದು ಎಫೆಕ್ಟಿವ್ ಇದೆ. ಓಕೆ. ಅದು ಕೈಯಲ್ಲೂ ಕೂಡ ನೀವು ಅಂಗೈಯಲ್ಲೂ ಕೂಡ ಗ್ರೀನ್ ಅಂಡ್ ಯೆಲ್ಲೋ ಅಂಡ್ ರೆಡ್ 3 ಹೇಳಿದ್ರಿ. ಹ್ಮ್ ಸೊ ಎಲ್ಲೋ ಸ್ಟಮಕ್ ರಿಫ್ಲೆಕ್ಸ್ ಹೇಳಿದ್ರಿ. ಸೊ ಹ್ಮ್ ಆ ತರದೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಂಟ್ರೋಲ್ ಇದೆ. ಅಂದ್ರೆ ಮೊದ್ಲಿನ್ಗಿಂತಾನು ಈ ಸ್ವಲ್ಪ ಕಂಟ್ರೋಲ್. ನಾನು ಟ್ಯಾಬ್ಲೆಟ್ಸ್ ಅದು ತಗೊಳ್ಳಲ್ಲ. ಓಕೆ. ಎಷ್ಟು ಬಂದಿದೆ ಮೇಡಮ್ ಇವಾಗ ಶುಗರ್? ನಿಯರೆಸ್ಟ್ 250 ಎಲ್ಲ ಹೋಗೋದು, 170, 158 ಈ ತರ ಬರ್ತಾ ಇದೆ. ಅಂದ್ರೆ ಇದು ನನ್ನ ವಿಡಿಯೋಸ್ ನೋಡ್ಬಿಟ್ಟು ಹಾಕೊಳ್ತಿದ್ರ ಅದನ್ನೆಲ್ಲ? ಹಾ, ಅದಿಷ್ಟೇ ವಿಡಿಯೋಸ್ ಅಷ್ಟೇ ನೋಡಿದ್ ನಿಮ್ದು. ಅದನ್ನ ನೋಡೇ ಹ್ಮ್ ನಾನು ನಿಮ್ಗೆ ಮತ್ತೆ ಪ್ರಪೋಸ್ ಮಾಡಿದೆ, ಹಾಕೊಳ್ಳೋಣ, ಹ್ಮ್ ನೋಡೋಣ, ಮಾತಾಡೋಣ ಹ್ಮ್ ನಿಮ್ಮ ಹತ್ರ ಅಂತ. ಹ್ಮ್ ಬಟ್ ಹ್ಮ್ ಏನಂದ್ರೆ ನಾನು ಕೆಲವೊಂದು ಇದೆಯಲ್ಲ ಮೇಡಮ್, ನಮ್ದು ಸೀಡ್ ಥೆರಪಿ ಇದೆಯಲ್ವಾ. ಹ್ಮ್ ಸೀಡ್ ಥೆರಪಿಲಿ ನಾವು ಇದನ್ನ ಹಾಕೊಳ್ತೀವಲ್ಲ, ಮೆಂತ್ಯ ಸೀಡ್ಸ್ ಹ್ಮ್ ಹಾಕುವಾಗ ನಾನು ಏನು ಪ್ರಾಂಕ್ಯಾಸ್ಗೆ ಹಾಕುವಾಗ ಹ್ಮ್ ಅಲ್ಲಿ ಇವು ಪಿಂಪಲ್ ಆಗ್ಬಿಡುತ್ತೆ ಮೇಡಮ್. ಅದು ಎಲ್ಲಿ ಸಣ್ಣ ಹಾಕೋವಾಗ? ಸಣ್ಣ 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 ಗುಳ್ಳೆ ಬೆರಳಿಗೆ, ತೋರು ಓಕೆ. ಬೆರಳಿಗೆ, ಎಡಗೈ ಹಾ ತೋರು ಬೆರಳು ಕೆಳಗಡೆ ಜಾಯಿಂಟ್ಗೆ ನಾನು ಹಾಕಿದ್ರೆ ಅಲ್ಲಿ ಪಿಂಪಲ್ಸ್ ಬಂದ್ಬಿಡುತ್ತೆ, ಚಿಕ್ಕ ಚಿಕ್ಕ ಪಿಂಪಲ್, ನವೆ ಆಗುತ್ತೆ ಅದು. ಮತ್ತೆ ಅದ್ ತೆಗೆದ್ಬಿಟ್ರೆ ಮತ್ತೆ ಹೋಗ್ಬಿಡುತ್ತೆ. ಅದನ್ನ ಹಾಕಿದ ತಕ್ಷಣ ನವೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಅದ್ ಏನು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ, ಅದನ್ನೇ ನಿಮ್ಗೆ ಕೆಲವೊಬ್ರಿಗೆ ಕೇಳ್ಕೊಂಡೆ. ಕೆಲವೊಬ್ರಿಗೆ ಒಂದಲ್ಲ, ನೀವು ಆ ರೀತಿ ಇದ್ದಾಗ ಹೆಸರುಗಳು ಟ್ರೈ ಮಾಡ್ಬೋದು. ಓಕೆ ಓಕೆ, ನಿಮ್ ಮೆಂತೆ ಆಗದೆ ಇದ್ದಾಗ ಹೆಸರುಗಳು ಟ್ರೈ ಮಾಡಿ. ಮಾಡ್ಬೋದಲ್ಲ ಮೇಡಮ್? ಪರವಾಗಿಲ್ಲ, ಹೆಸರುಗಳು. ನಿಮ್ದು ಇದು ತುಂಬಾ ಎಫೆಕ್ಟಿವ್ ಇದೆ ಮೇಡಮ್. ಶುಗರ್ದು ತುಂಬಾನೇ ಚೆನ್ನಾಗಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲೂ ಹೇಳಿದ್ರಿ, ಅದು ಕೂಡ ಎಫೆಕ್ಟಿವ್ ಇದೆ. ಸ್ಪಿರಿನ್ ಹ್ಮ್ 6 SP6 ನ ಪ್ರೆಷರ್ ಕೊಡೋದಿರ್ಬೋದು, ಹ್ಮ್ ಕೆಲವು ಹ್ಮ್ ಕಲರ್ಸ್ ಇರೋದು. ಸೊ ಅದು ತುಂಬಾ ಎಫೆಕ್ಟಿವ್ ಇದೆ. ತುಂಬಾ ಜನ ಅದು ಮಾಡ್ತಿದ್ದಾರೆ. ನಾನ್ ಕೂಡ ಅದು ಫಾರ್ವರ್ಡ್ ಮಾಡಿದ್ದೀನಿ ತುಂಬಾ ಜನಕ್ಕೆ, ಅದನ್ನ ಹ್ಮ್ ಹಾಕೊಳ್ತಾ ಇದಾರೆ. ಹ್ಮ್ ರಿಸಲ್ಟ್ ಹ್ಮ್ ತುಂಬಾ ಚೆನ್ನಾಗಿದೆ. ಓಕೆ. ಈ ರೀತಿ ನಾನ್ ಫೀಡ್ಬ್ಯಾಕ್ ಇದನ್ನ ಹೇಳಿದಾಗ ನಮ್ಗೆ ಹಾ ಇನ್ನೂ ವಿಡಿಯೋಸ್ ಮಾಡಕ್ಕೂ ನಮ್ಗೊಂದು ಇದಿರುತ್ತೆ. ಇಲ್ಲ ಮೇಡಮ್, ಎಲ್ರಿಗೂ ನಾನು ವರ್ಕ್ ಆಗ್ತದೆ ಇವ್ರದ್ದು ಅಂತ. ವಿನೋದ್ ಸರ್ ಹತ್ರನೂ ಕನ್ಸಲ್ಟೇಷನ್ ತಗೊಂಡಿದ್ದೆ ಫಸ್ಟ್ ಟೈಮ್. ಅವ್ರದ್ದು 11 ಪಾಯಿಂಟ್ ಇತ್ತು ನನ್ಗೆ. ಹ್ಮ್ ಹ್ಮ್ ಅವ್ರದ್ದು ತಗೊಂಡಾಗ್ಲೇ 7 ಪಾಯಿಂಟ್ ಬಂದ್ಬಿಟ್ಟಿತ್ತು. ಅಷ್ಟು ಓಕೆ. ಹಾ ಡೌನ್ ಆಯ್ತು. ಅದು ಕಂಟಿನ್ಯೂ ಮಾಡಿದೆ. ಆಮೇಲೆ ಹ್ಮ್ ಮತ್ತೆ ಸ್ವಲ್ಪ ಇತ್ತು, ಒಂದ್ ಮಾತ್ರೆ ತಗೊಳ್ತಾ ಇದ್ದೆ. ಅರ್ಲಿ ಬೆಳಗ್ಗೆ ಒಂದ್ ಮಾತ್ರೆ ತಗೊಳ್ತಾ ಇದ್ದೆ. ಹ್ಮ್ ಈ ನಿಮ್ದು ಪ್ರೋಟೋಕಾಲ್ ತಗೊಳಕ್ ಶುರು ಆದ್ಮೇಲೆ ನಾನು ಆ ಮಾತ್ರೆನ ಬಿಟ್ಬಿಟ್ಟಿದೀನಿ. ಓಕೆ. ಒಳ್ಳೇದು. ಹ್ಮ್ ಸೊ ಹ್ಮ್ ಬೇಗ ರಿಸಲ್ಟ್ ಇದೆ ಮೇಡಮ್. ನಿಮ್ ಹತ್ರ ಕನ್ಸಲ್ಟೇಷನ್ ಬರ್ಬೇಕಂತಿಲ್ಲ, ನಿಮ್ ವಿಡಿಯೋಸ್ ನೋಡಿದ್ರು ಕೂಡನು ಹ್ಮ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಪ್ರತಿಯೊಬ್ರು ಮಾಡ್ತಾ ಇದಾರೆ, ಶುಗರ್ ಹ್ಮ್ ಇರೋರು. ಹ್ಮ್ ಎಲ್ರಿಗೂ ಕಂಟ್ರೋಲ್ ಬರ್ತಾ ಇದೆ. ಎಲ್ರು ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಾನು ಅವ್ರದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬಾ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು ಮೇಡಮ್. ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಪಾಪ ತುಂಬಾ ಜನಕ್ಕೆ ಹೆಲ್ಪ್ ಖಂಡಿತ ಆಗುತ್ತೆ. ಖಂಡಿತ ಮಾಡ್ತಿದ್ದೀನಿ. ನೀವ್ ಯಾವ ವಿಡಿಯೋ ಹಾಕಿದ್ರೆ ಮಾಡ್ತಿದ್ದೀನಿ ಮೇಡಮ್. ನಮ್ ಗ್ರೂಪ್ ಅಲ್ಲಿ ಎಲ್ರಿಗೂ ಹಾಕ್ತೀನಿ. ಹ್ಮ್ ಎಲ್ರು ಮಾಡ್ಕೊತಾ ಇದ್ದಾರೆ, ತುಂಬಾ ಖುಷಿಯಾಗಿದ್ದಾರೆ. ಸೊ ಈ ತರ ಒಬ್ಬರಿಗೆ ಹೆಲ್ಪ್ ಆಗೋದು ಒಳ್ಳೇದಲ್ವಾ ಮೇಡಮ್? ನೀವು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಇದೆ ಮೇಡಮ್. ಹೌದು ಮೇಡಮ್. ಅದೇ ಎಲ್ಲ ಈಗ ಅದಕ್ಕೋಸ್ಕರ ನಾವು ಮಾಡೋದು ಇವಾಗ ಏನೋ ಒಂದು ವಿದ್ಯೆ ಕಲ್ತಿರೋದನ್ನ ಹೌದು ಇನ್ನೊಬ್ಬರಿಗೆ ನಾವು ಶೇರ್ ಮಾಡಿದಾಗ ಅವ್ರ ಆರೋಗ್ಯ ಹೌದು ಚೆನ್ನಾಗಿದ್ದಾಗ ನಮ್ಗೆ ಇನ್ನೂ ಹೆಚ್ಚಿಂದ ಏನೋ ಕಲಿಬೇಕಪ್ಪ ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಮತ್ತೆ. ಹೌದೌದೌದು, ಖಂಡಿತ ಸರ್. ವಿನೋದ್ ಸರ್ ಜೊತೆಗೂ ನಾವು ಇದೀವಿ. ಅವ್ರದ್ದು ಹ್ಮ್ ಕ್ಲಾಸಸ್ ಎಲ್ಲ ನಾನು ತಗೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅವರು ಕೂಡ ಹೇಳ್ತಾರೆ. ಸೊ ನಿಮ್ದು ಕೂಡ ತುಂಬಾ ಚೆನ್ನಾಗಿ ವಿಡಿಯೋಸ್ ಬರ್ತಾ ಇದೆ. ಹೀಗೆ ಮಾಡ್ತಾ ಇರಿ. ಥ್ಯಾಂಕ್ ತುಂಬಾ ಯು ಜನಕ್ಕೆ ಮೇಡಮ್. ಅನುಕೂಲ ಮಾಡ್ಕೊಡಿ ಮೇಡಮ್. ಥ್ಯಾಂಕ್ ಯು. ಹೆಚ್ಚೆಚ್ಚು ಜನಕ್ಕೆ ಶೇರ್ ಖಂಡಿತ ಮಾಡಿ ಮೇಡಮ್. ಹಾಗೆ ಖಂಡಿತ ಇದು ಮಾಡಿಸಿ, ಖಂಡಿತ ಖಂಡಿತ ಅವೇರ್ನೆಸ್ ಮೇಡಮ್. ಬರ್ಲಿ ಎಲ್ರಿಗೂ ಪಾಪ. ಒಳ್ಳೇದಾಗ್ಲಿ ಮೇಡಮ್, ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು ಓಕೆ. ಮೇಡಮ್. ತಮ್ದೇನೋ ಕ್ವಶನ್ ಇತ್ತಾ? ಇಲ್ಲ ಮೇಡಮ್, ನಾನು ಇದನ್ನೇ ಹೇಳೋಣ ಅಂತ ಮಾಡಿದೆ. ಸರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ. ಮಮತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ ನಮಸ್ತೆ. ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಇದು ಬ್ಯಾಕ್ ಸೊಂಟದ ಹತ್ರ ಗಂಟುಗಳು ಆಗಿದೆ ಏನಾಗಿದೆ? ಅದಕ್ಕೆ ಯಾವ ತರ ನಿಮ್ದು ಗಂಟು ವಾಯ್ಸ್ ತರ ಅಂದ್ರೆ ಕ್ಲಿಯಾರಿಟಿ ಇಲ್ಲ. ಲಿಪೋಮಾ ತರ ಆಗಿದೆ. ಅದ್ ಮೇಡಮ್ ಕೇಳಿಸ್ತಾ ಇಲ್ವಾ? ಇಲ್ಲ, ವಾಯ್ಸ್ ಕೇಳ್ತಿಲ್ಲ, ಹೇಳಿ. ಅದೇ ಮೇಡಮ್, ಸೊಂಟದಲ್ಲಿ ಲೆಫ್ಟ್ ಸೈಡ್ ಹಿಂದ್ಗಡೆ ಲಿಪೋಮಾ ತರ ಗಂಟು ಗಂಟು ತರ ಆಗಿದೆ. ಹ್ಮ್ ಅದಕ್ಕೆ ಯಾವ ತರ ಕಲರ್ಸ್ ಹಾಕ್ಬೇಕು ಮೇಡಮ್? ಆ ಲಿಪೋಮ ಸುತ್ತ ನೀವು ಇದು ಡಾರ್ಕ್ ಬ್ಲೂ ಕಲರ್, ಬ್ಯಾಕ್ ಹಾಕ್ಬೇಕು ಮೇಡಮ್. ಡಾರ್ಕ್ ಬ್ಲೂ ರೌಂಡರ್ ಸರ್ಕಲ್ ಹಾಕಿ. ಆ ಸೈಡ್ಗೆ ಮೇಡಮ್, ಲೆಗ್ ಅಲ್ಲಿ ಸೈಡ್ ಪೈನ್ ಬರುತ್ತೆ ಅದರಿಂದ. ಎಲ್ಲಿ ಯಾವ ಲೆಗ್ ಅಲ್ಲಿ ಪೇನ್ ಬರುತ್ತೆ? ಲೆಫ್ಟ್ ಸೈಡ್ ಅಲ್ಲಿ ಮೇಡಮ್. ಲೆಫ್ಟ್ ಲೆಗ್ ಪೇನ್ ಬರ್ತಿದ್ಯಾ? ಮಂಡಿನ ಅಥವಾ ಇದು ಅಲ್ಲ ಮೇಡಮ್, ಆಂಕಲ್ ಜಾಯಿಂಟ್ ಸೈಡ್ ಹತ್ರನಾ? ಸೈಡ್ ಮೇಡಮ್, ಆಚೆ ಸೈಡ್ ಅಂದ್ರೆ ಗಾಲ್ ಬ್ಲಾಡರ್ ಹ್ಮ್ ಮೆರಿಡಿಯನ್ ಹೋಗುತ್ತಲ್ಲ ಹ್ಮ್ ಹ್ಮ್ ಆ ಹ್ಮ್ ಹ್ಮ್ ಸೈಡ್ ಬರುತ್ತೆ. ಹ್ಮ್ ಈ ಲಿಪೋಮ ಸುತ್ತ ಡಾರ್ಕ್ ಬ್ಲೂ ಹಾಕಿ. ಓಕೆ ಮೇಡಮ್. ಕಾಲಿಗೆ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಹೇಳ್ಕೊಡ್ತೀನಿ. ಓಕೆ. ಈ ST36 ಪಾಯಿಂಟ್ ಪ್ರೆಸ್ ಮಾಡಿ.
ಸ್ಟಮಕ್ ವೀಕ್ ಇರೋದ್ರಿಂದ ಕಾಲು ನೋವು ಬರ್ತಿರುತ್ತೆ. ಓಕೆ ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ. ಇನ್ನೊಂದು SP5 ಅಂತ ಬರುತ್ತೆ, ಆ ಪಾಯಿಂಟ್ ವಾರದಲ್ಲಿ 2 ದಿನ ಪ್ರೆಸ್ ಮಾಡಿ. SP5 SP36. ಗೂಗಲ್ ಓಕೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಗೀತಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಹೇಳಿ. ಹಲೋ, ನಮಸ್ತೆ ಮೇಡಮ್, ಹೇಳಿ. ಹಾ ನಮಸ್ತೆ. ನಾನ್ ಮಾತಾಡ್ದೆ ಮೇಡಮ್ ನಿಮ್ಮ ಹತ್ರ. ಆಯ್ತಾ? ಓಕೆ, ಅದೇ ಹ್ಯಾಂಡ್ ರೈಸ್ ಆಗ Okay. ಕೆಳಗಿಳಿಸಿ. ಹೌದು. ಇಲ್ಲ ಹ್ಯಾಂಡ್ ರೈಸ್ ಮಾಡಿದ್ದೆ ನಾನು, ಮತ್ತು ಹೌದು. ಆಗಿದ್ಯಾ? ಹಾ, ಸಾರಿ ಹ್ಯಾಂಡ್ ರೈಸ್ ಸಾರಿ ಇತ್ತು. ಸಾರಿ ಮೇಡಮ್. ನಿಮ್ದೆ ಅಲ್ವಾ ಆಗ್ಲೇ ಫೀಡ್ಬ್ಯಾಕ್ ಹೇಳಿದ್ದು? ಹೌದಾ, ನಾನೇ ಫೀಡ್ಬ್ಯಾಕ್ ಕೇಳಿದ್ದು. ನಂದು ಹಾ. ಈಗ ಟೈಮ್ ಕೊಟ್ರೆ ನಂಗೆ ಸ್ಪ್ಲೀನ್ ಡ್ಯಾಂಪ್ ಆಗುತ್ತೆ, ಮೋಷನ್ ತುಂಬಾ ಸ್ಟಿಕ್ಕಿ ಆಗುತ್ತೆ. ಯಾಕೆ? ಅದೇ ಸ್ಪ್ಲೀನ್ ಡ್ಯಾಂಪ್ನೆಸ್, ಲಾರ್ಜ್ ಇಂಟೆಸ್ಟೈನಲ್ ಎಲ್ಲ ಡ್ಯಾಂಪ್ನೆಸ್ ಇದ್ರೆ ಆಗುತ್ತೆ. ಅಲ್ಲ, ಇದಕ್ಕೆ ಸ್ಕೈ ಬ್ಲೂ ಆರೆಂಜ್ ಹಾಕ್ತೀನಿ ಸ್ಪ್ಲೀನ್ ಜಾಯಿಂಟಿಗೆ. ಆಗುತ್ತೆ, ಕ್ಲಿಯರ್ ಆಗುತ್ತೆ. ಸಾಕಾಗುತ್ತಾ? ಆಗುತ್ತೆ ಮೇಡಮ್, ಆಗುತ್ತೆ. ಮತ್ತೆ ಸ್ಪ್ಲೀನ್ ರಿಫ್ಲೆಕ್ಸ್ ಪ್ರೆಸ್ ಕೊಡಿ. ಪ್ರೆಸ್ ಕೊಡ್ಲಾ? ಸರಿ. ಹಾ, ಆಗ್ಲೇ Okay. ನೀವು ಫೀಡ್ಬ್ಯಾಕ್ ಹೇಳಿದ್ ಹೇಳಿ. ನಿಮ್ ಹೆಲ್ತ್ ಇಶ್ಯೂಸ್ ಏನಿತ್ತು? ಅಲ್ಲ, ನಂದು ಅಸ್ತಮ ಇತ್ತು ನನಗೆ. ಅಸ್ತಮ. ಅಸ್ತಮ ಇತ್ತು. ಲಿವರ್ 2 ಕೊಟ್ಟಿದ್ರಿ, ಆಮೇಲೆ K3 ಕೊಟ್ಟಿದ್ರಿ, ಕಲರ್ಸ್ ಹೇಳಿದ್ರಿ, ಆಮೇಲೆ ಮೇಥಿ ಇದ್ ಮಾಡಕ್ ಹೇಳಿದ್ರಿ. ಅಲ್ಲ, ಇದನ್ನ ಪೆಪ್ಪರ್ ಹಾಕಕ್ ಹೇಳಿದ್ರಿ. ಶುಂಠಿನೋ ಪೆಪ್ಪರ್ ಯಾವ್ದೋ ಹಾಕಿ ಹೇಳಿದ್ರಿ. ಲಂಗ್ಸ್ ಪ್ರೆಸ್ ಮಾಡಕ್ ಹೇಳಿದ್ರಿ. ಅದೆಲ್ಲದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಎಷ್ಟು ನಾನು ವರ್ಷದಿಂದ ಸುಮಾರು ಇತ್ತು ಮೇಡಮ್ ಅಸ್ತಮ? ಅಸ್ತಮ ನನಗೆ ಸುಮಾರು 5-6-7 ವರ್ಷದಿಂದ ಇತ್ತು. ಓಹೋ, ಹಾ, ನನ್ನ ಹತ್ರ ಎಷ್ಟು ದಿನ ತಗೊಂಡ್ರಿ ಥೆರಪಿ? ನಿಮ್ಮ ಹತ್ರ ಒಂದ್ 3-4 ಇದನ್ನ ತಗೊಂಡಿದ್ದು. 3-4 5-6 ಸರಿ ವರ್ಷದಿಂದ ಇರೋ ಪ್ರಾಬ್ಲಮ್ 3-4 ವರ್ಷದಲ್ಲಿ ಸಾಲ್ವ್ ಆಯ್ತು. ಸರಿ ಹೋಯ್ತು, ಸರಿ ಹೋಯ್ತು. ಈಗ ಅಂದ್ರೆ ನಂಗೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಕೋಲ್ಡ್ ಆದಂಗ್ ಇರುತ್ತೆ. ಎದ್ದು ಓಡಾಡಿದ್ಮೇಲೆ ಬಾಡಿ ಹೀಟ್ ಆಗುತ್ತಲ್ವಾ, ಹೀಟ್ ರೈಸ್ ಆದ್ಮೇಲೆ ಮಾಮೂಲಿ ಸರಿ ಹೋಗುತ್ತೆ. ಸರಿ ಹೋಗುತ್ತೆ. ಇದು ಇಷ್ಟು ಅಷ್ಟೇ. ಮಾಡಿ ಮೇಡಮ್, ಅದು ಸಾಕು. ಇವಾಗ ಹಾ ಕಂಟಿನ್ಯೂ ಆಗಿ ನೀವು ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ ಡೈಲಿ. ದಿನ ಪ್ರೆಸ್ ಕೊಡಿ. ಓಕೆ. 20 ಹಾ ಸರಿ ಎದ್ದ ತಕ್ಷಣ ಬೆಳಿಗ್ಗೆ ಮಾತ್ರ, ಮತ್ತೆ ನೈಟ್ ಬೇಡ, ನಿದ್ದೆ ಬರಲ್ಲ. ಸರಿ ಈ ಸರಿ. ಲಂಗ್ಸ್ ರಿಫ್ಲೆಕ್ಸ್ ನ 20 ಟೈಮ್ಸ್ ಪ್ರೆಸ್ ಕೊಡಿ. ಓಕೆ ಓಕೆ. ದಿನ ಬೆಳಿಗ್ಗೆ ಕೊಡಿ, ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಓಕೆ. ಮತ್ತೆ ಸ್ವಲ್ಪ ಬಿಸಿಲಲ್ಲಿ ವಾಕ್ ಮಾಡಿ. ಮಾಡ್ತೀನಿ, ಬಿಸಿಲಲ್ಲಿ ಕೆಲಸ ಮಾಡ್ತೀನಿ. ಸರಿ ಹೋಗುತ್ತೆ ಮೇಡಮ್. ಥ್ಯಾಂಕ್ ಯು, ಓಕೆ ಥ್ಯಾಂಕ್ ಯು ಸೊ ಮಚ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಸದಾನಂದರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸದಾನಂದ್ ಬಿರಾದರ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ಕಾರ. ನಾನು ಸೌಂದರರಾಜನ್ ಅಂತಮ್ಮ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ಹೇಳಿ. ಸೌಂದರರಾಜನ್ ಅಂತ. ಸರ್ ಹೇಳಿ. ನಮಸ್ಕಾರ. ನಾನು ಸೌಂದರರಾಜನ್ ಅಂತ ಸೇಲಂನಿಂದ ಮಾತಾಡ್ತೀನಿ. ಹಾ. ನನಗೆ ಮೊಣಗಾಲ ಹಿಂದ್ಗಡೆ ವೆರಿಕೋಸ್ ತರ ಐತೆ ಆ ಕಡಮ್ಮ, ಹ್ಮ್ ಇಲ್ಲಿ ಈ ಜಾಗದಲ್ಲಿ. ಹ್ಮ್ ಹ್ಮ್ ಅದು ಬಹಳ ದಿವಸದಿಂದ ಸ್ವಲ್ಪ ಸ್ವಲ್ಪ ಐತಿ, ಇವಾಗ ಸ್ವಲ್ಪ ಜಾಸ್ತಿ ಇರಂಗ ಐತೆ. ಆದ್ರೆ ಕಾಲ್ ತೊಂದ್ರೆ ಏನಿಲ್ಲ, ಇದ್ರೆ ಅದು ಕರಗ್ಬೇಕಂತ ಏನ ಮಾಡ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹಾಕ್ತೀನಿ, ಕಾಯೆಲ್ಲ ಅರ್ದು ಹಾಕ್ತೀನಿ. ಇನ್ನ ಅದು ಚೆನ್ನಾಗಿ ಆಗ್ಲಿಲ್ಲ ಇದುವರೆಗೂ. ಅದೇ ತರ ನನ್ನ ಮೈಯಲ್ಲಿ ಡಿಸೀಸ್ ಅಂತ ಹೇಳ್ತಾರಲ್ಲಮ್ಮ, ಆ ಡಿಸೀಸ್ ಸ್ವಲ್ಪ 2009 ಸ್ಟಾರ್ಟ್ ಆಗಿದ್ದು, ಇನ್ನು ಅದು ಪೂರ್ತಿ ಹೋಗ್ಲಿಲ್ಲ. 90% ಹೋದಂಗ ಐತೆ. ಅದಕ್ಕೆ ಇಲ್ಲಿ ಮೊಕ್ಕ ಎಲ್ಲ ಹಂಗೆ ಕಪ್ಪಟ್ಟಂಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅಲ್ಲೆಲ್ಲ ಕಪ್ಪಗಿತ್ತು. ಅದೇ ತರ ಉಸಿರಾಡಿದ್ರು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಇದು ಬ್ರೀತಿಂಗ್ ಎಲ್ಲ ಇದು ಬರ್ತಾನೆ ಇತ್ತು ಡಿಸೀಸ್. ಇವಾಗ ಸ್ವಲ್ಪ ಪರವಾಗಿಲ್ಲ. ಇದಕ್ಕೆ ಏನಾದ್ರು ಕಲರ್ ಥೆರಪಿ ಪುಸ್ತಕ ತಗೊಂಡಿದ್ದೀನಿ, ಸ್ಕೆಚ್ ಪೆನ್ ತಗೊಂಡಿದ್ದೀನಿ. ಇರೋದು ಬಂದು ಶಾಲಂನಲ್ಲಿ ಇದ್ದೀನಿ. ಅದೇ ಸರಿ, ಇವತ್ತು ನೋಡಿದೆ, ನೀವು ಲಿಂಕ್ ಕಳ್ಸಿದ್ರಿ, ನಾನೇ ಕೇಳಿದ್ದಕ್ಕೆ ಸೇರಿ ಲಿಂಕ್ ಜಾಯಿನ್ ಮಾಡಿ ನೋಡೋಣ ಅಂತ ಮಾಡಿದೆ. ಅದೇ ತರ ನಾನು ಸ್ವಲ್ಪ
ಶುಗರ್ ಬಿ ಪಿ ಅದು ಯಾವುದೂ ಇಲ್ಲ. ನಾನು ಎಕ್ಸಸೈಜು ಮೆಡಿಟೇಷನ್ ಎಲ್ಲ ಸ್ವಲ್ಪ ಮಾಡ್ತೀನಿ. ಅದರಿಂದ ಸ್ವಲ್ಪ ಚೆನ್ನಾಗೇ ಇದ್ದೀನಿ, ಏನು ತೊಂದರೆ ಏನು ಇಲ್ಲ. ಆದ್ರೆ ವೆರಿಕೋಸ್ ಐತೆ, ಆಮೇಲೆ ಈ ಡಿಸೀಸ್ ಅಷ್ಟೇ ಇವತ್ತಿಗೆ. ಆಮೇಲೆ ನೈಟಲ್ಲಿ ಸ್ವಲ್ಪ ಬಾಯಿಂದ ನೀರು ಜಲ್ ಅಂತಾರಲ್ಲ, ಅದು ಬರ್ತದೆ. ನೈಟ್ 2 ಗಂಟೆ 3 ಗಂಟೆ ಹಿಂಗೆ ಬಂದ್ಬಿಡುತ್ತೆ. ಆದ್ರಿಂದ ನನಗೆ ನಿದ್ರೆ ತಾಪತ್ರೆ ಆಗುತ್ತೆ. ತಿರ್ಗಾ ಹೋಗಿ ಅಲ್ಲಿ ಬಿಟ್ಟು ಅಲ್ತಿಕೊಂಡು ಮಲಗಿದ್ರೇನೆ ಚೆನ್ನಾಗಿ ಮಲಗೋಕ್ಕಾಗೋದು. ಆ ಥರ ಐತೆ. ಆ ಎಂಜಲು ನುಂಗೋದಿಲ್ಲ. ನೈಟ್ರಲ್ಲಿ ಬರೋ ಎಂಜಲು ವಿಷ ಥರ ಅಂತ ಹೇಳ್ತಾರಂತ, ಅದು ನುಂಗೋದಿಲ್ಲ. ಹಂಗಾಗಿ ತಿರ್ಗಾ ಬಾಯಿಯಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ಮಲಗೋಕ್ಕಾದ್ರೆ ಮಲಗ್ತೀನಿ, ದುಗಿದ್ಬಿಟ್ಟು ಅಲ್ಲಿ ತಿಕ್ಕೊಂಡೆ ತಿರ್ಗಾ ಮಲಕೋದು. ಆ ಥರ ಐತೆ. ಕಫ ಇದೆಯಾ ಸರ್? ಕಫ ಇವಾಗ ಏನಿಲ್ಲ, ಅವಾಗ ಮುಂಚೆ ಎಲ್ಲ ಬರ್ತಾ ಇತ್ತು, ಇವಾಗೆಲ್ಲ ಏನಿಲ್ಲ. ಊಟ ಆದ್ಮೇಲೆ ಏನೋ ಸುಸ್ತಾಗುತ್ತಾ? ಸುಸ್ತು ಒಂದೊಂದ್ಸಲ ಕೆಲಸ ಮಾಡೋಕೆ ಸ್ವಲ್ಪ ಸುಸ್ತು ಆಗಂಗಿರುತ್ತೆ. ಆದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ. ವೆರಿಕೋಸ್ಗೆ ಹೇಳ್ತೀನಿ. ಹಾ, ಇಲ್ಲಿ ನೋಡಿ, ಡಾರ್ಕ್ ಬ್ಲೂ ಕಲರ್ ಇಂದ ವೆರಿಕೋಸ್ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಈ ರೀತಿ ಸರ್ಕಲ್ ಹಾಕಿ. ಈಗ ಅಲ್ಲಿ ಇದು ಬ್ಲಡ್ ಕ್ಲಾಟ್ ಆಗಿರುತ್ತೆ, ಈ ರೀತಿ ಸರ್ಕಲ್ ಹಾಕ್ಬೇಕು. ಹಾ ಹಾ ಸರಿ ಡೈಲಿ ಸರಿ. ಹಾಕಿ, ಅಟ್ಲೀಸ್ಟ್ 6 ಅವರ್ಸ್ ಇರ್ಬೇಕು. ಆಮೇಲೆ ಅರಿಶಿನ ಇರುತ್ತೆ ನೋಡಿ, ಅರಿಶಿನ ಸ್ವಲ್ಪ ತಗೊಂಡು ಪೇಸ್ಟ್ ಮಾಡಿ, ಅದನ್ನ ಹಾ, ಪೇಸ್ಟ್ ಮಾಡಿ ಎಲ್ಲೆಲ್ಲಿ ವೆರಿಕೋಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿ. ಅದು ಬ್ಲೂ ಕಲರ್ ಬಂದು ವೆರಿಕೋಸ್ ರೌಂಡ್ ಆಗಿ ಹಾಕ್ಬಿಟ್ಟು ಅದರ ಸೆಂಟರ್ಗೆ ಅರ್ಶನ ಹಾಕ್ಬೇಕು. ಹಂಗೆ ಹಾಕಿ. ತನ್ಕಣಮ್ಮ. ಹಾ ಹಾ, ಸರಿ. ಸ್ನಾನ ಮಾಡೋಕೆ ಒಂದು ಅರ್ಧ ಗಂಟೆ ಮುಂಚೆ ಅರಿಶಿನ ಪೇಸ್ಟ್ನೆಲ್ಲ ಫುಲ್ ವೆರಿಕೋಸ್ಗೆ ಅಪ್ಲೈ ಮಾಡಿ. ಓ ಓ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅರ್ಧ ಆಮೇಲೆ ಅವರ್. ಸ್ನಾನ ಮಾಡಿ. ಓ ಸರಿ. ಈಗ ಆಮೇಲೆ ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕಿ. ಸ್ನಾನ ಮಾಡ್ಕೊಂಡ್ಮೇಲೆ ಹಾಕ್ಬೇಕದು. ಹಾಕಿ. ಡೈಲಿ ಒಂದು 6 ಅವರ್ಸ್ ಇರ್ಲಿ, ಆಮೇಲೆ ಕ್ಲೀನ್ ಆಗಿ ವಾಶ್ ಮಾಡಿ. ಇವಾಗ ನೈಟ್ ನೈಟ್ ಮಲಗೋವಾಗ ಬೇಡವಮ್ಮ? ನೈಟ್ ಬೇಡ ಸರ್, ಡೇ ಟೈಮಲ್ಲಿ ಹಾಕಿ, ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮ್ಗೆ. ಸರಿ, ಬೆಳಗ್ಗೆ ಹಾಕೋಣ. ಮತ್ತೆ ಅದೇ ಡೈಲಿ ತರ. 1 ಅವರ್ ವಾಕ್ ಮಾಡ್ಬೇಕು. ಸರಿ. ವಾಕಿಂಗ್ ಹೋಗೋದಿಲ್ಲ, ಹೇಗೆ ಕೆಲಸ ಮಾಡ್ತೀನಿ. ಈಗ ಅದೇ ಏನೋ ಒಂದು ಕ್ಲಾಟ್ ಆಗಿದೆ, ಏನೋ ಕಟ್ಕೊಂಡಿದೆ ಅಂದ್ರೆ, ಇವಾಗ ಎಕ್ಸಾಂಪಲ್ ನಿಮ್ಗೆ ಸಿಂಕ್ ಅಲ್ಲಿ ಕಸ ಕಟ್ಕೊಂಡಾಗ ನಾವು ಬಿಸಿನೀರು ಹಾಕಿದಾಗ ಅದೆಲ್ಲ ಮೆಲ್ಟ್ ಆಗಿ ಆಚೆ ಹೋಗುತ್ತಲ್ವಾ. ಹೌದು. ಇವಾಗ ನಿಮ್ ನರಗಳಲ್ಲೆಲ್ಲ ಬ್ಲಡ್ ಕ್ಲಾಟ್ ಆಗಿದೆ, ಅದಕ್ಕೆ ಮೂವ್ಮೆಂಟ್ ಬೇಕು, ಅಂದ್ರೆ ವಾರ್ಮ್ ಬೇಕು, ಅಗ್ನಿತತ್ವ ಬೇಕಲ್ಲಿ. ನಮ್ಗೆ ವಾರ್ಮ್ ಬರೋದು ಬಿಸಿಲಲ್ಲಿ ಹೆಚ್ಚಾಗಿ ಚೆನ್ನಾಗಿ ವಾಕ್ ಮಾಡಿದಾಗ ನಮ್ಮ ಬಾಡಿಯಲ್ಲಿ ಅಗ್ನಿತತ್ವ ಜಾಸ್ತಿ ಆಗುತ್ತೆ. ಈ ಬ್ಲಡ್ ಎಲ್ಲೆಲ್ಲಿ ಕ್ಲಾಟ್ ಆಗಿರುತ್ತೋ ಅದೆಲ್ಲ ಈಸಿಯಾಗಿ ಸರ್ಕ್ಯುಲೇಟ್ ಆಗುತ್ತೆ. ಅದೇ ತರ ಬೆಳಿಗ್ಗೆ ಹೊತ್ತು 8 ಗಂಟೆ 9 ಗಂಟೆಗೆ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಸೂರ್ಯನ ಬೆಳಕಲ್ಲಿ ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಂತೀನಿ, ಕಾಲೆಲ್ಲ ತೋರಿಸಿ ಮಲ್ಕೊಂತೀನಿ. ಬಿಸಿಲಲ್ಲಿ ಇರ್ತೀನಿ ದಿವಸ ಒಂದು ಅರ್ಧ ಅವರ್ 1 ಅವರ್ ಕೂಡ ಇರ್ತೀನಿ ಬಿಸಿಲಲ್ಲಿ. ಮಾಡಿ, ವಾಕ್ ಹಂಗೈತೆ. ಮಾಡಿದಷ್ಟು ನಿಮ್ಗೆ ಬೇಗ ರಿಸಲ್ಟ್ ಬರುತ್ತೆ. ಮತ್ತೆ ಇಲ್ಲಿ ಕೈಯಲ್ಲಿ ಲಿವರ್ ರಿಫ್ಲೆಕ್ಸ್ ಬರುತ್ತೆ, ಇದನ್ನ 20 ಟೈಮ್ಸ್ ಪ್ರೆಸ್ ಮಾಡಿ. ಹಾ ಸರಿ. 20 ಟೈಮ್ಸ್ ಪ್ರೆಸ್ ಕೊಡ್ಬೇಕು, ದಿನ ಕೊಡಿ. ಸರಿ ಕಣಮ್ಮ. 1 ಮಂತ್ ಆಮೇಲೆ ಮಾಡಿ, ಅದೇ ಆಮೇಲೆ ರೆಮಿಡಿ ಹೇಳಿ. ಇದು ಡಿಸೀಸ್ಗೆ ಏನ ಹೇಳಿದ್ರಾ? ಡಿಸೀಸ್ ಇದಿಷ್ಟು ಇವಾಗ ಮಾಡಿ ಸರ್, ಬರುತ್ತಲ್ಲ. ಕ್ಲಿಯರ್ ಆಗುತ್ತೆ. ಸರಿ. ಇದ್ ಮಾಡಿ ಕ್ಲಿಯರ್ ಆಗುತ್ತೆ. ಸರಿನಾ? ಥ್ಯಾಂಕ್ ಯು. ಅದೇ ತರ ನಮ್ಮ ಹೆಂಗಸರಿಗೆ ಸ್ವಲ್ಪ ತೊಡೆನಲ್ಲಿ ಸ್ವಲ್ಪ ನರ ಇಷ್ಟು ಹಂಗೆ ರೌಂಡ್ ಆಗಿ ಐತೆ. ಆ ಹಳದಲ್ಲಿ ಜುಮ್ ಇಟ್ಕೊಂತದೆ. ಅದು ಎದ್ದು ತಕ್ಷಣ ಕೂತ್ಕೊಂಡ್ರೆ ಎದ್ದು ನಡೆಯಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಮಾಡಿ, ಆ ಥರ ಲಿವರ್ ಐತೆ. ಅವ್ರಿಗೂ ಕೂಡ ಲಿವರ್ ರಿಫ್ಲೆಕ್ಸ್ ನ 20 ಸರಿ ಒತ್ತಕ್ ಹೇಳಿ. ಓ, ಎಡಗೈ ಮಾತ್ರ? ಎರಡು ಕೈಲೂ ಮಾಡ್ಬೇಕು. 2 ಕೈಯಲ್ಲೂ? ಸರಿ. 2 ಕೈಲೂ ಮಾಡಿ, ಸರಿ ಹೋಗುತ್ತೆ. ಬೇರೆಯವ್ರಿಗೆ ಅವಕಾಶ ಕೊಡೋಣ ಸರ್, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಮತ್ತೆ ಓಕೆ. ಮಂಜುನಾಥ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್, ಹೇಳಿ. ನಮಸ್ತೆ. ಜಾನ್ವಿ ಅವ್ರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ. ಹಲೋ
ನಮಸ್ತೆ ಮೇಡಮ್, ಹಾ ಹೇಳಿ. ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್, ಹೇಳಿ. ಮೇಡಮ್ ಏನಂದ್ರೆ ನಾನು ಇದ್ದಿಲ್ಲ, ಊರಿಗೆ ಹೋಗಿದ್ದೆ, ಇವಾಗ ಬಂದೆ, ಹಂಗೆ ನಿಮ್ದು ಜಾಯಿನ್ ಆದೆ. ಹೇಳಿ. ನನ್ಗೆ ಆ, ಈಗ ಎಲ್ಲೋ ಕಫ ಬರ್ತಾ ಇದೆ. ಅಂದ್ರೆ ನಂಗೆ ಬಿಫೋರ್ ನನ್ ಮಗಳು ಹುಟ್ಟಿದ್ಮೇಲೆ ಒಂದೂವರೆ ವರ್ಷ ಆದ್ಮೇಲೆ ನನಗೆ ಸ್ವಲ್ಪ ಕಫ ಬಂದಿತ್ತು. ಅದು ನಾನು ಪಂಕಜ ಕಸ್ತೂರಿ ಬ್ರೀತ್ ಇದು ತಗೊಂಡಾಗ ನಂಗೆ ಸರಿ ಆಯ್ತು. ಈ ನಡುವೆ ಸ್ವಲ್ಪ ಎಲ್ಲೋ ಕಫ ಬರ್ತಾ ಇದೆ. ಮತ್ತೆ ನನ್ಗೆ ಒಂಥರ ಇಲ್ಲಿ ಮೇಡಮ್, ಇಲ್ಲಿ ನೋವಾಗದು, ಒಂಥರ ಗ್ರೌಸಿ ತರ, ಒಂಥರ ಆಕ್ಟಿವ್ನೆಸ್, ಒಂಥರ ಆಕ್ಟಿವ್ ಆಗಿರ್ಬೇಕು, ಮೈಂಡ್ ಹೆಂಗೆ ಫ್ರೆಶ್ ಆಗಿರುತ್ತೆ ಹಂಗೆ ಇರೋದು. ಒಂದು ವಾರದಿಂದ ಆತರ ಆಗ್ತಾ ಇದೆ. ಮತ್ತೆ ನೆನ್ನೆ ನೈಟ್ ನಿದ್ದೆ ಬರ್ಲಿಲ್ಲ. ನೆನ್ನೆ ಬಸವರಾಜ್ ಸರ್ ಕ್ಲಾಸ್ ಟೆಮ್ಗೆ ಜಾಯಿನ್ ಆಗಿದ್ದೀನಿ. ಅದ್ರಲ್ಲಿ ಸರ್ ಲಿವರ್ ಅನ್ನ ಟಚ್ ಮಾಡಿ ಅಂತ ಹೇಳಿದ್ರು. ನೆನ್ನೆ ಮಧ್ಯಾಹ್ನ ಕ್ಲಾಸ್ ರೆಕಾರ್ಡಿಂಗ್ ಕೇಳಿ ಕ್ಲಾಸ್ ನಲ್ಲಿ ನೋಡೋಣ ಅಂತ, ಅಂದ್ರೆ ನನ್ಗೆ ಹೀಟ್ ಇದಾಗಿತ್ತು ಅಂದ್ಬಿಟ್ಟು, ವಿಂಡ್ ಎಕ್ಸಸ್ ಇದೆ ನನ್ಗೆ. ಸೊ ಒಂದು ಎಕ್ಸ್ಪೆರಿಮೆಂಟ್ ಮಾಡದೆ ಲಿವರ್ ಇದ್ ಮಾಡ್ಬಿಟ್ಟು 10 ಸೆಕೆಂಡ್ ತಗೊಂಡಿಲ್ಲ, ಸುಮ್ನೆ ಹಿಂಗ್ ಟಚ್ ಮಾಡಿ ಇದಾದ್ಮೇಲೆ ನೈಟ್ ನಿದ್ದೆನೆ ಬರ್ಲಿಲ್ಲ ನಂಗೆ. ಫುಲ್ ಒಂದು 2-2:30 ಮೇಲೆ ನಿದ್ದೆನೆ ಬರ್ಲಿಲ್ಲ ನನ್ಗೆ. ಅದೇ ಏನಾದ್ರು ಯಾಂಗ್ ಜಾಸ್ತಿ ಆಗಿದ್ಯೇನೋ ಅಂತ ಅನ್ನಿಸ್ತು ಮೇಡಮ್ ನನ್ಗೆ ಲಿವರ್ ಅಲ್ಲಿ. ಸೊ ಅದ್ರಿಂದ ನಾನು ಅದನ್ನ ಟಚ್ ಮಾಡಕ್ ಹೋಗಿಲ್ಲ. ಇವತ್ತು ಕ್ಲಾಸ್ ಅಲ್ಲಿ ಹೇಳಿದ್ರು ಅದನ್ನ ಟಚ್ ಮಾಡಕ್ ಹೋಗಿಲ್ಲ. ಸೊ ಅದ್ರ ರಿಯಾಕ್ಷನ್ ಗೊತ್ತಾಯ್ತು, ನಿದ್ದೆನೆ ಬರ್ಲಿಲ್ಲ ಅಂತ. ಸೊ ಹಾಗೆ ಇದ್ ಮಾಡಕ್ ಹೋಗಿಲ್ಲ. ಮತ್ತೆ ಏನ್ ಗೊತ್ತಾ ಮೇಡಮ್, ಈ ಲಾರ್ಜ್ ಇಂಟೆಸ್ಟೈನ್ ಇದೆಯಲ್ಲ, ಈ ಫಿಂಗರ್ ಇದ್ರಲ್ಲಿ, ಇಲ್ಲಿ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ, ಅಂದ್ರೆ ಕುತ್ತಿಗೆಯಲ್ಲಿ ಹೀಗೆಲ್ಲ ಮಾಡ್ತೀನಿ, ಆದ್ರೆ ಇಲ್ಲೊಂದ್ ಸ್ವಲ್ಪ ಇಲ್ಲಿ ನೋವು ಬರುತ್ತೆ ಸರ್. ಇಲ್ಲಿ ಬಲಭಾಗದಲ್ಲ? ಎಡಭಾಗದಲ್ಲಿ ಇಲ್ಲಿ ಸ್ವಲ್ಪ ಪೇನ್ ಬರುತ್ತೆ. ಫುಲ್ ಕುತ್ತಿಗೆ ಹೀಗೆಲ್ಲ ತಿರುಗಿಸ್ತೀನಿ, ಏನಾಗಲ್ಲ. ಒಂದೊಂದ್ಸಲ ಇಲ್ಲಿ ಒಂದ್ ಸ್ವಲ್ಪ ಹಿಡ್ಕೊಂಡಂಗೆ ಏನೋ ಒಂಥರ ಆದಂಗ ಆಗುತ್ತೆ. ಫುಲ್ ಇದೆಲ್ಲ ತಿರ್ಗ್ಸಕ್ಕೆಲ್ಲ ಮೂವ್ಮೆಂಟ್ ಎಲ್ಲ ಚೆನ್ನಾಗಾಗುತ್ತೆ, ಕೈಯೆಲ್ಲ ಎತ್ತುತ್ತೀನಿ, ಏನಾಗಲ್ಲ. ಆದ್ರೆ ಒಂದೊಂದ್ಸಲ ಏನೋ ಒಂಥರ ಈ ಕೈದು ಒಂಥರ ಇಲ್ಲಿ ಎಳ್ತಾ ಬಂದಂಗ ಆಗುತ್ತೆ ಮೇಡಮ್, ಈ ಭಾಗದಲ್ಲಿ. ಮತ್ತೆ ಇದು ಟೆನ್ನಿಸ್ ಎಲ್ಬೋ ಇತ್ತು ಅಂತ ಹೇಳಿ ನಾನು ಅದಕ್ಕೆ ಮೆಂಥಲ್ ಸ್ಟಿಪ್ ಆಗ್ತಾ ಇದ್ದೀನಿ ಮೇಡಮ್. ಅಂದ್ರೆ ಫಿಂಗರ್ ಇದಕ್ಕೆ ಮೆಂಥಲ್ ಸ್ಟಿಪ್ ಆಗ್ತಾ ಇದ್ದೀನಿ, ಇಲ್ಲಿ ಬೋತ್ಗೆ ಆಗ್ತಾ ಇದ್ದೀನಿ. ಈ ಫಿಂಗರ್ ಎಲ್ಲ ಓಕೆ. ಒಂದೊಂದ್ಸಲ ಇಲ್ಲಿ ಸೆಕೆಂಡ್ ಜಾಯಿಂಟ್ ಅಲ್ಲಿ ಇಲ್ಲಿ ಪೇನ್ ಬರುತ್ತೆ, ಅದಕ್ಕೆ ನಾನು ಮೆಂಥಲ್ ಸ್ಟಿಪ್ ನ ಕಂಟಿನ್ಯೂ ಮಾಡಿ ಹಾಕ್ತಾ ಇದ್ದೀನಿ. ಈಗ ಅದು ಒಂದೊಂದ್ಸಲ ಮೇಡಮ್ ಇಲ್ಲಿ ಒಂಥರ ಎಳ್ತಾ ಬಂದಾಗ ಡೇ ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಆದಂಗ ಅನ್ಸುತ್ತೆ. ಈ ಫಿಂಗರ್ ಆಗುತ್ತೆ ಒಂಥರ ಒಂಥರ ಇದೆಲ್ಲ ಮಾಡ್ತೀನಿ, ಆದ್ರೆ ಇಲ್ಲಿ ಮಾತ್ರ ಪೇನ್ ಬರುತ್ತೆ ಮೇಡಮ್. ಆ ಮೆಂಥಲ್ ಸ್ಟಿಪ್ ಏನಾದ್ರು ಕಾಳ್ಮೆಣ್ಸು ಹಾಕ್ಲ ಅಥವಾ ಮೆಂತೆನೆ ಇರ್ಲಿನ ಮೇಡಮ್ ಮಾಡೋದು? ಕಾಳ್ಮೆಣಸು ಹಾಕ್ಬಾರ್ದು, ಮೆಂತೆ ಹಾಕಿದ್ರೆ ಜನರಲ್ ಎಲ್ರಿಗೂ ಅದು ಇದಾಗುತ್ತೆ. ಅಂದ್ರೆ ಹೀಟ್ ಕೋಲ್ಡ್ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತದು. ಹಾ ಮೇಡಮ್. ಇವಾಗ ನೀವ್ ಹೇಳಿದ್ರಿ ಎಡಗೈ ಪೇನ್ ಬರುತ್ತೆ, ಅಂದ್ರೆ ನಿಮ್ಗೆ ಆಲ್ರೆಡಿ ಲಿವರ್ ಕೋಲ್ಡ್ ಅಲ್ಲಿ ಇರುತ್ತೆ. ಹಾ ಮೇಡಮ್. ಆದ್ರೆ ಇಲ್ಲಿ ಒಂಥರ ಆಗುತ್ತಲ್ಲ ಮೇಡಮ್, ನೆನ್ನೆ ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ನಂಗೆ ಮೊನ್ನೆ ಒಂದ್ಸಲ ಸರ್ ಅನ್ಮ್ಯೂಟ್ ಮಾಡಿದಾಗ ಹೇಳಿದ್ರು, ಸರ್ ಹೇಳಿದ್ರು ಬಾಡಿ ನೋಡ್ದಾಗ್ಲೇ ಗೊತ್ತಾಗುತ್ತೆ ಅಂದ್ರೆ ವಾತ ನೇಚರ್ ಇದೆ ಅಂತ ಹೇಳಿದ್ರು. ಸೊ ಅದು ನನ್ಗೆ ಜಾಸ್ತಿ ಇದು ಮಾಡಿದ್ಮೇಲೆ ಏನಾದ್ರು ಜಾಸ್ತಿ ಐತೆ ಮೇಡಮ್ ಆಗ ವಿಂಡ್? ಅಂದ್ರೆ ಈಗ ಎಲ್ಲಾ ಆರ್ಗನ್ಗಳಲ್ಲೂ ವಾತ ಇರ್ಬೇಕು, ಎಲ್ಲಾ ಆರ್ಗನ್ಗಳು ಕೋಲ್ಡ್ ಇರ್ಬೇಕು ಅಂತ ಇರಲ್ಲ. ಒಂದೊಂದು ಆರ್ಗನ್ ಅಲ್ಲಿ ಹೀಟ್ ಇರುತ್ತೆ, ಒಂದೊಂದು ಆರ್ಗನ್ ಅಲ್ಲಿ ಕೋಲ್ಡ್ ಇರುತ್ತೆ. ಈಗ ನಾವು ಅಕ್ಯುಪ್ರೆಷರ್ ಥೆರಪಿಲಿ ಹೀಟ್ ಕೋಲ್ಡ್ ಅಂತ ತಗೊಳ್ತೀವಿ. ಇವಾಗ ಆಯುರ್ವೇದಿಕ್ ಅಲ್ಲಿ ಹೇಗೆ ವಾತ ಪಿತ್ತ ಕಫ ಅಂತ ತಗೊಳ್ತಾರೋ, ಆ ರೀತಿ ಅಕ್ಯುಪ್ರೆಷರ್ ಅಲ್ಲಿ ಹೀಟ್ ಕೋಲ್ಡ್ ಅಂತ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಸೊ ನಿಮ್ಗೆ ಲೆಫ್ಟ್ ಸೈಡ್ ನಿಮ್ ಸಿಂಪ್ಟಮ್ಸ್ ಇಲ್ಲೆಲ್ಲ ಹಿಡ್ಕೊಳ್ಳುತ್ತೆ, ಇಲ್ಲೆಲ್ಲ ಪೇನ್ ಬರುತ್ತೆ ಅಂದ್ರೆ ಕೋಲ್ಡ್ ಆಗಿರುತ್ತೆ ಅದು. ಕೆಲವೊಬ್ರು ಹೀಟ್ ಇಂದನೇ ಬರುತ್ತೆ, ಬಟ್ ನೀವು ಹೇಳೋ ಸಿಂಪ್ಟಮ್ ಇದು ಕೋಲ್ಡ್ ಇರುತ್ತೆ. ಅಂದ್ರೆ ಹಿಂಗ್ ಹಿಡ್ಕೊಂಡಂಗ ಆಗುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇಲ್ಲ. ಸೊ ಸರ್ಕ್ಯುಲೇಟ್ ಯಾವಾಗುತ್ತೆ ಅಂದ್ರೆ ಹೀಟ್ ಆದಾಗ ನಾವು ಸರ್ಕ್ಯುಲೇಟ್ ಆಗುತ್ತೆ. ಇನ್ ಕೋಲ್ಡ್ ಇರೋದ್ರಿಂದ ಇದು ಪೇನ್ ಬರ್ತಿರುತ್ತೆ. ಲಿವರ್ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಬೇಕು. ಲಿವರ್ ರಿಫ್ಲೆಕ್ಸ್ ನ ಪ್ರೆಸ್ ಮಾಡ್ಬೇಕು 20 ಟೈಮ್ಸ್. ಓಕೆ ಮೇಡಮ್. ಈಗ ನೀವು ಮತ್ತೆ ಇಲ್ಲಿ ಏನಾದ್ರು ನೀವು ಟಚ್ ಕೊಡಕ್ ಹೋದ್ರೆ, ಈಗ ನೋಡಿ ನೀವು ಆಲ್ರೆಡಿ ಕೋಲ್ಡ್ ಅಲ್ಲಿ ಇದ್ರ, ಇದು ಮಾಡಿದಾಗ ಅದು ವಿಂಡ್ ಕಡಿಮೆ ಮಾಡ್ಬಿಡುತ್ತೆ. ವಿಂಡ್ ಕಡಿಮೆ ಆದಾಗ ಇನ್ನೂ ಕೋಲ್ಡ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈಗ ಯಾರಿಗೋ ಇನ್ನೊಂದು ಸೊಲ್ಯೂಷನ್ ಕೊಡ್ತಿದಾರೆ ಅಂದಾಗ ನಾವು ನೋಡಿ ಅದನ್ನ ಫಾಲೋ ಮಾಡಬಾರ್ದು. ಅವ್ರ ಹೆಲ್ತ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಇರುತ್ತೋ ಅದನ್ನ ನೋಡ್ಬಿಟ್ಟು ಅವ್ರು ರೆಮಿಡಿ ಕೊಟ್ಟಿರ್ತಾರೆ. ಅದು ನಮ್ಗೆ ವರ್ಕ್ ಆಗುತ್ತಾ ಇಲ್ಲ ಅಂತ, ನಮ್ ಹೆಲ್ತ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಇರುತ್ತೋ ಅದನ್ನ ನೋಡ್ಬಿಟ್ಟು ನಾವು ಮಾಡ್ಕೋಬೇಕು. ಸೊ ನಿಮ್ಗೆ ಲಿವರ್ ಕೋಲ್ಡ್ ಇರೋದ್ರಿಂದ ಲಿವರ್ ರಿಫ್ಲೆಕ್ಸ್ ನ 20 ಟೈಮ್ಸ್ ಪ್ರೆಸ್ ಕೊಡಿ. ಎರಡು ಕೈಲಿ ಕೊಡಿ, ಮತ್ತೆ ಸ್ಕೈ ಬ್ಲೂ ಹಾಕಿ ಜೊತೆಗೆ. ಇಲ್ಲಿ ಲಿವರ್ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ. ಓಕೆ ಮೇಡಮ್. ಮತ್ತೆ ಇದು ಸ್ವಲ್ಪ ಈ ಪೇನ್ ಹೀಗೆ ಮಾಡಿದಾಗ ಅಪರೂಪ ಮೇಡಮ್, ಹಿಂಗ್ ಮಾಡ್ತೀನಿ
ಇದು ಹಿಂಗೆಲ್ಲ ಮಾಡ್ತೀನಿ ಏನಾಗಲ್ಲ. ಆದ್ರೆ ಒಂದೊಂದ್ಸಲ ಏನೋ ನೋವು ಬಂದಂಗೆ ನಂಗೆ ಅದು ಸೆನ್ಸೇಷನ್ ಆಗದ ಗೊತ್ತಿಲ್ಲ, ಆದ್ರೆ ಅದು ಹಂಗ ಅನ್ಸುತ್ತೆ ನನ್ಗೆ. ಈ ಅದೇ ಪೇನ್ ಬರುತ್ತಲ್ಲ. ಇದ್ ಮಾಡಿ ನಾನು ಹೇಳಿದ್ನಲ್ಲ ಇವಾಗ ಲಿವರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಕಲರ್ ಹಾಕಿ, ಆಮೇಲೆ ಎಡಗೈ ಕಿರುಬೆರಳು ಲಾಸ್ಟ್ ಗೆರೆಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ. ಓಕೆ ಮೇಡಮ್. ಡಾರ್ಕ್ ಬ್ಲೂ ಕಲರ್ ಸರ್ಕಲ್ ಹಾಕ್ಬೇಕು. ಓಕೆ ಮೇಡಮ್. ಡೇ ಟೈಮಲ್ಲಿ ಹಾಕಿ. ಆಮೇಲೆ ಕಾಲಲ್ಲಿ ಲಿವರ್ 3 ಪಾಯಿಂಟ್ ಬರುತ್ತೆ ಹಾ ಮೇಡಮ್. ಇಲ್ಲಿ ಓಕೆ ಮೇಡಮ್. ಈ ಭಾಗದಲ್ಲಿ ಬರುತ್ತೆ. ಇವನ್ ಗೂಗಲ್ ಸರ್ಚ್ ಕೊಟ್ರು ಗೊತ್ತಾಗುತ್ತೆ. ಇಲ್ಲಿ 20 ಟೈಮ್ಸ್ ಈ ರೀತಿ ಪ್ರೆಸ್ ಕೊಡ್ಬೇಕು. ನಾನು 2 days ಮುಂಚೆ ಮಾಡಿದ್ದೆ ಮೇಡಮ್ ಅದು ಲಿವರ್ ಹಾ 3ನ. ಪ್ರೆಸ್ ಕೊಡಿ. ಮತ್ತೆ ಹಾ ಇಲ್ಲಿ ಮೇಡಮ್. ಒಂದು ಬಟಾಣಿ ಕಾಳು ತಗೊಂಡ್ಬಿಟ್ಟು ಅಂಟಿಸಿ ನೈಟ್ ಮಲ್ಕೊಳ್ಳುವಾಗ. ಕಾಲ್ಗೆನೆ ಮೇಡಮ್ ಲಿವರ್ 3ಗೆ. ಲಿವರ್ 3ಗೆನೆ ಒಂದು ಬಟಾಣಿ ಕಾಳು ತಗೊಂಡು ಅಂಟಿಸ್ಬೇಕು ನೋಡಿ ಹೀಗೆ. ಓಕೆ ಓಕೆ ಮೇಡಮ್. ಓಕೆ ಮೇಡಮ್. ನೈಟ್ ಹಾಕ್ಬೇಕು, ಬೆಳಿಗ್ಗೆ ತೆಗೆದ್ ಬಿಡ್ಬೇಕು. ಓಕೆ ಓಕೆ ಮೇಡಮ್. ಆಮೇಲೆ ನಿದ್ದೆ ಬರಕ್ಕೆ ಹಾ 2 ಮೇಡಮ್. ಹೆಬ್ಬೆರಳಲ್ಲಿ ಈ ರೀತಿ ಬ್ಲಾಕ್ ಕಲರ್ ಹಾಕಿ. ಓಕೆ ಮೇಡಮ್. ಬ್ಲಾಕ್ ಡಾಟ್ ಹಾಕಿ. ಬ್ಲ್ಯಾಕ್ ಇಲ್ಲಿ ಪಿಂಕ್ ಇಲ್ಲಿ ಸ್ಕೈ ಬ್ಲೂ ಹಾಕ್ತಾ ಇದ್ದೀನಿ. ಅವಾಗ ನಿದ್ದೆ ಬರ್ತಾ? ಅದೇ ಬರ್ತಾ ಇಲ್ಲ, ಅದು ಹಾಕಿನೂ ಬರ್ತಾ ಇಲ್ಲ ಮೇಡಮ್. ಕೆಲವೊಬ್ರಿಗೆ ಇದು ಸ್ಕೈ ಬ್ಲೂ ಹಾಕ್ದಾಗ ಅದು ಚಲನೆನ ಕಡಿಮೆ ಮಾಡುತ್ತೆ. ಈಗ ಹಾ ಆಲ್ರೆಡಿ ಹಾ ನಿಮ್ಗೆ ಲಿವರ್ ಅಲ್ಲಿ ಮೂಮೆಂಟ್ ಕಡಿಮೆ ಇದೆ, ಹಾ ಮೇಡಮ್. ಕೋಲ್ಡ್ನೆಸ್ ಹಾ ಇರುತ್ತಾನೆ. ಕೋಲ್ಡ್ನೆಸ್ ಕಡಿಮೆ ಇರೋದ್ರಿಂದ ನೀವು ಡಾರ್ಕ್ ಬ್ಲೂ ಹಾಕೊಂಡು ಟ್ರೈ ಮಾಡಿ. ಡಾರ್ಕ್ ಬ್ಲೂ ಹಾಕೊಂಡಾಗ ವಿಂಡ್ ಜಾಸ್ತಿ ಆಗುತ್ತೆ, ಓಕೆ ವಾಯುತತ್ವ ಮೇಡಮ್. ಜಾಸ್ತಿ ಆಗುತ್ತೆ. ಹಾ ಹಾ ಮೇಡಮ್. ಓಕೆ ಓಕೆ ಡಾರ್ಕ್ ಬ್ಲೂ ಒಂದ್ 2 ದಿನ ಹಾಕೊಂಡು ಟ್ರೈ ಮಾಡಿ ನೋಡಿ. ಓಕೆ ಓಕೆ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರಿ, 9:30 ಆಯ್ತು, ಎಂಡ್ ಮಾಡೋಣ. ಮತ್ತೆ ಕ್ಲಾಸ್ ಇದ್ದಾಗ ನಿಮ್ಗೆ ನಾನು ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ಶುಭರಾತ್ರಿ. ಗುಡ್ ನೈಟ್.